ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬರುತ್ತೆ ಸರ್ ಅವ್ರಿಗೆ, ಕ್ಲಿನಿಕಲ್ ಟಾಕ್ಸಿಕಾಲಜಿ ಅಂತೇಳಿ. ಇದರಲ್ಲಿ ಈಗ ನಾವು ಸುಸೈಡಲ್ ಕೇಸ್ ಇರ್ಬೋದು, ಆಕ್ಸಿಡೆಂಟಲ್ ಪಾಯ್ಸನಿಂಗ್ ಇರ್ಬೋದು. ಸೊ ಪಾಯ್ಸನ್ ಒಳಗಡೆ ಹೋದಾಗ ಅದು ಯಾವ ರೀತಿ ನಮ್ಮ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದಕ್ಕೆ ಕ್ಲಿನಿಕಲ್ ಟಾಕ್ಸಿಕಾಲಜಿಯಲ್ಲಿ ಓದ್ತಾರೆ ಸರ್ ಅವರು. ಸೊ ಕ್ಲಿನಿಕಲ್ ರಿಸರ್ಚ್ ಅಂತಂತಂದರೆ ಈಗ ನಮ್ಮ ಮೆಡಿಸಿನ್ಸ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ ಸರ್. ಸೊ ಯಾವ ರೀತಿ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಿನಿಕಲ್ ರಿಸರ್ಚಲ್ಲಿ ಓದ್ತಾರೆ ಸರ್. ಬಿ ಫಾರ್ಮಕ್ಕಿಂತ ಚಲೋ ಅಂತೀರಾ ಸರ್ ಇದು ನೆಕ್ಸ್ಟ್? ಅದಕ್ಕಿಂತ ಜಾಸ್ತಿ ಸರ್ ಇದು. ಬಟ್ ಫಾರ್ಮ್ ಡಿ ಮಾಡಿದವರು ಡಾಕ್ಟರ್ಸ್ ಜೊತೆ ಕನೆಕ್ಷನ್ ಇರ್ತೀರಿ, ಅಂದರೆ ಅವ್ರ ಜೊತೆಗೇ ವರ್ಕ್ ಮಾಡ್ತಿರ್ತಾರೆ ಸರ್. ಸೊ ಡಾಕ್ಟರ್ಸ್ದು ಏನು ನಾಲೆಜ್ ಇರುತ್ತಲ್ಲ ಆ ಲೆವೆಲ್ಗೆ ಇವ್ರು ಸ್ಟಡಿ ಮಾಡಬೇಕಾಗತ್ತೆ ಸರ್. ತಲೆನೋವು ಬಂತು, ಏನೋ ಮೈಕೈ ನೋವು ಬಂತು, ಒಂದು ಪ್ಯಾರಾಸಿಟಮಾಲ್ ತೊಗೋತೀವಿ ಸರ್, ಹೌದಿಲ್ಲ ಸರ್? ರೆಗ್ಯುಲರ್ ಆಗಿ ಯಾರಾದರೂ ತೊಗೊತಾರೆ. ಬಟ್ ಅದು ಸಿಂಪಲ್ ಪ್ಯಾರಾಸಿಟಮಾಲ್ ಸದ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಸರ್. ಹೌದಾ? ಲಿವರ್ಗೆ ಡ್ಯಾಮೇಜ್ ಆಗ್ತಿರ್ತದೆ. ಸೊ ನಮ್ಮ ಬಾಡಿ ಒಳಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವೆ ಸರ್, ಅಂದರೆ ಅವು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ನಾವು, ಉಪಯೋಗಕಾರಿ. ಅವೇನು ಮಾಡ್ಬಿಡ್ತಾವು, ಆಂಟಿಬಯೋಟಿಕ್ಸ್ ತೊಗೊಂಡಾಗ ಅವೆಲ್ಲ ಡೆಸ್ಟ್ರಾಯ್ ಆಗ್ತಾವೆ ಸರ್. ಎಷ್ಟೊಂದು ಆಂಟಿಬಯೋಟಿಕ್ಸ್ ಇದಾವೆ ಸರ್, ಅವು ಕಿಡ್ನಿಗೆ ಡ್ಯಾಮೇಜ್ ಮಾಡ್ತವೆ, ಲಿವರಿಗೆ ಮಾಡ್ತವೆ. ಆರ್ಟಿಕಲಲ್ಲಿ ಅಥವಾ ನ್ಯೂಸಲ್ಲಿ ನೋಡಿರ್ತೀರ, ಮೆನಿ ಆಫ್ ದ ಕಾಂಬಿನೇಷನ್ಸ್ ದೇ ಆರ್ ಬ್ಯಾನ್ಡ್ ಸರ್. ಅಂದರೆ ಏನಾಗಿದೆ, ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತಾವೆ ಸರ್. ಅದ್ರ ಪ್ಯಾರಾಸಿಟಮಾಲ್, ಸಿಟ್ರಜಿನ್ನು, ಅಮಾಕ್ಸಿಸಿಲಿನ್, ಕ್ಲಾವನಿಕ್ ಆಸಿಡ್, ಇವು ಕಾಂಬಿನೇಷನ್ಸ್. ಅಂದರೆ ಬೇರೆ ಬೇರೆ ಡ್ರಗ್ನ ಒಂದೇ ಟ್ಯಾಬ್ಲೆಟಲ್ಲಿ, ಕ್ಯಾಪ್ಸೂಲಲ್ಲಿ ಅಥವಾ ಸಿರಪ್ಪಲ್ಲಿ ಹಾಕಿರ್ತಾರೆ ಸರ್. ಸೊ ನಮ್ದು ಯಾವುದೋ ಮೆಡಿಸಿನ್ ಅಥವಾ ಡ್ರಗ್ ಅದು ಮಾರ್ಕೆಟಿಗೆ ಬರ್ಬೇಕಂತಂದ್ರೆ ತುಂಬ ದಿವಸ ಬೇಕು ಸರ್. ಇಟ್ ಟೇಕ್ಸ್ ಆಲ್ಮೋಸ್ಟ್ 12 years ಸರ್. 12 ವರ್ಷ ಬೇಕು ಸರ್. ಈಗ ಒಂದು ಪ್ಯಾರಾಸಿಟಮಾಲ್ ಇವತ್ತು ನಾವು ಇದಕ್ಕೆ ಬಂದಿದೆ ಅಂತಂದ್ರೆ 12 ವರ್ಷ ಹಿಂದನೇ ಅದ್ರದ್ದು ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಸರ್. ಅದು ಫಸ್ಟ್ ನಮ್ಗೆ ಸೇಫ್ಟಿ ಬೇಕು ಸರ್. ಈಗ ನೀವು ಈಗ ನಿಮ್ಮ ತೆನ್ನುಗೆ ತಗೋತೀರಿ ಗುಳಿಗೆ, ನಿಮ್ದು ಕಿಡ್ನಿ ಡ್ಯಾಮೇಜ್ ಆದರೆ ಹಾಗಾಗ್ಬಾರ್ದು. ಅದು ತಲೆನೋವು ಮಾತ್ರ ಕಡಿಮೆ ಮಾಡಬೇಕು, ನಮ್ಮ ಬೇರೆ ಆರ್ಗನ್ಸಿಗೆ ಮತ್ತೆ ಡ್ಯಾಮೇಜ್ ಮಾಡಬಾರ್ದು. ಅದು ಫಸ್ಟ್ ಏನು ಮಾಡ್ತಾರೆ, 100 ಮೆಂಬರ್ಸನ್ನು ತಗೋತಾರೆ, ಹೆಲ್ದಿ ವಾಲಂಟಿಯರ್ಸನ್ನು. ಅಂದರೆ ಅವರು ನಾರ್ಮಲ್ ಆಗೇ ಇರ್ತಾರೆ, ಅವ್ರಿಗೆ ಕೊಟ್ಟು ನೋಡ್ತಾರೆ ಸರ್ ಮೆಡಿಸಿನ್ಸ್ನ. ಎಸ್, ಅವ್ರಿಗೇನಾದರೂ ಪರಿಣಾಮ ಆಗ್ತಾ ಇದೆ. ಸೊ ಹಾಗೆ ನಾನೀಗ ಔಷಧ ವಿಜ್ಞಾನ ಅಥವಾ ಫಾರ್ಮಸಿಗೆ ಸಂಬಂಧಿಸಿದಂಥ ಮತ್ತೊಂದು ಜಾಬ್ ಓರಿಯೆಂಟೆಡ್ ಕೋರ್ಸಿನ ಮಾಹಿತಿಯನ್ನು ನೀಡಲಿಕ್ಕೆ ಕರ್ನಾಟಕದ ಪ್ರತಿಷ್ಠಿತ ಔಷಧ ವಿಜ್ಞಾನ ಸಂಸ್ಥೆ ಸೋನಿಯಾ ಎಜುಕೇಷನ್ ಟ್ರಸ್ಟ್ ಔಷಧ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡಕ್ಕೆ ಬಂದಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಚೇತನ್ ಸಾವಂತ್ ಅಂಥೇಳಿ, ಹೆಡ್ ಡಿಪಾರ್ಟ್ಮೆಂಟ್ ಆಫ್ ಫಾರ್ಮಸಿ ಪ್ರಾಕ್ಟೀಸ್. ನಾನು ಸೋನಿಯಾ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ನಾನು ಇವತ್ತು ಫಾರ್ಮ್ ಡಿ ಕೋರ್ಸ್ ಬಗ್ಗೆ ನಿಮಗೆ ಹೇಳಬೇಕಂತ ಬಯಸ್ತೀನಿ. ಈ ಫಾರ್ಮ್ ಡಿ ಕೋರ್ಸಿಗೆ ಎಂಟ್ರಿ ಆಗ್ಬೇಕಂತಂದರೆ ಕಂಪಲ್ಸರಿ ಸ್ಟೂಡೆಂಟ್ಸು ಪಿ ಯು ಸಿಯಲ್ಲಿ ಪಾಸ್ ಆಗಿರಬೇಕು. ಅದರಲ್ಲಿ ಪಿ ಯು ಸಿ ಸೈನ್ಸ್ ಕಂಪಲ್ಸರಿ ಪಾಸ್ ಆಗಿರಬೇಕು. ಅದರಲ್ಲಿ ಕೆಮಿಸ್ಟ್ರಿ ಮತ್ತು ಫಿಸಿಕ್ಸ್ ಸಬ್ಜೆಕ್ಟ್ ಕಂಪಲ್ಸರಿ ಪಾಸ್ ಆಗಿರಬೇಕು. ಆಪ್ಷನಲಲ್ಲಿ ಅವರು ಮ್ಯಾಥಮೆಟಿಕ್ಸ್, ಬಯಾಲಜಿ ತೊಗೊಂಡಿದ್ರು ಪರವಾಗಿಲ್ಲ, ಅಥವಾ PCMBನೂ ಓಕೆ ಕಾಂಬಿನೇಷನ್. ಯಾವ್ದು ಕಾಂಬಿನೇಷನ್ ಇದ್ರೆ ಸ್ಟ್ಯಾಟಿಸ್ಟಿಕ್ಸ್ ಓಕೆ, ಬಟ್ ಫಿಸಿಕ್ಸ್, ಕೆಮಿಸ್ಟ್ರಿ ಕಂಪಲ್ಸರಿ ಇರಲೇಬೇಕು ಅವ್ರಿಗೆ. ಎಸ್ ಮ್ಯಾಮ್. ಆಮೇಲೆ 40% ಮಾಡಿರಬೇಕು ಅವರು, ಮಿನಿಮಮ್ 40% ಮಾಡಿರಬೇಕು. ಆಮೇಲೆ ಇದು ಫಾರ್ಮ್ ಡಿ ಕೋರ್ಸ್ ಏನಿದೆಯಲ್ಲ, ಇದು ಟೋಟಲ್ 6 years ಕೋರ್ಸ್ ಸರ್. ಇದರಲ್ಲಿ ಏನಾಗುತ್ತೆ, 2 types ಎಂಟ್ರಿ ಇರುತ್ತೆ ಸರ್. ಒಂದು ಗೌರ್ಮೆಂಟ್ ಎಂಟ್ರಿ ಅಂದರೆ ಥ್ರೂ KCET, ಆಮೇಲೆ ಮತ್ತೊಂದು ಪ್ರೈವೇಟ್ ಮ್ಯಾನೇಜ್ಮೆಂಟ್ ಥ್ರೂ ಡೈರೆಕ್ಟ್ ಕಾಲೇಜಿಗೆ ಬಂದು ಅಡ್ಮಿಷನ್ ಮಾಡಿಸ್ಕೋಬೋದು ಅವರು. ಸೊ CETಯಲ್ಲಿ ಬೇಸ್ಡ್ ಆನ್ ರ್ಯಾಂಕಿಂಗ್ ಅವ್ರಿಗೆ ಕಾಲೇಜಸ್ ಅಲೌಟ್ ಆಗುತ್ತೆ. ಬಿಟ್ಟರೆ ಎಷ್ಟು ಕಾಲೇಜ್ ಇದಾವೆ ಸರ್ ಕರ್ನಾಟಕದಲ್ಲಿ ಫಾರ್ಮ್ ಡಿ ಒಂದು ಅರೌಂಡ್ 60 colleges ಇದಾವೆ ಸರ್. 60 ಕಾಲೇಜ್. ಗೌರ್ಮೆಂಟ್ ಕಾಲೇಜ್ ಎಷ್ಟಿದಾವೆ? ಗೌರ್ಮೆಂಟ್ ಕಾಲೇಜು ಇಲ್ಲ, ಗೌರ್ಮೆಂಟ್ ಕಾಲೇಜ್ ಒಂದಿದೆ ರೀ ಫಾರ್ಮಸಿದು. ಅದು ಗೌರ್ಮೆಂಟ್ ಕಾಲೇಜ್ ಆಫ್ ಫಾರ್ಮಸಿ GCP ಅಂತೇಳಿ ಬೆಂಗಳೂರಿನಲ್ಲಿ ಅಷ್ಟೇ ಇದೆ ರೀ. ಅಲ್ಲಿ ಆ ಇದರ ಇನ್ಸ್ಟಿಟ್ಯೂಷನಲ್ಲಿ ಈ ಫಾರ್ಮ್ ಡಿ ಕೋರ್ಸ್ ಇಲ್ಲ. ಫಾರ್ಮ್ ಡಿ ಇಲ್ಲ, ಫಾರ್ಮ್ ಡಿ ಇಲ್ಲ, ಫಾರ್ಮ್ ಡಿ ಕೋರ್ಸ್ ಇಲ್ಲ. ಬಿ ಫಾರ್ಮಾ, ಎಂ ಫಾರ್ಮಾ, ಡಿ ಫಾರ್ಮಾ ಇದೆ ಅಲ್ಲಿ, ಫಾರ್ಮ್ ಡಿ ಕೋರ್ಸ್ ಇಲ್ಲ. ಫಾರ್ಮ್ ಡಿ ಕೋರ್ಸ್ ಇರೋದು 60 ಕಾಲೇಜು. ಎಸ್, ಅದು ಕರ್ನಾಟಕದಲ್ಲಿ ಪ್ರೈವೇಟ್ ಕಾಲೇಜಸ್ ಅಷ್ಟೇ. ಹೌದು. ಈಗ ಅದು CET ಥ್ರೂ ಬಂದರೆ ಅವ್ರಿಗೆ ಫೀಸ್ ಏನು ಕಡಿಮೆ ಆಗುತ್ತೆ ಸರ್ ಅವ್ರಿಗೆ. ಮ್ಯಾನೇಜ್ಮೆಂಟ್ ಹೌದು, KCET ಗೌರ್ಮೆಂಟ್ ಸೀಟ್ ಸಿಗ್ತದೆ. ಹೌದು, ಗೌರ್ಮೆಂಟ್ ಸೀಟ್ ಸಿಕ್ಕರೆ ಅದು ಬೇಸ್ಡ್ ಅಪಾನ್ ರ್ಯಾಂಕಿಂಗ್ ಮೇಲೆ, ರ್ಯಾಂಕಿಂಗ್ ಮೇಲೆ ಅವ್ರಿಗೆ ಸೀಟ್ ಸಿಗುತ್ತೆ ಸರ್. ಸೊ ಈ ಫಾರ್ಮ್ ಡಿ ಕೋರ್ಸು ಎಷ್ಟು ವರ್ಷ ಸರ್? ಇದು ಫಾರ್ಮ್ ಡಿ ಕೋರ್ಸ್ ಬಂದುಬಿಟ್ಟು ಟೋಟಲ್ 6 ವರ್ಷ ಕೋರ್ಸ್ ಆಗುತ್ತೆ ಸರ್. 6 ವರ್ಷ ಆಗುತ್ತೆ ಸರ್. ಇದರಲ್ಲಿ ಒಂದು ಕ್ಲಾರಿಫಿಕೇಶನ್ ಕೊಡ್ತೇನೆ, ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರ್ಬೋದು, ಅದು ಡಿ ಫಾರ್ಮ್ ಗುಡ್ಡಿನ್ ಸರ್ ಅವ್ರು ಹೇಳಿದ್ದಾರೆ. ಸೊ ಜನರಲ್ ಪಬ್ಲಿಕ್ಕಿಗೆ, ಈ ಕಾಮನ್ ಪಬ್ಲಿಕ್ಕಿಗೆ ಏನಾಗುತ್ತೆ ರೀ, ಒಂದು ಪ್ರಾಬ್ಲಮ್ ಆಗುತ್ತೆ. ಇದು ಫಾರ್ಮ್ ಡಿ, ಅದು ಡಿ ಫಾರ್ಮ್ ಬೇರೆ, ಫಾರ್ಮ್ ಡಿ ಬೇರೆ. ಎಸ್ ಸರ್, ಅದೊಂದು ಜನರಲ್ ಪಬ್ಲಿಕ್ಕಿಗೆ ಅದೊಂದು ಕನ್ಫ್ಯೂಷನ್ ಆಗುತ್ತೆ. 2 ವರ್ಷದ ಕೋರ್ಸ್. ಹೌದು ಸರ್. ಫಾರ್ಮ್ ಡಿ ಅಂದರೆ 6 ವರ್ಷದ ಕೋರ್ಸ್ ಆಗುತ್ತೆ ಸರ್. ಏನಾಗುತ್ತೆ, ಒಮ್ಮೊಮ್ಮೆ ಹರಿಬರಿಯಲ್ಲಿ ಜನರು ಏನು ತಿಳ್ಕೊಂಡ್ಬಿಡ್ತಾರೆ, ಡಿ ಫಾರ್ಮಾ ಅನ್ಕೊಂಡು ಬಂದ್ಬಿಡ್ತಾರೆ, ಅಥವಾ ಫಾರ್ಮ್ ಡಿ ಅಂತೇಳಿ ಬಂದ್ಬಿಡ್ತಾರೆ ಸರ್. ಅದು ಅವ್ರಿಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಅದನ್ನ ಮಾಡ್ಕೋಬಾರ್ದು. ಸೊ ಡಿ ಫಾರ್ಮಾ, ಫಸ್ಟಿಗೆ ಡಿ ಬಂತಂದ್ರೆ ಡಿಪ್ಲೊಮಾ ಇನ್ ಫಾರ್ಮಸಿ, ಅದು 2 years ಕೋರ್ಸ್, ಬೇಸಿಕ್ ಕೋರ್ಸ್. ನಿಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದಾರೆ ಸರ್ ಅವರೆಲ್ಲ. ಇದು ಫಾರ್ಮ್ ಡಿ, ಡಾಕ್ಟರ್ ಇನ್ ಫಾರ್ಮಸಿ. ಫಾರ್ಮ್ ಡಿ, ಡಾಕ್ಟರ್ ಇನ್ ಫಾರ್ಮಸಿ, ಇದು 6 ವರ್ಷ ಕೋರ್ಸ್. ಹೌದು ಸರ್, ಅದ್ರ ಬಗ್ಗೆ ಹೇಳ್ತಾರೆ. ಎಸ್ ಸರ್.
6 ವರ್ಷ ಕೋರ್ಸ್. 6 ವರ್ಷದ ಕೋರ್ಸ್ ಸರ್. ಅದೊಂದು ಕನ್ಫ್ಯೂಷನ್ ಇರಬಾರ್ದು ಸರ್. ಡಿ ಫಾರ್ಮಾ 2 ಇಯರ್ಸ್, ಫಾರ್ಮ್ ಡಿ 6 ಇಯರ್ಸ್ ಕೋರ್ಸ್ ಆಗುತ್ತೆ ಸರ್. ಅದು ಓಕೆ ಸರ್. ಸೊ ಎಷ್ಟು ಖರ್ಚಾಗ್ತದೆ ಸರ್ ಕಲಿಯಲಿಕ್ಕೆ? ಇದು ಮ್ಯಾನೇಜ್ಮೆಂಟ್ ಆದರೆ ಜಾಸ್ತಿ ಆಗುತ್ತೆ ಸರ್. ಅರೌಂಡ್ ಜಾಸ್ತಿ ಆಗುತ್ತೆ ಸರ್. ಮೋರ್ ದೆನ್ 1 lakh ಆಗುತ್ತೆ ಸರ್ ಪರ್ ಇಯರ್. 6 ವರ್ಷಕ್ಕೆ 6 ಲಕ್ಷ ಆಯ್ತು. ಹೌದು, ಅದಕ್ಕಿಂತ ಜಾಸ್ತಿ ಆಗುತ್ತೆ ಸರ್ ಮ್ಯಾನೇಜ್ಮೆಂಟ್ ಇದಾದರೆ. ಗೌರ್ಮೆಂಟ್ ಅಂತಂದರೆ ಗೌರ್ಮೆಂಟ್ ಏನು ಫಿಕ್ಸ್ ಮಾಡುತ್ತೆ ಅದು ಇದಿರುತ್ತೆ ಸರ್ ಫೀಸ್. ಈಗ ನಿಮ್ಮ ಪ್ರೈವೇಟ್ ಕಾಲೇಜಲ್ಲೂ ಗೌರ್ಮೆಂಟ್ ಸೀಟ್ ಇರ್ತವೆ. ಹೌದು ಸರ್. ಹೌದು, ಸಿ ಇ ಟಿ ಥ್ರೂ ಬಂದರೆ ಹೌದು ಸರ್. ಹೌದು ಸರ್. ಗೌರ್ಮೆಂಟ್ ಸೆಲೆಕ್ಷನ್ 30:70 ರೇಷಿಯೋಲ್ಲಿ ಇರುತ್ತೆ ಸರ್. ಆಮೇಲೆ ಇದರೊಳಗೆ ಇನ್ನೊಂದು ಮೇನ್ ಅಂತಂದರೆ ಇದರಲ್ಲಿ ಮ್ಯಾಕ್ಸಿಮಮ್ ಅಂತಂದರೆ 30 ಸೀಟ್ ಅಷ್ಟೇ ತೊಗೋಬೋದು ಸರ್ ನಾವು. 30 ಸೀಟ್ ಅಷ್ಟೇ ಸರ್. ಹೌದು, ಅದರಲ್ಲಿ ಒಂದು 8-10 ಗೌರ್ಮೆಂಟ್ ಇರುತ್ತೆ ಸರ್, ಮಿಕ್ಕಿದ್ದೆಲ್ಲ ಮ್ಯಾನೇಜ್ಮೆಂಟ್ ಸೀಟ್ಸ್ ಇರ್ತವೆ. ಸೊ ಟೋಟಲ್ ಇದು ಬಂದುಬಿಟ್ಟು 6 ಇಯರ್ಸ್ ಕೋರ್ಸ್ ಆಗುತ್ತೆ ಸರ್. ಸೊ ಈ 6 ಇಯರ್ಸ್ ಕೋರ್ಸಲ್ಲಿ 5 ಇಯರ್ಸ್ ಥಿಯರಿ ಪ್ರಾಕ್ಟಿಕಲ್ ಕಾಲೇಜಲ್ಲಿ ಮಾಡ್ತಾರೆ ಸರ್ ಅವರು. ಆಮೇಲೆ 6th ಇಯರ್ ಏನಿದೆಲ್ಲ ಇಂಟರ್ನ್ಶಿಪ್ ಮಾಡ್ತಾರೆ ಸರ್ ಅವರು. 1 ಇಯರ್ ಹಾಸ್ಪಿಟಲ್ನಲ್ಲಿ ಇಂಟರ್ನ್ಶಿಪ್ ಮಾಡ್ತಾರೆ ಸರ್ ಅವರು. ಸರ್ ಸಬ್ಜೆಕ್ಟ್ ಏನೇನು ಇರ್ತವೆ? 6 ವರ್ಷ ಕಲಿತಾರೆ, ತುಂಬ ಟೈಮ್ ಕೊಡ್ತಾರೆ ಈ ಕೋರ್ಸ್ ಮುಗಿದ ನಂತರ ಮತ್ತೇನು ಮಾಡಂಗಿಲ್ಲ ಅವರು. ಅಷ್ಟು ವರ್ಷ ಹೋಗುತ್ತೆ. 18 ವರ್ಷಕ್ಕೆ ಎಂಟ್ರಿ ಆದರೆ 24 ವರ್ಷಕ್ಕೆ ಎಕ್ಸಿಟ್ ಆಗಿದೆ, ಕಂಪ್ಲೀಟ್ ಆಗುತ್ತೆ ಸರ್. ಆಲ್ಮೋಸ್ಟ್ ಡಬಲ್ ಡಿಗ್ರಿ ಬೇರೆ ಕಡೆಗೆ ಪಡೆದಿರ್ತಾರೆ ಈ ಕೋರ್ಸನ್ನು ಬಿಟ್ಟರೆ. ಹೌದೌದು ಸರ್. ಸೊ ಏನೇನು ಸಬ್ಜೆಕ್ಟ್ ಇರ್ತಾವೆ ಸರ್? ಸೊ ಅದೇ ಹೇಳ್ದಂಗೆ ಟೋಟಲ್ 5 ಇಯರ್ಸ್, ಫಸ್ಟ್ 5 ಇಯರ್ಸು ಥಿಯರಿ ಆ್ಯಂಡ್ ಪ್ರಾಕ್ಟಿಕಲ್ ಕಾಲೇಜಲ್ಲಿ ಕಲಿತಾರೆ ಸರ್. ಇನ್ ಬಿಟ್ವೀನ್ ಹಾಸ್ಪಿಟಲ್ಗೆ ಹೋಗಿ ಬರ್ತಾರೆ ಸರ್. ಸೊ ಫಸ್ಟ್ ಇಯರಲ್ಲಿ ಬಂದುಬಿಟ್ಟು ಬೇಸಿಕ್ ಥಿಂಗ್ಸ್ ಅಬೌಟ್ ದ ಫಾರ್ಮಸಿ ಕಲಿತಾರೆ ಸರ್. ಫಾರ್ ಎಕ್ಸಾಂಪಲ್ ಹ್ಯೂಮನ್ ಎನಾಟಮಿ ಆ್ಯಂಡ್ ಫಿಸಿಯಾಲಜಿ ಇರುತ್ತೆ ಸರ್. ಮಾನವ ರಚನಾಶಾಸ್ತ್ರ ಮತ್ತು ಅದು ಹೇಗೆ ಕಾರ್ಯವೈಖರಿ ನಮ್ದು ಹೆಂಗೆ ವರ್ಕ್ ಮಾಡುತ್ತೆ ಸರ್ ನಮ್ಮ ಬಾಡಿ, ಅದ್ರ ಬಗ್ಗೆ ಬೇಸಿಕ್ಕಾಗಿ ತಿಳ್ಕೊತಾರೆ ಸರ್ ಅವರು. ಸೆಕೆಂಡ್ ಫಾರ್ಮಾಸ್ಯೂಟಿಕ್ಸ್ ಅಂತ ಸಬ್ಜೆಕ್ಟ್ ಬರುತ್ತೆ ಸರ್. ಅದರಲ್ಲಿ ಔಷಧಗಳು ಎಷ್ಟೆಷ್ಟಿದಾವೆ ಸರ್, ಡಿಫ್ರೆಂಟ್ ಮೆಡಿಸಿನ್ಸ್, ಡಿಫ್ರೆಂಟ್ ಫಾರ್ಮುಲೇಷನ್ಸ್, ಟ್ಯಾಬ್ಲೆಟ್ ಇರ್ಬೋದು, ಕ್ಯಾಪ್ಸೂಲ್ ಇರ್ಬೋದು, ಸಿರಪ್ ಇರ್ಬೋದು, ಎಷ್ಟು ಇದಾವೆ ಅಂತ ಹೇಳಿ ನೋಡ್ತಾರೆ ಸರ್. ಆಮೇಲೆ MBC ಅಂತೇಳಿ ಮೆಡಿಕಲ್ ಬಯೋಕೆಮಿಸ್ಟ್ರಿ ಅಂತ ಇರುತ್ತೆ ಸರ್. ಅಂದರೆ ಅದರಲ್ಲಿ ನಮ್ಮ ಹ್ಯೂಮನ್ ಬಾಡಿಯಲ್ಲಿ ಯಾವ ರೀತಿ ರಿಯಾಕ್ಷನ್ಸ್ ಆಗುತ್ತೆ ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ ಆಗಿ ಮೆಡಿಸಿನಲ್ ಬಯೋಕೆಮಿಸ್ಟ್ರಿಯಲ್ಲಿ ಕಲಿತಾರೆ. ಆಮೇಲೆ ಫಾರ್ಮಾಸ್ಟಿಕಲ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮತ್ತು ಫಾರ್ಮಾಸ್ಟಿಕಲ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತಾರೆ ಸರ್. ಅದರಲ್ಲಿ ಕೆಮಿಸ್ಟ್ರಿ ಸಬ್ಜೆಕ್ಟ್ಸ್ ಜಾಸ್ತಿ ಇರುತ್ತೆ ಸರ್. ಕೆಮಿಸ್ಟ್ರಿ ಪಾರ್ಟ್ ಜಾಸ್ತಿ ಇರುತ್ತೆ ಸರ್. ಇದು ಫಸ್ಟ್ ಇಯರಲ್ಲಿ ಕಲಿತಾರೆ ಸರ್. ಸೊ ಫಸ್ಟ್ ಇಯರ್ನಲ್ಲಿ ಅವರು ಹಾಸ್ಪಿಟಲ್ಗೇನು ಹೋಗೋದಿಲ್ಲ ಸರ್. ಸೊ ಎಲ್ಲ ಥಿಯರಿ ಪ್ರಾಕ್ಟಿಕಲ್ ಇಲ್ಲೇ ಕಾಲೇಜ್ನಲ್ಲೇ ಆಗುತ್ತೆ ಸರ್ ಅವ್ರಿಗೆ. ಸೆಕೆಂಡ್ ಇಯರ್ಗೆ ಬಂದುಬಿಟ್ಟು ಅವ್ರೇನು ಮಾಡ್ತಾರೆ, ಡೈಲಿ ಒಮ್ಮೆ ವೀಕ್ಲಿ ಒನ್ಸ್ ದೇ ವಿಲ್ ವಿಸಿಟ್ ಅವರ್ ಹಾಸ್ಪಿಟಲ್. ಆಮೇಲೆ ಸಬ್ಜೆಕ್ಟ್ಸ್ ಬಂದುಬಿಟ್ಟು ಅದರಲ್ಲಿ ಅವರು ಪ್ಯಾಥೋಫಿಸಿಯಾಲಜಿ ಅಂತ ಕಲಿತಾರೆ ಸರ್. ಫಸ್ಟ್ ಇಯರ್ನಲ್ಲಿ ನಾರ್ಮಲ್ ಬಾಡಿ ಸ್ಟ್ರಕ್ಚರ್ ಎಲ್ಲ ಕಲ್ತಿರ್ತಾರೆ. ಸೆಕೆಂಡ್ ಇಯರ್ನಲ್ಲಿ ಅವರು ಬಾಡಿನಲ್ಲಿ ಯಾವ್ಯಾವ ರೋಗಗಳು ಬರ್ತವೆ, ಅದರದ್ದು ಪರಿಣಾಮ ಬಾಡಿಯಲ್ಲಿ ಏನು ಬೀರುತ್ತೆ ಅದನ್ನೆಲ್ಲ ಡೀಟೇಲ್ ಡಿಸೀಸಸ್, ರೋಗಗಳ ಬಗ್ಗೆ ಡೀಟೇಲ್ ಡಿಸೀಸಸ್ ಪ್ಯಾಥೋಫಿಸಿಯಾಲಜಿ ಸೆಕೆಂಡ್ ಇಯರ್ನಲ್ಲಿ ಕಲಿತಾರೆ. MBBS ಲೆಕ್ಕನೇ ಕಲಿತಾ ಇರ್ತಾರೆ. ಎಸ್ ಸರ್. ಎಸ್ ಸರ್. ಎಸ್. ಅದೇ ರೀತಿ ಕಲಿತಾರೆ. ಆಮೇಲೆ ಬಂದ್ಬಿಟ್ಟು ಮೈಕ್ರೋಬಯಾಲಜಿ. ಸೊ ಈಗ ಬ್ಯಾಕ್ಟೀರಿಯಾ, ವೈರಸ್, ಫಂಗೈ ಅದರಿಂದನೂ ಡಿಸೀಸಸ್ ಎಷ್ಟೋ ಬರ್ತಿರ್ತಾವೆ ಸರ್ ನಮಗೆ. ಸೊ ಅದ್ರ ಬಗ್ಗೆನೂ ಡೀಟೇಲ್ ಆಗಿ ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ಕಲಿತಾರೆ ಸರ್ ಅವರು. ಆಮೇಲೆ ಬಂದುಬಿಟ್ಟು ಫಾರ್ಮಾಕೋಥೆರಪಿಟಿಕ್ಸ್ ಅಂತ ಕರೀತಾರೆ ಸರ್. ಅದು ಫಾರ್ಮಾಕೋಥೆರಪಿಟಿಕ್ಸ್ ಪ್ಲಸ್ ಫಾರ್ಮಾಕಾಲಜಿನೂ ಕಲಿತಾರೆ ಸರ್. ಫಾರ್ಮಾಕಾಲಜಿ ಅಂತಂತಂದರೆ ಇದು ನಥಿಂಗ್ ಬಟ್ ಸ್ಟಡಿ ಆಫ್ ಮೆಡಿಸಿನ್ ಸರ್, ಅಥವಾ ಸ್ಟಡಿ ಆಫ್ ಡ್ರಗ್ಸ್ ಅಂತ ಹೇಳಿ. ಸೊ ನಾವು ದೇಹದಲ್ಲಿ ನಾವು ಮೆಡಿಸಿನ್ಸ್ ತೊಗೊಂಡಾಗ ಅದು ಯಾವ ರೀತಿ ನಮ್ಮ ದೇಹದ ಮೇಲೆ ಪರಿಣಾಮ ಬೀರುತ್ತೆ, ಅದರಿಂದ ಏನೇನು ಚೇಂಜಸ್ ಆಗುತ್ತೆ ಅಂತ ಹೇಳಿ ಅದನ್ನು ಅವರು ಡೀಟೇಲ್ ಆಗಿ ಫಾರ್ಮಾಕಾಲಜಿಯಲ್ಲಿ ಕಲಿತಾರೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದರೆ ಫಾರ್ಮಡಿಗೆ ರಿಲೇಟ್ ಆಗಿರುವಂಥ ಸಬ್ಜೆಕ್ಟ್ ಅಂತಂದರೆ ಫಾರ್ಮಾಕೋಥೆರಪಿಟಿಕ್ಸ್ ಸರ್. ಅದು ಫಾರ್ಮಾಕೋಥೆರಪಿಟಿಕ್ಸ್ ಅಂತಂತಂದರೆ ಇದು ನೆಕ್ಸ್ಟ್ ಸ್ಟೆಪ್ ಸರ್. ಇದು ಫಾರ್ಮಾಕಾಲಜಿ ನೆಕ್ಸ್ಟ್ ಸ್ಟೆಪ್ ಅಂದರೆ ಅದು ದೇಹದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿ ಎಲ್ಲ ಫಾರ್ಮಾಕಾಲಜಿಯಲ್ಲಿ ಕಲಿತಾರೆ. ಫಾರ್ಮಾಕೋಥೆರಪಿಟಿಕ್ಸ್ನಲ್ಲಿ ಯಾವ ಡ್ರಗ್ ತೊಗೋಬೇಕು, ಅದು ಎಷ್ಟು ಪ್ರಮಾಣದಲ್ಲಿ ತೊಗೋಬೇಕು, ಅದರಿಂದ ಆಗುವ ಅಡ್ಡಿ ಪರಿಣಾಮಗಳು ಏನು, ಸೊ ಅಷ್ಟೆಲ್ಲ ಡೀಟೇಲ್ ಆಗಿ ಎಷ್ಟು ಫ್ರೀಕ್ವೆನ್ಸಿಯಲ್ಲಿ ಅದನ್ನು ಡ್ರಗ್ ಕೊಡಬೇಕು, ಯಾವ ಡ್ರಗ್ಗನ್ನು ಕೊಡಬೇಕು ಅಂತ ಎಕ್ಸಾಕ್ಟಾಗಿ ಅದನ್ನು ಫಾರ್ಮಾಕೋಥೆರಪಿಟಿಕ್ಸ್ನಲ್ಲಿ ಕಲಿತಾರೆ. ಇದು ಬೇಸಿಕ್ ಅದು ಫಾರ್ಮಾಕೋಥೆರಪಿಟಿಕ್ಸ್. ಸೊ ಇದು ಫಾರ್ಮಾಕಾಲಜಿ ಮತ್ತು ಫಾರ್ಮಾಕೋಥೆರಪಿಟಿಕ್ಸ್ ಡಿವಿಷನಲ್ಲಿ ಕಲಿತಾರೆ ಸರ್ ಅವರು. ಸೆಕೆಂಡ್ ಇಯರ್ ಮತ್ತು ಥರ್ಡ್ ಇಯರ್ನಲ್ಲಿ ಫಾರ್ಮಾಕಾಲಜಿ ಕಲಿತಾರೆ. ಆದರೆ ಫಾರ್ಮಾಕೋಥೆರಪಿಟಿಕ್ಸ್ ಸೆಕೆಂಡ್, ಥರ್ಡ್ ಮತ್ತು ಫೋರ್ತ್ ಇಯರ್ ಮಟ್ಟ ಕಲಿತಾರೆ ಸರ್ ಅವರು. ಸೊ ಇದು ಫಾರ್ಮಾಕೋಥೆರಪಿಟಿಕ್ಸ್ ಮತ್ತು ಫಾರ್ಮಾಕಾಲಜಿ ಸೆಕೆಂಡ್ ಇಯರ್ನಲ್ಲಿ ಕಲಿತಾರೆ ಸರ್ ಅವರು. ಥರ್ಡ್ ಇಯರ್ನಲ್ಲಿ ಬಂದುಬಿಟ್ಟು ಅವರು ಸೇಮ್ ಫಾರ್ಮಾಕಾಲಜಿ ಇನ್ ಡೀಟೇಲ್ ಕಲಿತಾರೆ ಸರ್. ಇನ್ನೂ ಜಾಸ್ತಿ ಡಿಫ್ರೆಂಟ್ ಡ್ರಗ್ಸು, ಮೆಡಿಸಿನ್ಸು ಯಾವ ರೀತಿ ವರ್ಕ್ ಮಾಡ್ತವೆ ಅಂಥೇಳಿ ಫಾರ್ಮಾಕಾಲಜಿ 2 ಅಂತ ಓದ್ತಾರೆ. ಆಮೇಲೆ ಬಂದುಬಿಟ್ಟು ಫಾರ್ಮಾಕೋಥೆರಪಿಟಿಕ್ಸ್ 2, ಅದರಲ್ಲೂ ಬೇರೆ ಬೇರೆ ಡಿಸೀಸಸ್, ಎಲ್ಲ ಡಿಸೀಸಸ್ ಕವರ್ ಆಗುತ್ತೆ ಸರ್ ಅದರಲ್ಲಿ. ಓಕೆ, ಸೊ ಇನ್ ಡೀಟೇಲ್ ಆಗಿ ಫಾರ್ಮಾಕೋಥೆರಪಿಟಿಕ್ಸ್ ಬಗ್ಗೆ ಇನ್ನೊಮ್ಮೆ ಓದ್ತಾರೆ ಸರ್ ಅವರು ಥರ್ಡ್ ಇಯರ್ನಲ್ಲಿ. ಅದ್ರ ಜೊತೆಗೆ ಅನಾಲಿಸಿಸ್ ಅಂತೆ, ಫಾರ್ಮಾಸ್ಟಿಕಲ್ ಅನಾಲಿಸಿಸ್ ಅಂತ ಕರೀತಾರೆ. ಅಂದರೆ ಈಗ ನಮ್ಮದು ಔಷಧ ಇರುತ್ತೆ, ಅದರದ್ದು ಗುಣಮಟ್ಟದ ಬಗ್ಗೆ, ಈಗ ಎಷ್ಟು ಪ್ಯೂರ್ ಇದೆ, ಎಷ್ಟಿದೆ ಅಂಥೇಳಿ ಎಲ್ಲ ಡೀಟೇಲ್ ಆಗಿ ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು ಅಂಥೇಳಿ ಫಾರ್ಮಾಸ್ಟಿಕಲ್ ಅನಾಲಿಸಿಸ್ನಲ್ಲೇ ಕಲಿತಾರೆ ಸರ್ ಅವರು. ಆಮೇಲೆ ಫೋರ್ತ್ ಇಯರ್ನಲ್ಲಿ ಬಂದುಬಿಟ್ಟು ಅವ್ರು ಏನು ಮಾಡ್ತಾರೆ, ಫಾರ್ಮಾಕೋಥೆರಪಿಟಿಕ್ಸ್ ಮತ್ತು ಕಂಟಿನ್ಯೂ ಆಗುತ್ತೆ ಸರ್ ಅವ್ರಿಗೆ ಫೋರ್ತ್ ಇಯರ್ನಲ್ಲಿ.
ಮತ್ತು ಬೇರೆ ಬೇರೆ ಡಿಸೀಸಸ್. ಅಂದರೆ ಅವ್ರು ಏನು ಮಾಡಿಬಿಟ್ಟಿದ್ದಾರೆ ನಮ್ಮ ಸಿಲೆಬಸ್ನಲ್ಲಿ ಎಲ್ಲ ಡಿಸೀಸಸ್ ನಮ್ಮ ಬಾಡಿಗೆ ಬರುವಂಥ ಎಲ್ಲ ಡಿಸೀಸನ್ನು ಬೇರೆ ಬೇರೆ ಇಯರ್ನಲ್ಲಿ ಬೇರೆ ಬೇರೆ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಸರ್. ಸೊ ಒಂದೇ ಇಯರ್ನಲ್ಲಿ ಎಲ್ಲ ಕಲಿಯೋದಿಲ್ಲ, ಬೇರೆ ಬೇರೆ ಕಲಿತಾರೆ. ಸೊ ಥರ್ಡ್ ಇಯರ್ನಲ್ಲಿ ಮತ್ತೊಂದು ಸ್ವಲ್ಪ ಡಿಸೀಸನ್ನು ಅಲ್ಲಿ ಕಲಿತಾರೆ. ಅದ್ರ ಜೊತೆಗೆ ಫಾರ್ಮಸ್ಯೂಟಿಕಲ್ ಫಾರ್ಮುಲೇಷನ್ಸ್ ಅಂತ ಒಂದು ಸಬ್ಜೆಕ್ಟ್ ಇದೆ ಸರ್. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದೇನೋ ಟ್ಯಾಬ್ಲೆಟೋ ಕ್ಯಾಪ್ಸುಲೋ ಅಥವಾ ಸಿರಪ್ ತೊಗೊಂಡ ನಂತರ ಅದು ಯಾವ ರೀತಿ ಬಾಡಿಯಲ್ಲಿ ಮೂವ್ಮೆಂಟ್ ಆಗುತ್ತೆ, ಯಾವ ರೀತಿ ಅಬ್ಸರ್ವ್ ಆಗುತ್ತೆ, ಯಾವ ರೀತಿ ಎಕ್ಸ್ಕ್ರೀಟ್ ಆಗುತ್ತೆ, ಯಾವ ರೀತಿ ಮೆಟಬಾಲಿಸಮ್ ಆಗುತ್ತೆ ಅಂತ ಎಲ್ಲ ಡೀಟೇಲ್ ಆಗಿ ಅದನ್ನು ಫಾರ್ಮುಲೇಷನಲ್ಲಿ ಅವ್ರು ಓದ್ತಾರೆ ಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಬರುತ್ತೆ ಸರ್ ಅವ್ರಿಗೆ, ಕ್ಲಿನಿಕಲ್ ಟಾಕ್ಸಿಕಾಲಜಿ ಅಂತೇಳಿ. ಇದರಲ್ಲಿ ಈಗ ನಾವು ಸುಸೈಡಲ್ ಕೇಸ್ ಇರ್ಬೋದು, ಆಕ್ಸಿಡೆಂಟಲ್ ಪಾಯ್ಸನಿಂಗ್ ಇರ್ಬೋದು. ಸೊ ಪಾಯ್ಸನ್ ಒಳಗಡೆ ಹೋದಾಗ ಅದು ಯಾವ ರೀತಿ ನಮ್ಮ ಬಾಡಿ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಿ ಅದಕ್ಕೆ ಕ್ಲಿನಿಕಲ್ ಟಾಕ್ಸಿಕಾಲಜಿಯಲ್ಲಿ ಓದ್ತಾರೆ ಸರ್. ಅದು ಮೇ ಬಿ ಎಸ್ ಸರ್, ಅದು ಮೇ ಬಿ ಇಂಟೆನ್ಷನಲ್ ಇರ್ಬೋದು ಅಥವಾ ಆಕ್ಸಿಡೆಂಟಲ್ ಇರ್ಬೋದು ಸರ್. ಈಗ ಕೆಲವೊಬ್ರು ಸುಸೈಡ್ ಮಾಡ್ಕೋತಾರೆ, ಕೆಲವೊಬ್ರು ಆಕ್ಸಿಡೆಂಟಲ್ ಆಗಿ ಅವ್ರಿಗೆ ಪಾಯ್ಸನ್ ಹೋಗಿರುತ್ತೆ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಅದನ್ನು ಕ್ಲಿನಿಕಲ್ ಟಾಕ್ಸಿಕಾಲಜಿಯಲ್ಲಿ 4th ಇಯರ್ನಲ್ಲಿ ಓದ್ತಾರೆ ಸರ್ ಅವರು. ಆಮೇಲೆ 5th ಇಯರ್ನಲ್ಲಿ ಬಂದುಬಿಟ್ಟು ಇದರಲ್ಲಿ ಏನು ಮಾಡ್ತಾರೆ ಅವರು, ಇದರಲ್ಲಿ ಏನು ಮಾಡಿದ್ವಿ ಸರ್ 4th ಇಯರ್ನಲ್ಲಿ ಇನ್ನೊಂದೇನಂತಂದರೆ ವೀಕ್ಲಿ ಟ್ವೈಸ್ ಹೋಗ್ತಾರೆ ಸರ್ ಅವರು. 2nd ಇಯರ್ ಮತ್ತು 3rd ಇಯರು ವೀಕ್ಲಿ ಒನ್ಸ್ ಹೋಗ್ತಾರೆ ಸರ್ ಹಾಸ್ಪಿಟಲ್ಗೆ. 4th ಇಯರ್ನಲ್ಲಿ ವೀಕ್ಲಿ ಟ್ವೈಸ್ ಹೋಗ್ತಾರೆ ಸರ್ ಅವರು. ಕ್ಲಿನಿಕಲ್ ಫಾರ್ಮಸಿಗೆ ಮತ್ತು ಫಾರ್ಮಕೋಥೆರಪಿಟಿಕ್ಸಿಗೆ ವೀಕ್ಲಿ ಟ್ವೈಸ್ ಹಾಸ್ಪಿಟಲ್ ವಿಸಿಟ್ ಹೋಗ್ತಾರೆ. ಅಂದರೆ ಏನು ಮಾಡ್ತಾರೆ ಹಾಸ್ಪಿಟ್ಲಿಗೆ ಹೋಗಿ, ಏನು ವರ್ಕ್ ಮಾಡ್ತಾರೆ? ಎಸ್ ಸರ್, ಅದು ಏನಾಗುತ್ತೆ ಹಾಸ್ಪಿಟಲ್ನಲ್ಲಿ ಹೋಗಿ ವಾರ್ಡ್ ರೌಂಡ್ಸ್ ಮಾಡ್ತಾರೆ ಸರ್ ಅವರು. ಹಾಸ್ಪಿಟಲ್ನಲ್ಲಿ ಹೋಗಿ ವಾರ್ಡ್ ರೌಂಡ್ಸ್ ಮಾಡಿ ಅಲ್ಲೇ ಕೇಸ್ ಕಲೆಕ್ಟ್ ಮಾಡ್ತಾರೆ ಸರ್. ಈಗ ಒಂದು ಯಾವುದೋ ಪೇಷಂಟ್ ಸರ್ ಈಗ ಹೋಗಿರ್ತಾರೆ, ಅಡ್ಮಿಟ್ ಆದ ಕೂಡಲೇ ಏನು ಮಾಡ್ತಾರೆ ಸರ್, ಇಮಿಡಿಯೇಟ್ಲಿ ಅವ್ರದ್ದೊಂದು ಕೇಸ್ ಸ್ಟಡಿ ಬರೀತಾರೆ ಸರ್ ಅವರು, ಕೇಸ್ ರಿಪೋರ್ಟ್ ಬರೀತಾರೆ. ಸೊ ಯಾವ ಪೇಷಂಟು, ಅವ್ರದ್ದು ಏಜ್ ಏನು, ಅವ್ರದ್ದೇನು ಹ್ಯಾಬಿಟ್ಸು, ಅವ್ರಿಗೇನು ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಎದ್ರ ಸಲುವಾಗಿ ಅವ್ರು ಬಂದಿದ್ದಾರೆ ಅದನ್ನೆಲ್ಲ ಡೀಟೇಲಾಗಿ ಬರ್ಕೋತಾರೆ. ನೆಕ್ಸ್ಟ್ ಡಾಕ್ಟರ್ಸ್ ಬಂದು ಅದನ್ನೆಲ್ಲ ಡಯಾಗ್ನೋಸಿಸ್ಗೆ ಏನೇನು ರಿಪೋರ್ಟ್ ಬೇಕು ಅವ್ರಿಗೆ ಅದನ್ನ ರಿಪೋರ್ಟ್ ಕಳಿಸ್ತಾರೆ ಸರ್. ಅದನ್ನು ಅದರಲ್ಲಿ ಮೆನ್ಷನ್ ಮಾಡ್ತಾರೆ, ಬ್ಲಡ್ ರಿಪೋರ್ಟ್ಸ್ ಏನು ಬೇಕು, ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಏನೇನು ಬೇಕಾಗುತ್ತೆ ಅವ್ರಿಗೆ. ಸೊ ಅದನ್ನೆಲ್ಲ ಡಯಾಗ್ನೋಸಿಸ್ಗೆ ಅದನ್ನು ಬರೀತಾರೆ ಸರ್. ನೆಕ್ಸ್ಟ್ ಏನಾಗುತ್ತೆ ಅದ್ರ ತಕ್ಕಂತೆ ಏನು ಮಾಡ್ತಾರೆ, ಮೆಡಿಸಿನ್ಸ್ ಬರೀತಾರೆ ಸರ್ ಅದರಲ್ಲಿ, ಅದೇ ಚಾರ್ಟಲ್ಲಿ. ಸೊ ದಿಸ್ ಕೇಸ್ ಸ್ಟಡಿ ಇನ್ಕ್ಲೂಡ್ಸ್ ಆಲ್ ದೀಸ್ ಥಿಂಗ್ಸ್ ಸರ್. ಅದರ ಪೇಷಂಟ್ ಹೆಸರಿಂದ ಹಿಡ್ಕೊಂಡು ಅವ್ರ ಹಿಸ್ಟ್ರಿ ಹಿಡ್ಕೊಂಡು ಅವ್ರಿಗೆ ಏನೇನು ಸಿಮ್ಟಮ್ಸ್ ಆಗಿದೆ, ಆಮೇಲೆ ಏನೇನು ಡಯಾಗ್ನೋಸ್ಟಿಕ್ ಟೆಸ್ಟ್ ಮಾಡಿದ್ದಾರೆ, ಅದ್ರ ತಕ್ಕಂತೆ ಏನೇನು ಮೆಡಿಸಿನ್ಸ್ ಕೊಟ್ಟಿದ್ದಾರೆ ಅಂತೇಳಿ ಅದನ್ನೆಲ್ಲ ಅವರು ಡಾಕ್ಟರ್ಸ್ ಬರೆದಿರ್ತಾರಲ್ಲ ಅದನ್ನು ಅವರು ಬರ್ಕೊಂಬಂದು ಸ್ಟಡಿ ಮಾಡ್ತಾರೆ ಸರ್. ಅಂದರೆ ಆ ಪೇಷಂಟಿಗೆ ಏನಾಗಿತ್ತು, ಡಾಕ್ಟರ್ಸ್ ಏನಂತ ಡಯಾಗ್ನೋಸ್ ಮಾಡಿದರು, ಆಮೇಲೆ ಏನು ಟ್ರೀಟ್ಮೆಂಟ್ ಕೊಟ್ಟರು. ಸೊ ಆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಅದು ಕರೆಕ್ಟ್ ಇದೆಯಾ ಇಲ್ಲೋ ಅಂಥೇಳಿ ಇವ್ರು ಇನ್ನೊಮ್ಮೆ ಡೀಟೇಲಾಗಿ ಸ್ಟಡಿ ಮಾಡ್ತಾರೆ ಸರ್ ಅವರು. ಸೊ ಇದು ಫಾರ್ಮಕೋಥೆರಪಿಟಿಕ್ಸ್ನಲ್ಲಿ ಮೇನ್ಲಿ ಅವ್ರು ಫೋಕಸ್ ಮಾಡೋದು ಕೇಸ್ ಸ್ಟಡೀಸ್ ಮೇಲೆ ಸರ್. ಇದು ಅಪ್ ಟು 4th ಇಯರ್ ಮಟ್ಟ 2 ಟೈಮ್ಸ್ ಹೋಗ್ತಾರೆ ಸರ್ ಅವರು. ನೆಕ್ಸ್ಟ್ 5th ಇಯರಲ್ಲಿ ಬಂದುಬಿಟ್ಟು ಅವರು 3 ಸಬ್ಜೆಕ್ಟ್ ಓದ್ತಾರೆ ಸರ್. ಅಲ್ಲಿ 3 ಸಬ್ಜೆಕ್ಟ್ ಅಷ್ಟೇ ಇರುತ್ತೆ ಸರ್. ಆಮೇಲೆ ಡೈಲಿ ಹಾಫ್ ಡೇ ಅವ್ರಿಗೇನು ಮಾಡ್ತೀವಿ ನಾವು ಹಾಸ್ಪಿಟಲ್ಗೆ ಕಳಿಸ್ತೀವಿ. ಯಾಕಂತಂತಂದರೆ ಅವರು 5th ಇಯರ್ನಲ್ಲಿ ಥೇರಿ ಕಡಿಮೆ ಇರುತ್ತೆ ಸರ್ ಅವ್ರಿಗೆ, ಬರೀ 3 ಥೇರಿ ಸರ್. ಆಮೇಲೆ ಒಂದು ಕ್ಲರ್ಕ್ಶಿಪ್ ಅಂತ ಇರುತ್ತೆ, ಅಂದರೆ ಸೇಮ್ ಆ್ಯಸ್ ಯೂಶ್ವಲ್ ಅದು ವಾರ್ಡ್ ರೌಂಡ್ಸಿಗೆ ಹೋಗಿ ಕೇಸ್ ಕಲೆಕ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವರು ಇದನ್ನು ಮಾಡ್ಬೇಕು ಸರ್, ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಬೇಕಾಗುತ್ತೆ ಸರ್. ಆ ಪ್ರಾಜೆಕ್ಟ್ ವರ್ಕಲ್ಲಿ ಒಂದೇನೋ ಟಾಪಿಕ್ ತೊಗೋಬೇಕು ಅವರು. ಈಗ ಒಂದು ಯಾವುದೋ ಡಿಸೀಸ್ ಇರ್ಬೋದು, ಡ್ರಗ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅದ್ರ ಮೇಲೆ ಒಂದು ಟಾಪಿಕ್ ತೊಗೊಂಬಂದು ಅದ್ರ ಮೇಲೆ ಕೇಸಸ್ ಕಲೆಕ್ಟ್ ಮಾಡಿ ಒಂದು ಡೀಟೇಲ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ PhD ಇರ್ಬೋದು, ನಮ್ಮ M.Pharm ಥೀಸಸ್ ಇರ್ಬೋದು, ಅದೇ ರೀತಿ ಇವರು 5th ಇಯರ್ನಲ್ಲೇ ಒಂದು ಪ್ರೊಜೆಕ್ಟ್ ಮಾಡಿ ಅದರದೊಂದು ಡೀಟೇಲ್ ರಿಪೋರ್ಟನ್ನು ಸಬ್ಮಿಟ್ ಮಾಡಬೇಕಾಗತ್ತೆ ಸರ್. ಅದು ಇದು ಒಂದು ಪ್ರಾಜೆಕ್ಟ್ ಆಯಿತು. ಆಮೇಲೆ 3 ಥಿಯರಿ ಸಬ್ಜೆಕ್ಟ್ಸ್ ಏನು ಓದ್ತಾರಂತಂದರೆ, ಒಂದು ಕ್ಲಿನಿಕಲ್ ರಿಸರ್ಚ್ ಅಂತ ಹೇಳಿ. ಸೊ ಕ್ಲಿನಿಕಲ್ ರಿಸರ್ಚ್ ಅಂತಂತಂದರೆ ಈಗ ನಮ್ಮ ಮೆಡಿಸಿನ್ಸ್ ಮಾರ್ಕೆಟಿಗೆ ಬರೋಕ್ಕಿಂತ ಮುಂಚೆ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ ಸರ್. ಸೊ ಯಾವ ರೀತಿ ಹ್ಯೂಮನ್ಸ್ ಮೇಲೆ ಟೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅದ್ರ ಬಗ್ಗೆ ಕ್ಲಿನಿಕಲ್ ರಿಸರ್ಚಲ್ಲಿ ಓದ್ತಾರೆ ಸರ್. ಫಾರ್ಮಾಕೋ ಎಪಿಡೆಮಿಯಾಲಜಿ ಆ್ಯಂಡ್ ದಿ ಫಾರ್ಮಾಕೋ ಇಕನಾಮಿಕ್ಸ್ ಅಂತ ಸಬ್ಜೆಕ್ಟ್ ಇದೆ ಸರ್. ಆ ಫಾರ್ಮಾಕೋ ಎಪಿಡೆಮಿಯಾಲಜಿ ಆ್ಯಂಡ್ ದಿ ಇಕನಾಮಿಕ್ಸ್ ಅಂತಂತಂದರೆ ಈಗ ನಮ್ಮ ರೋಗಗಳು ಹೇಗೆ ಹರಡುತ್ತವೆ, ಈಗ ರೀಸೆಂಟ್ಲಿ ಕೋವಿಡ್ ಬಂತು, ಯಾವ ರೀತಿ ಸ್ಪ್ರೆಡ್ ಆಯ್ತು ಅಂತ ಹೇಳಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್. ಈಗ ನಮ್ಮದು ಕಾಲರಾ ಅಥವಾ ಬೇರೆ ಬೇರೆ ಹರಡುವ ಕಾಯಿಲೆಗಳಿದಾವಲ್ಲ, ಅವು ಯಾವ ರೀತಿ ಸ್ಪ್ರೆಡ್ ಆಗ್ತಾವೆ, ಅದರಿಂದ ಎಷ್ಟು ಇಫೆಕ್ಟ್ ಆಗುತ್ತೆ, ಆಮೇಲೆ ಅದರದ್ದು ವೆಚ್ಚ ಎಷ್ಟಾಗುತ್ತೆ, ಅದನ್ನು ಡೀಟೇಲ್ ಆಗಿ ಅವರು ಫಾರ್ಮಾಕೋ ಎಪಿಡೆಮಿಯಾಲಜಿ ಮತ್ತು ಫಾರ್ಮಾಕೋ ಇಕನಾಮಿಕ್ಸ್ನಲ್ಲಿ ಓದ್ತಾರೆ. ಲಾಸ್ಟ್ ಸಬ್ಜೆಕ್ಟ್ ಬಂದುಬಿಟ್ಟು ಫಾರ್ಮಾಕೋ ಇದು TDM ಅಂತೇಳಿ, ಥೆರಪೆಟಿಕ್ ಡ್ರಗ್ ಮಾನಿಟರಿಂಗ್ ಅಂತೇಳಿ. ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಯಾವ ಡ್ರಗ್ ಎಷ್ಟು ಅಬ್ಸರ್ವ್ ಆಗುತ್ತೆ, ಎಷ್ಟು ಡೋಸ್ ಕೊಟ್ಟಾಗ ಎಷ್ಟು ಅಬ್ಸರ್ವ್ ಆಗಿ ಎಷ್ಟು ಇಫೆಕ್ಟ್ ತೋರಿಸುತ್ತೆ, ಆಮೇಲೆ ಎಷ್ಟು ಡ್ರಗ್ ಹೊರಗಡೆ ಹೋಗುತ್ತೆ, ಹೆಂಗೆ ಮೆಟಬಾಲಿಸಮ್ ಆಗುತ್ತೆ, ಅದೆಲ್ಲ ಡೀಟೇಲ್ ಆಗಿ 5th ಇಯರ್ನಲ್ಲಿ ಈ 3 ಸಬ್ಜೆಕ್ಟಲ್ಲಿ ಓದ್ತಾರೆ ಸರ್ ಅವರು. ಸೈಂಟಿಸ್ಟ್ ಆಗಿ ಓದೋದು. ಎಸ್ ಸರ್, ಎಸ್ ಸರ್, ಎಸ್. ಥಿಯರಿ ಪ್ಲಸ್ ಪ್ರಾಕ್ಟಿಕಲ್ ಪ್ಲಸ್ ರಿಸರ್ಚ್ ಅದಕ್ಕೆ ಇನ್ಕ್ಲೂಡ್ ಇರುತ್ತೆ ಸರ್ ಅವ್ರಿಗೆ. ಇದು 5th ಇಯರ್ ಅಪ್ ಟು ಇಲ್ಲಿ ನಮ್ಮ ಕಾಲೇಜಲ್ಲಿ ಮಾಡ್ತಾರೆ. ಆಮೇಲೆ ಒಕೇಜ್ನಲ್ಲಿ ಹಾಸ್ಪಿಟಲಿಗೆ ಹೋಗಿ ಬರ್ತಾರೆ ಸರ್ ಅವರು. ಆಮೇಲೆ 6th ಇಯರ್ ಏನಿದೆ ಅಲ್ಲ, ಟೋಟಲ್ ಇಂಟರ್ನ್ಶಿಪ್ ಸರ್. ಅವರು ನಮ್ಮದು ಹಾಸ್ಪಿಟಲ್ ಟೈಪು ಇದ್ರ ಜೊತೆ ಇದೆ ಸರ್, ಕಿಮ್ಸ್
ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ. ಸೊ ಅದ್ರ ಜೊತೆ ಟೈಪ್ ಇದೆ ಸರ್. ಅವರು ಅಲ್ಲಿ ಆ ಇನ್ಸ್ಟಿಟ್ಯೂಷನ್ಗೆ ಹೋಗ್ತಾರೆ ಸರ್, ಹುಬ್ಳಿಗೆ. ಅಲ್ಲಿ ಹೋಗಿ ಸೊ 6th ಇಯರ್ನಲ್ಲಿ ಕಂಪ್ಲೀಟಾಗಿ ಅವ್ರದ್ದು ಅಲ್ಲೇ ಡಿಪ್ಯೂಟ್ ಮಾಡಿರ್ತೀವಿ ಸರ್ ನಾವು. ಅದು ನಮ್ಮ ಕಾಲೇಜಿದ್ದು ಮತ್ತು ಕಿಮ್ಸಾರದ್ದು MOU ಇದೆ ಸರ್, ಮೆಮೊರಂಡಮ್ ಆಫ್. ಇಲ್ಲ ಸರ್, ಕಂಪ್ಲೀಟಾಗಿ ಅವರು ಹಾಸ್ಪಿಟಲ್ನಲ್ಲೇ ಇಲ್ಲ ಸರ್. ಹೌದೌದು ಸರ್, ಪೂರ್ತಿ ಪ್ರಾಕ್ಟಿಕಲ್ ಸರ್. ಇದರಲ್ಲಿ ಏನು ಮಾಡಿದೆ ಸರ್, ನಮ್ಮದು ಯೂನಿವರ್ಸಿಟಿ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸಸ್ ಇದನ್ನೇನು ಮಾಡಿದ್ದಾರೆ ಸರ್, ಟೋಟಲ್ 365 ಡೇಸ್ ಅಥವಾ 12 ಮಂತ್ಸನ್ನು ಅವರು ಡಿವೈಡ್ ಮಾಡಿದ್ದಾರೆ ಸರ್. ಸೊ ಫಸ್ಟ್ 6 ಮಂತ್ಸ್ ಜನರಲ್ ಮೆಡಿಸಿನಲ್ಲಿ ಹೋಗ್ತಾರೆ ಸರ್ ಅವರು. ಜನರಲ್ ಮೆಡಿಸಿನಲ್ಲಿ 6 ಮಂತ್ಸ್ ಸರ್. ಆಮೇಲೆ ಉಳ್ಕಿದ 6 ಮಂತ್ಸ್ ಏನಿದೆ ಅಲ್ಲ ಸರ್, 2 ಮಂತ್ಸ್ ಡಿವಿಷನ್ ಮಾಡಿ ಸ್ಪೆಷಲ್ ಡಿಪಾರ್ಟ್ಮೆಂಟ್ಸಿಗೆ ಹಾಕ್ತಾರೆ ಸರ್. ಸ್ಪೆಷಲ್ ಡಿಪಾರ್ಟ್ಮೆಂಟ್ಸ್ ಅಂತಂದರೆ ಪೀಡಿಯಾಟ್ರಿಕ್ ಇರ್ಬೋದು ಸರ್, ಚಿಕ್ಕ ಮಕ್ಕಳದು, ಗೈನಿಕ್ ಇರ್ಬೋದು, ಸ್ತ್ರೀ ರೋಗದ್ದಿರ್ಬೋದು, ಅಥವಾ ಡರ್ಮಾ ಇರ್ಬೋದು ಸರ್, ಸ್ಕಿನ್, ಆರ್ಥೋ ಇರ್ಬೋದು ಸರ್, ಅಥವಾ ಕ್ಯಾನ್ಸರ್ ಇರ್ಬೋದು. ಆ ರೀತಿ ಆ ಹಾಸ್ಪಿಟಲ್ನಲ್ಲಿ ಸ್ಪೆಷಲ್ ಡಿಪಾರ್ಟ್ಮೆಂಟ್ಸ್ ಇರ್ತಾವೆ ಸರ್. ಅದರಲ್ಲಿ 2 ಮಂತ್ಸ್ ಕಂಪಲ್ಸರಿ ಮಾಡ್ಬೇಕು ಸರ್ ಅವರು 3 ಡಿಪಾರ್ಟ್ಮೆಂಟ್ನಲ್ಲಿ. ಅದು 6 ಮಂತ್ಸ್. ಆಮೇಲೆ ಇನ್ನೊಂದು 6 ಮಂತ್ಸ್ ಏನಿದೆಲ್ಲ ಕಂಪ್ಲೀಟಾಗಿ ಅವರು ಜನರಲ್ ಮೆಡಿಸಿನಲ್ಲೇ ವರ್ಕ್ ಮಾಡಬೇಕಾಗುತ್ತೆ ಸರ್. ಇದು ಬಂದ್ಬಿಟ್ಟು ಅಕಾಡೆಮಿಕ್ ಸರ್, ಟೋಟಲ್ 6 ಇಯರ್ಸ್ ಇಷ್ಟು ಮಾಡ್ಬೇಕು. ಒಂದು ಲಾಂಗ್ ಜರ್ನಿ ಇದೆ. ಎಸ್ ಸರ್, ಭಾಳ ಲಾಂಗ್ ಜರ್ನಿ ಆಗುತ್ತೆ ಸರ್. ಮತ್ತೆ ಇಲ್ಲಿ ಎಲ್ಲ ಕಲ್ತ್ಕೊಂಡು ಅವ್ರಿಗೆ ಬರ್ತಾರೆ ಅವರು. ಹೌದು ಸರ್, ಯಾಕಂದ್ರೆ 6 ವರ್ಷದ ಮತ್ತೆ ನೀವೆಲ್ಲ ಹೇಳಿದ್ರಿ ತುಂಬ ಕಲಿಯೋದಿದೆ ಇಲ್ಲಿ. ಹೌದು ಸರ್, ಭಾಳ ಕಲಿಬೇಕಾಗತ್ತೆ ಸರ್. ಅದೇ ಡಿಫ್ರೆನ್ಸ್ ಇರೋದು ಸರ್. ಡಿ ಫಾರ್ಮಾ ಬೇಸಿಕ್ ಕೋರ್ಸ್ ಸರ್, ಅದು ಭಾಳ ಬೇಸಿಕ್ ಕೋರ್ಸ್ ಸರ್. ಏನು ನೀವು ಅವ್ರು ಎಲ್ಲಿ ಜಾಬ್ ಆಪರ್ಚುನಿಟಿ ಇರುತ್ತೆ ಸರ್, ಓನ್ಲಿ ಮೆಡಿಕಲ್ ಶಾಪ್ನಲ್ಲಿ. ಸೊ ಅವ್ರು ಹೋಗಿ ಡಿಸ್ಪೆನ್ಸ್ ಮಾಡೋದು ಅಷ್ಟೇ ಇರುತ್ತೆ ಸರ್. ಅದಕ್ಕೆ ನಾಲೆಜ್ ಕಡಿಮೆ ಬೇಕಾಗುತ್ತೆ. ಬೇಸಿಕ್ ಕೋರ್ಸು ಬೇಸಿಕ್ ಅಷ್ಟೇ ಹೇಳ್ತಾರೆ ಸರ್. ಬಿ ಫಾರ್ಮಾ ಇಂಡಸ್ಟ್ರಿಗೆ ಹೋಗ್ತಾರೆ ಸರ್. ಬಿ ಫಾರ್ಮಾ ಇಂಡಸ್ಟ್ರಿಗೆ ತುಂಬ ಕನ್ಫ್ಯೂಸ್ ಇದೆ ಇದರಲ್ಲಿ. ಹೌದು ಸರ್, ಫಾರ್ಮ್ ಡಿ ಮಾಡಿದ್ರೆ ಆಲ್ಮೋಸ್ಟ್ ಡಾಕ್ಟರ್ ಇದ್ದಂಗೆ. ಹೌದು ಸರ್, ಆಲ್ಮೋಸ್ಟ್ ಅವ್ರ ಜೊತೆ ವರ್ಕ್ ಮಾಡಿ ಅದನ್ನ ಪ್ರಿಸ್ಕ್ರಿಪ್ಷನ್ ಎಲ್ಲ ಚೆಕ್ ಮಾಡ್ತಾರೆ ಸರ್. ನಾನು ಕೇಳ್ಪಟ್ಟ ಹಾಗೆ ಫಾರ್ಮ್ ಡಿ ಆದ ನಂತರ ಅವರ ಹೆಸರು ಮುಂದೆ ಡಾಕ್ಟರ್ ಅಂತ ಬರ್ತಂತೆ. ಅದೊಂದು ಇಂಪಾರ್ಟೆಂಟ್ ಇದೆ ಸರ್. ಹೌದು, 6 ಇಯರ್ಸ್ ಆದ ನಂತರ. ಈಗ ನಾನೇ ಕಲ್ತ್ನಪ್ಪ ಸರ್ ಫಾರ್ಮ್ ಡಿ, ನನ್ನ ಹೆಸರು ನೀಲ್ಕಂಠ ಅಂತ, ಡಾಕ್ಟರ್ ನೀಲ್ಕಂಠ ಅಂತ ಹಾಕೊಳ್ಬೋದಾ? ಡೆಫಿನೆಟ್ಲಿ ಸರ್, ಯು ಹ್ಯಾವ್ ದ ರೈಟ್ ಟು ಆ್ಯಡ್ ಡಾಕ್ಟರ್ ಇನ್ ಫ್ರಂಟ್ ಆಫ್ ಯುವರ್ ನೇಮ್. ಎಸ್ ಸರ್, ಆ್ಯಡ್ ಮಾಡ್ಕೋಬೋದು ಸರ್. ಹಾಸ್ಪಿಟಲ್ ತೆಗಂಗಿಲ್ಲ? ಇಲ್ಲ ಅದು ಇಲ್ಲ ಅದು ನಮ್ಮದು ಅಗೇನ್ಸ್ಟ್ ಸರ್, ಅದು ಇಲ್ಲ. ನೀವು ಹಾಸ್ಪಿಟಲ್ ತೆಗಿಯಂಗಿಲ್ಲ. ಸೊ ಬಟ್ ಯು ಹ್ಯಾವ್ ಅಥಾರಿಟಿ ಟು ವರ್ಕ್ ಅಲಾಂಗ್ ವಿತ್ ದ ಡಾಕ್ಟರ್ ಸರ್. ಪ್ರಿಸ್ಕ್ರಿಪ್ಷನ್ ಬರೋದಿಲ್ಲ, ಅದು ಒಂದು ಸ್ವಲ್ಪ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ಸರ್. ಈಗ ಡಾಕ್ಟರ್ಸ್ ಅದು ಪ್ರಿಸ್ಕ್ರಿಪ್ಷನ್ ರೈಟ್ ಓನ್ಲಿ ಇಟ್ ಈಸ್ ಫಾರ್ ದ ಡಾಕ್ಟರ್ಸ್. ಹೌದು ಸರ್, ಪ್ರಿಸ್ಕ್ರಿಪ್ಷನ್ ಡಾಕ್ಟರ್ಸೇ ಬರೀಬೇಕು. ಅದನ್ನ ಅನಲೈಸ್ ಇವ್ರು ಮಾಡ್ತಾರೆ. ಅನಲೈಸ್ ಅವ್ರು ಮಾಡ್ತಾರೆ. ಖರೆ ಫಾರ್ಮ್ ಡಿ ಅವರು ಪ್ರಿಸ್ಕ್ರಿಪ್ಷನ್ ಬರೆಯೋ ಅಧಿಕಾರ ಇಲ್ಲ ಅವ್ರಿಗೆ ಸರಿ. ಅವರು ಡಾಕ್ಟರ್ಸೇ MBBS ಡಾಕ್ಟರ್ಸೇ ಬರಿಬೋದು. MBBS MD ಡಾಕ್ಟರ್ಸೇ. ಈಗ 6 ವರ್ಷ ಕೋರ್ಸ್ ಇದೆ. ಕೆಲವರು ಹುಡುಗರು ಅಷ್ಟು ಜಾಣರು ಇರೋದಿಲ್ಲ. ಅಂದರೆ PUCಯಲ್ಲಿ ಸಾಮಾನ್ಯವಾಗಿ ಪಾಸಾಗಿ ಬಂದಿರ್ತಾರೆ 35% ಮಾಡಿ, ಅಥವಾ ಏನೋ ಸ್ವಲ್ಪ ಹಿಂದೆ ಉಳಿದಿರ್ತಾರೆ. ಅವರಿಗೆ ಮಾಡೋ ಮನಸ್ಸಿರ್ತದೆ, ಆದರೆ ಅಷ್ಟು ಎಬಿಲಿಟಿ ಇರೋದಿಲ್ಲ. ಅವ್ರು ಮಾಡ್ಬೋದಾಯ್ತು ಸರ್. ಇಂಪಾರ್ಟೆಂಟ್ ಕ್ವಶನ್ ಇದಲ್ಲಿ ನಮ್ದು ಇದ್ರ ಇಂಟ್ರಡಕ್ಷನಲ್ಲಿ ಮಿಸ್ ಆಯ್ತು ಸರ್. ಅದೇನಾಗುತ್ತೆ ಅಂತಂದರೆ ನಾವು ಜಸ್ಟ್ ಎಂಟ್ರಿ 2 ಹೇಳಿದ್ದೀವಿ ಸರ್. ಒಂದು KCET ಮತ್ತು ಡೈರೆಕ್ಟ್ ಮ್ಯಾನೇಜ್ಮೆಂಟ್ ಸೀಟ್ ಅಂತ. ಇದು ಈಗ ಕೆಲವೊಂದು PUC ಹುಡುಗರು ವೀಕ್ ಇರ್ತಾರಲ್ಲ ಸರ್, ಅವ್ರು ಏನು ಮಾಡ್ಕೋಬೋದು, ಬೇಕಂದ್ರೆ ಡಿ ಫಾರ್ಮಾ ಜಾಯ್ನ್ ಆಗ್ಬೋದು ಅಥವಾ ಬಿ ಫಾರ್ಮಾ ಜಾಯ್ನ್ ಆಗ್ಬೋದು. ಸೊ ಬೇಸಿಕ್ ನಾಲೆಜ್ ಫಾರ್ಮಸಿ ಬಗ್ಗೆ ತೊಗೋಬೋದು. ಆ ಬಿ ಫಾರ್ಮಾ ಆದ ನಂತರ ಅವರು ಫಾರ್ಮ್ ಡಿನೂ ಜಾಯ್ನ್ ಆಗ್ಬೋದು ಸರ್. ಸೊ ಫಾರ್ಮ್ ಡಿ ಜಾಯ್ನ್ ಆದಾಗ ಮತ್ತೆ ಮೊದಲನೇ ವರ್ಷದಿಂದ ಕಲಿಬೇಕಂತೇನಿಲ್ಲ. ಸೊ ಅವ್ರೇನಾಗ್ತಾರೆ, ಡೈರೆಕ್ಟ್ಲಿ 4th ಇಯರ್ನಲ್ಲಿ ಹೋಗ್ತಾರೆ ಸರ್ ಅವರು. 4th ಇಯರ್ ಹೌದೌದು ಸರ್, ಡೈರೆಕ್ಟ್ಲಿ 4th ಇಯರ್ನಲ್ಲಿ ಎಂಟ್ರಿ ಆಗ್ತದೆ ಸರ್. ಖರೆ ಆ 4th ಇಯರ್ನಲ್ಲಿ ಎಂಟ್ರಿ ಆದರೆ ಅವ್ರಿಗೆ ಅದು ಸಪ್ರೇಟಾಗಿ ಕೋರ್ಸ್ ಕಲಿತಾರೆ ಸರ್ ಅವರು. ಅಂದರೆ ಅದಕ್ಕೆ ನಾವು ಫಾರ್ಮ್ ಡಿ ಪೋಸ್ಟ್ ಬ್ಯಾಕ್ಲರೇಟ್ ಅಂತ ಕರಿತೀವಿ ಸರ್ ಅದನ್ನು. ಸೊ ಫಾರ್ಮ್ ಡಿ ಪೋಸ್ಟ್ ಬ್ಯಾಕ್ಲರೇಟ್ ಅಂತ ಕಲಿತೀವಿ. ಅದರಿಂದ ಅವರು ಓದ್ತಾ ಹೋಗ್ತಾರೆ ಸರ್. 4th ಇಯರಿಂದ ಪೋಸ್ಟ್ ಬ್ಯಾಕ್ಲರೇಟ್ ಅಂತ ಕಲಿತಾರೆ ಸರ್. ಅದಕ್ಕೆ ಮತ್ತೆ ನೀವು ಮಾನ್ಯತೆ ಪಡಿಬೇಕು ಸರ್ ಅದಕ್ಕೆ ಸಪ್ರೇಟಾಗಿ. ಈಗ ನಮ್ಮ ಕಾಲೇಜಲ್ಲಿ ಫಾರ್ಮ್ ಡಿ ಇದೆ ಸರ್. ಸೊ ನಾವು ಅವ್ರನ್ನ ತೊಗೊಳಕ್ಕೆ ಬರೋದಿಲ್ಲ ಸರ್. ಅದಕ್ಕೆ ಸಪ್ರೇಟಾಗಿ ನಾವು ಮತ್ತೆ ಮಾನ್ಯತೆಯನ್ನು ಪಡಿಬೇಕಾಗತ್ತೆ ಸರ್. ಸೊ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ ತುಂಬ ಕಾಲೇಜಸ್ ಇದಾವೆ ಸರ್. ಅಲ್ಲಿ ಅವರು ಇದನ್ನು ಅಡ್ಮಿಷನನ್ನು ತೊಗೋಬೋದು ಸರ್ ಅವರು. ಅದಕ್ಕೆ ಫಾರ್ಮ್ ಡಿ ಪೋಸ್ಟ್ ಬ್ಯಾಕ್ಲರೇಟ್ ಅಂತ ಕರೀತಾರೆ ಸರ್ ಅದನ್ನು. ಆ ರೀತಿಯೂ ಅವರು ಎಂಟ್ರಿ ತೊಗೋಬೋದು ಸರ್. ಲ್ಯಾಟ್ರಲ್ ಎಂಟ್ರಿ ಸರ್, ದಟ್ ವಿಲ್ ಬಿ ಕಾಲ್ಡ್ ಆಸ್ ಲ್ಯಾಟ್ರಲ್ ಎಂಟ್ರಿ ಸರ್ ಅದು. ಫಾರ್ಮ್ ಡಿ ಇದು 6 ವರ್ಷ ಕೋರ್ಸು. ಮಕ್ಕಳೆಲ್ಲ ಇಂಟ್ರೆಸ್ಟೆಡ್ ಇದ್ದಾರೆ ಸರ್, ಸುಮಾರು ಜನ ಕಲಿತಾರೆ ಇದನ್ನು. ಹೇಗೆ 6 ವರ್ಷ ಅಂದ್ಕೊಂಡು ಸ್ವಲ್ಪ ಹಿಂಜರಿಯವರು ಜಾಸ್ತಿ ಜನ ಇಲ್ಲ ಸರ್. ಅವರು ಆದರೆ ಇದ್ರ ಬಗ್ಗೆ ಮಾಹಿತಿನೂ ತುಂಬ ಕಡಿಮೆ ಇದೆ. ಹೌದು ಸರ್. ಅಂದರೆ ಅದೇ ಕನ್ಫ್ಯೂಷನ್ ಸರ್. ಅಂದರೆ ಎಲ್ಲರಿಗೂ ಏನಾಗುತ್ತೆ ಸರ್, ಬಿ ಫಾರ್ಮಾ ಡಿ ಫಾರ್ಮಾ ಅಷ್ಟೇ. ಜಸ್ಟ್ ಒಂದು ಡಿ ಈ ಕಡೆ ಇರುತ್ತೆ, ಒಂದು ಡಿ ಆ ಕಡೆ ಇರುತ್ತೆ, ಇಲ್ಲಾಂದ್ರೆ ಬಿ ಇರುತ್ತೆ, ಫಾರ್ಮಾ ಸೇಮ್ ಇರುತ್ತೆ ಸರ್. ಅದು ಕನ್ಫ್ಯೂಷನ್ ಆಗುತ್ತೆ ಸರ್ ಅವ್ರಿಗೆ. ಸೊ ಇದು ಮತ್ತು 6 ವರ್ಷ ಕೋರ್ಸ್ ಆಗಿರೋದ್ರಿಂದ ಇದ್ರ ಬಗ್ಗೆ ಮಾಹಿತಿ ತುಂಬ ಕಡಿಮೆ. ಮತ್ತು 6 ವರ್ಷ ಯಾರು ಕೊಡ್ತಾರೆ ಸರ್? ಹಿಂಗಿರ್ತದೆ ತಲೆ ಮನಸ್ಥಿತಿ. ಡಿಗ್ರಿ 3 ವರ್ಷ ಮಾಡಿದ್ರೆ ಮುಂದೆ ಏನಾರು ಮಾಡ್ಕೊಳ್ಬೋದು, ಅಥವಾ B.Ed ಮಾಡಿ ಏನಾರು ಮಾಡ್ಬೋದು, ಹಿಂಗೆಲ್ಲ ಇರ್ತದೆ. 6 ವರ್ಷ ಕೋರ್ಸ್ ಅಂದರೆ
ಸ್ಟ್ರೆಂತ್ ಇರ್ತದೆ ಸರ್. ಹೌದೌದು ಸರ್. ಅವ್ರು ಅಂದರೆ ಅದು ಕೋರ್ಸೇ ಆ ರೀತಿ ಇದೆ ಸರ್. ಅವ್ರು ಅಷ್ಟು ಡೆಪ್ತ್ ಕಲೀಲೇಬೇಕು. ಅಷ್ಟು ಡೆಪ್ತ್ ಕಲಿತ್ರೆ ಅಷ್ಟೇ ದೇ ವಿಲ್ ಬಿ ಯೂಸ್ಡ್ ಇನ್ ದ ಹಾಸ್ಪಿಟಲ್ಸ್. ಅದರ್ವೈಸ್ ಡಿ ಫಾರ್ಮಾ ಬಿ ಫಾರ್ಮಾ ಮಾಡಿ ಅಲ್ಲೇ ಸರ್ಕೋಬೋದು ಅವರು. ಅಷ್ಟು ಡೆಪ್ತ್ ನಾಲೆಜ್ ಇರುತ್ತೆ. ಈಗ ಡಾಕ್ಟರ್ಸ್ ಜೊತೆ ವರ್ಕ್ ಮಾಡ್ಬೇಕಂತಂದ್ರೆ ಅಷ್ಟು ನಾಲೆಜ್ ಇರಲೇಬೇಕು ಸರ್ ಅವ್ರಿಗೆ. ಅಲ್ಲ, ಬಿ ಫಾರ್ಮಕ್ಕಿಂತ ಚಲೋ ಅಂತೀರಾ ಸರ್ ಈ ಕೋರ್ಸ್? ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ಸರ್ ಇದು. ಬಿ ಫಾರ್ಮಕ್ಕಿಂತ ಮೇಲೆ ಅಂತ ಹೇಳ್ಬೋದು. ಹೌದೌದು ಸರ್. ಈಗ ನೀವು ಡಿ ಫಾರ್ಮಾ ನೋಡ್ರಿ, ಅವರು ಮತ್ತೆ ಡಾಕ್ಟರ್ಸ್ದು ಕನೆಕ್ಷನ್ ಬರೋದಿಲ್ಲ. ಬಿ ಫಾರ್ಮಾ ತಗೊಳ್ರಿ, ಅವ್ರು ಇಂಡಸ್ಟ್ರಿಯಲ್ಲಿ ಅಲ್ಲಿ ಇಲ್ಲಿ ವರ್ಕ್ ಮಾಡ್ತಾರೆ, ಅವರು ಮತ್ತೆ ಡಾಕ್ಟರ್ಸಿಗೆ ಕನೆಕ್ಷನ್ ಬರಂಗೇ ಇಲ್ಲ. ಬಟ್ ಫಾರ್ಮ್ ಡಿ ಮಾಡಿದವರು ಡಾಕ್ಟರ್ಸ್ ಜೊತೆ ಕನೆಕ್ಷನ್ ಇರ್ತೀರಿ, ಅಂದ್ರೆ ಅವ್ರ ಜೊತೆಗೇ ವರ್ಕ್ ಮಾಡ್ತಿರ್ತಾರೆ ಸರ್. ಸೊ ಡಾಕ್ಟರ್ಸ್ ಏನು ನಾಲೆಜ್ ಇರುತ್ತಲ್ಲ ಆ ಲೆವೆಲ್ಗೆ ಇವ್ರು ಸ್ಟಡಿ ಮಾಡ್ಬೇಕಾಗತ್ತೆ ಸರ್. ಯಾಕಂದ್ರೆ ಅಷ್ಟು MBBS ಡಾಕ್ಟರ್ಸ್ ಬೇರೆ, ಅವ್ರು ಕಲಿಯೋದು ಅವ್ರ ಕೋರ್ಸು ಅದೆಲ್ಲ ಬೇರೆ ಸರ್. ಸೊ ನಾವು ಅವ್ರ ಪ್ಯಾರಲಲ್ ಆಗಿ ನಾವು ಅದನ್ನ ಕಲಿತೀವಿ ಸರ್. ಬಟ್ ವಿ ಮೇನ್ಲಿ ಫೋಕಸ್ ಆನ್ ದಿ ಮೆಡಿಸಿನ್ಸ್, ಡ್ರಗ್ಸ್ ಮೇಲೆ ನಾವು ಫೋಕಸ್ ಮಾಡ್ತೀವಿ ಸರ್. ಸರ್, ಈಗ ಫಾರ್ಮ್ ಡಿ ಆದ ನಂತರ ಮುಂದೆ ಹೈಯರ್ ಎಜುಕೇಶನ್ ಹೋಗ್ಬೇಕಪ್ಪ, ಮತ್ತೇನಾದ್ರೂ ಕಲಿಬೇಕಪ್ಪ, ಹಂಗೇನಾದ್ರು ಅವಕಾಶ PhD ಮಾಡ್ಬೋದು? ಇಟ್ ವಿಲ್ ಬಿ ಕನ್ಸಿಡರ್ಡ್ ಈಕ್ವಲೆಂಟ್ ಟು ಮಾಸ್ಟರ್ಸ್ ಡಿಗ್ರಿ ಸರ್. ಇದು ಮಾಸ್ಟರ್ ಡಿಗ್ರಿ ಅಂತ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅವರು PhD ಮಾಡಿ ಮತ್ತೊಂದು ಡಾಕ್ಟರೇಟ್ ತಗೋಬಹುದು ಸರ್. ಮತ್ತೊಂದು ಡಾಕ್ಟರೇಟ್ ತಗೊಳ್ಬೋದು. ಡಾಕ್ಟರ್ ಅಂದ್ರೆ ಇದು ಫಾರ್ಮ್ ಡಿ ಅಂದ್ರೆ ಡಾಕ್ಟರ್ ಆಗಿರ್ತಾರೆ ಸರ್. ಆಮೇಲೆ ಡಾಕ್ಟರೇಟ್ ಆಗ್ತಾರೆ. ಸರ್, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಈಗ ಮಕ್ಕಳು? ಈಗ ಅದೇ ಹೇಳಿದ್ನಲ್ಲ, ಇದಕ್ಕೆ ಮಿನಿಮಮ್ 30 ಮ್ಯಾಕ್ಸಿಮಮ್ 30. ಅಂದ್ರೆ ನೀವು ಮ್ಯಾಕ್ಸ್ ಅದಕ್ಕಿಂತ ಜಾಸ್ತಿ ತಗೊಳಕ್ ಬರೋದೇ ಎಲ್ಲ ಕಾಲೇಜಲ್ಲೂ? ಹೌದೌದು ಸರ್. ಯಾವುದೋ ಕಾಲೇಜಲ್ಲಿ ಎಷ್ಟು ಕಾಲೇಜ್ ಇದಾವೆ ಸರ್? 40 ಇದೆ. ಅರೌಂಡ್ 60 ಕಾಲೇಜಸ್ ಇದೆ. 60 ಅಂದ್ರೆ 180 ಹುಡುಗರು ವರ್ಷ ಹೊರಗಡೆ ಬೀಳ್ತಾರೆ. ಮೇ ಬಿ ಹೆಚ್ಚು ಕಡಿಮೆ ಅಂದ್ರೆ ಎವ್ರಿ ಇಯರ್ ಅಫಿಲಿಯೇಷನ್ಸ್ ಅದು ಬರ್ತಿರ್ತಾವಲ್ಲ. ಸೊ ಆನ್ ಅಂಡ್ ಅವರೇಜ್ ಒಂದು 60 ಪ್ಲಸ್ ಇದ್ದಾರೆ ಸರ್. ಅಂದ್ರೆ 6 ವರ್ಷ ಅಂದ್ರೆ 12 ಸೆಮ್ ಆಯ್ತಲ್ಲ ಸರ್? ಇಲ್ಲ, ಇದು ಇಯರ್ ವೈಸ್ ಕೋರ್ಸ್ ಸರ್. 6 ವರ್ಷ. ಹೌದು, 6 ವರ್ಷ ಸರ್. ಎಲ್ಲ ಪಾಸ್ ಆಗ್ತಾರೆ? ಹೌದು ಸರ್. ಅಷ್ಟು ಡೆಪ್ತ್ ಇರುತ್ತೆ ಸರ್. ಆಮೇಲೆ ಅಷ್ಟು ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಆಲ್ಮೋಸ್ಟ್ MBBS ಆಲ್ಮೋಸ್ಟ್ ಆ ಟೈಪ್ ಆಗುತ್ತೆ ಸರ್. ಖರೆ ಅದಲ್ಲ, ಬಟ್ ಇದು ಬೇರೆ. ಅಷ್ಟೇ ಟಫ್ ಆಗುತ್ತೆ ಸರ್. ಅವ್ರು ಅಷ್ಟೇ ಟಫ್ ಆಗ್ತದೆ. ಮತ್ತೆ ಅಷ್ಟು ಕಲಿತ ನಾಲೆಜ್ ಅಷ್ಟು ಡೀಪ್ ಆಗಿ ಹೋಗಿರ್ತದೆ ಸರ್. ಖರೆ MBBSಗೆ ಅವರು ನೀಟ್ ಬರೋದು ಬರಬೇಕಾಗುತ್ತೆ. ಇಲ್ಲೇ KCET ಥ್ರೂ KCET ಸೆಕೆಂಡ್ PUC ಇಂದ ಬರಬೇಕು. KCET ಬಂದ್ರೆ ಆಯ್ತು, ಮ್ಯಾನೇಜ್ಮೆಂಟ್ ಸೀಟ್ ಅಲ್ಲೂ ಸಿಗ್ಬೋದು. ಏನ್ ತೊಂದರೆ ಇಲ್ಲ. ಎಲ್ಲರೂ ಕೋರ್ಸ್ ಮುಗಿಸ್ಕೊಂಡು ಹೋಗ್ತಾರ? ಮುಗಿಸ್ತಾರೆ. ಯಾಕಂದ್ರೆ ಏನಾಗುತ್ತೆ ಸರ್ ಅವ್ರಿಗೆ, ಯಾಕಂದ್ರೆ ಫಸ್ಟ್ ಎಂಟ್ರಿಯಲ್ಲೇ ನಾವು ಹೇಳ್ಬಿಡ್ತೀವಿ. ಸೊ ಈ ಕೋರ್ಸ್ ಬೇರೆ, ಡಿ ಫಾರ್ಮಾ ಬೇರೆ, ಇದು ಫಾರ್ಮ್ ಡಿ ಬೇರೆ. ಸೊ ಇಟ್ ಇಸ್ 6 years ಕೋರ್ಸ್ ಇರುತ್ತೆ, ಡಿಫಿಕಲ್ಟ್ ಇರುತ್ತೆ, ಓದಬೇಕಾಗತ್ತೆ ಅಂತ ಹೇಳಿ. ಆಮೇಲೆ ಅವರು ಸ್ಟೂಡೆಂಟ್ಸ್ ಬರೋಕ್ಕಿಂತ ಮುಂಚೆ ಎಲ್ಲ ಮೆಂಟಲ್ ಪ್ರಿಪೇರ್ ಆಗಿ ಎಲ್ಲ ಸರ್ಚ್ ಮಾಡಿ ಏನಿದೆ ಕೋರ್ಸು, ಎಷ್ಟು ಏನು ಸಬ್ಜೆಕ್ಟ್ಸ್ ಎಲ್ಲ ನೋಡ್ಕೊಂಡೇ ಬಂದಿರ್ತಾರೆ ಸರ್. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಎಲ್ಲ ಓದ್ಕೊಂಡು ಅಂದ್ರೆ ಮೆಂಟಾಲಿಟಿ, ಹೌದೌದು, ಸ್ಟ್ರಾಂಗ್ ಮೆಂಟಾಲಿಟಿಯಿಂದನೇ ಬಂದಿರ್ತಾರೆ. ಆಮೇಲೆ ಎವ್ರಿ ಇಯರ್ ಎಲ್ಲರೂ ಪಾಸ್ ಆಗ್ತಾ ಇದ್ದಾರೆ. ಅಂದ್ರೆ 6 ವರ್ಷ ಹೋಗ್ಬೇಕಲ್ಲ, ಜರ್ನಿ, ಲಾಂಗ್ ಜರ್ನಿ. ಹೌದು, ಪೇಷನ್ಸ್ ಬಾಳ್ಬೇಕು ಸರ್. ಸ್ಟೂಡೆಂಟ್ಸಿಗೆ ಪೇಷನ್ಸ್ ಬಾಳ್ಬೇಕು, ಪೇರೆಂಟ್ಸಿಗೆ ಪೇಷನ್ಸ್ ಬಾಳ್ಬೇಕು. ಹೌದೌದು ಸರ್. ಹೆಣ್ಣು ಮಕ್ಕಳು ಕಲಿತಾರೆ ಜಾಸ್ತಿ, ಗಂಡು ಮಕ್ಕಳು ಸರ್? ಈಗ ನಮ್ದು ನೋಡ್ತಾ ಇದೀವಲ್ಲ, ಇವನ್ ನಾವು ಡಿ ಫಾರ್ಮಾ, ಬಿ ಫಾರ್ಮಾ, ಫಾರ್ಮ್ ಡಿ ಅಲ್ಲಿ ನೋಡ್ತಾ ಇದೀವಲ್ಲ, ಎಲ್ಲರೂ ಲೇಡೀಸ್ ಜಾಸ್ತಿ, ಗರ್ಲ್ಸ್ ಜಾಸ್ತಿ ಇಂಟ್ರೆಸ್ಟ್. ನಿಮ್ ಕಾಲೇಜ್ ನೋಡಿದಾಗ ಹಂಗೆ ಅನ್ಸುತ್ತೆ. ಹೌದೌದು, ಲೇಡೀಸ್ ಡಾಮಿನೇಟ್ ಇದ್ದಾರೆ ಸರ್. ಈಗ ಭಾಳ ಮುಖ್ಯವಾದ ಒಂದು ಹಂತಕ್ಕೆ ಬರೋಣ ಸರ್. ಈ ಕೋರ್ಸ್ 6 ವರ್ಷದ ಕೋರ್ಸ್ ಇದೆ. 6 ವರ್ಷದ ಕೋರ್ಸ್ ಆದ ನಂತರ ಏನೇನು ಜಾಬ್ ಆಪರ್ಚುನಿಟೀಸ್ ಇದ್ದಾವೆ? ಎಲ್ಲರೂ ಸಾಮಾನ್ಯವಾಗಿ ಶಿಕ್ಷಣ ಕಲಿಯೋದು ಜಾಬಿಗಾಗಿ, ಹಾಗಾಗಿ ಇದು ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ನೀವು ಹೇಳ್ತಾ ಇದ್ದೀರಿ. ಈ ಫಾರ್ಮ್ ಡಿ 6 ವರ್ಷ ಕೊಟ್ಟಿರ್ತಾನೆ ಒಬ್ಬ ವಿದ್ಯಾರ್ಥಿ, ಹಾಗಾಗಿ ಅವನಿಗೆ ಈಸ್ ಹಂಟ್ ಫಾರ್ ಜಾಬ್ಗಾಗಿ ಅವನು ಕಾಯ್ತಾ ಇರ್ತಾನೆ. ಜಾಬ್ ಅವನು ಕಲಿತು ಮುಗಿದ ತಕ್ಷಣ ಜಾಬ್ ಸಿಕ್ಕುವಂಥ ಚಾನ್ಸಸ್ ಎಷ್ಟಿದ್ದಾವೆ? ಅದಾದ ನಂತರ ಯಾವ್ಯಾವ ಅವಕಾಶಗಳಿದ್ದಾವೆ ಅಂತ ಹೇಳ್ತೀರಾ ಸರ್? ಎಸ್ ಸರ್. ಈಗ ಇದರಲ್ಲಿ ಏನಾಗುತ್ತೆ ಸರ್, ಇದು ಫಾರ್ಮ್ ಡಿ ಅಂತಂತಂದರೆ ನಾನು ನಿಮಗೆ ಎಲ್ಲ ಡೀಟೇಲ್ಸ್ ಎಲ್ಲ ಅಕಾಡೆಮಿಕ್ಸ್ ಎಲ್ಲ ಹೇಳಿದೆ, ಸಬ್ಜೆಕ್ಟ್ಸ್ ಏನೇನು ಓದ್ತಾರೆ, ಏನೇನು ಮಾಡ್ತಾರೆ ಅಂತ ಹೇಳಿ. ಸೊ ಅವ್ರಿಗೇನಾಗುತ್ತೆ, ಅದರದ್ದೇ ತಕ್ಕಂತೆ ಅವ್ರಿಗೆ ಜಾಬ್ ಇರ್ತಾವೆ ಸರ್. ಸೊ ಫಸ್ಟ್ ಅವ್ರದ್ದು ಪ್ರೈಮರಿ ಜಾಬ್ ಅಂತಂತಂದರೆ ನಾ ಹೇಳಿದೆ, ಅವ್ರದ್ದು ಹಾಸ್ಪಿಟಲ್ ರಿಲೇಟೆಡ್ ಇರುತ್ತೆ ಸರ್. ಇಟ್ ಈಸ್ ಕ್ಲಿನಿಕಲ್ ಓರಿಯೆಂಟೆಡ್, ಹಾಸ್ಪಿಟಲ್ ರಿಲೇಟೆಡ್. ಸೊ ಅವ್ರದ್ದು ಮೇನ್ ರೋಲ್ ಬಂದ್ಬಿಟ್ಟು ಹಾಸ್ಪಿಟಲ್ನಲ್ಲಿ ಇರುತ್ತೆ ಸರ್. ಅವ್ರನ್ನ ಕ್ಲಿನಿಕಲ್ ಫಾರ್ಮಾಸಿಸ್ಟ್ ಅಂತ ಹೇಳಿ ಹಾಸ್ಪಿಟಲ್ಸ್ನಲ್ಲಿ ಅಬ್ಸರ್ವ್ ಮಾಡ್ಕೋತಾರೆ ಸರ್. ಎಲ್ಲ ಹಾಸ್ಪಿಟಲ್ಸ್? ಹೌದೌದು ಸರ್, ಎಲ್ಲ ಹಾಸ್ಪಿಟಲ್ಸ್ನಲ್ಲಿ ತೊಗೋಬೇಕಂತ ಹೇಳಿ ಇದೆ ಸರ್. ಈವನ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಅದನ್ನು ತೊಗೋಬೇಕಂತಿದೆ ಸರ್. ಅದು ಮೊದಲಿಂದನೇ ರೂಲ್ ಇದೆ. ಸೊ ಕ್ಲಿನಿಕಲ್ ಫಾರ್ಮಾಸಿಸ್ಟ್ ಅಂತ ಹೇಳಿ ಅವರು ಅಪಾಯಿಂಟ್ ಆಗ್ತಾರೆ ಸರ್. ಅದು ಸೊ ಅವ್ರ ಕೆಲಸ ಏನಂತಂತಂದರೆ ಟು ಲುಕ್ ಆಫ್ಟರ್ ಆಲ್ ದ ಥಿಂಗ್ಸ್. ಈಗ ಡಾಕ್ಟರ್ಸ್ ಬರ್ತಾರೆ, ಡಯಾಗ್ನೋಸಿಸ್ ಮಾಡಿಸಿ ಎಲ್ಲ ಬರೀತಿರ್ತಾರೆ, ಪ್ರಿಸ್ಕ್ರಿಪ್ಷನ್ ಬರೀತಿರ್ತಾರೆ. ಸೊ ಆ ಪ್ರಿಸ್ಕ್ರಿಪ್ಷನ್ ಅನಾಲಿಸಿಸ್ ಮಾಡೋದಾಗಲಿ, ಆಮೇಲೆ ಈಗ ನರ್ಸಿಂಗ್ ಸ್ಟಾಫ್ ಇರ್ತಾರೆ, ಅವರೆಲ್ಲ ಟೈಮ್ ಟು ಟೈಮ್ ಎಲ್ಲ ಡೋಸಿಂಗ್ ಮಾಡಬೇಕಾಗಿರ್ತದೆ, ಮೆಡಿಸಿನ್ಸ್ ಕೊಡಬೇಕಾಗ್ತಿರ್ತದೆ, ಕೊಡ್ತಾ ಇದ್ದಾರೋ ಇಲ್ಲೋ ಅದನ್ನೆಲ್ಲ ಮಾನಿಟರ್ ಮಾಡೋ ಕೆಲಸ ಈ ಕ್ಲಿನಿಕಲ್ ಫಾರ್ಮಾಸಿಸ್ಟ್ದು. ಸೊ ಅವ್ರದ್ದು ರೋಲ್ ಏನಾಗುತ್ತೆ ಸರ್, ಭಾರಿ ಇಂಪಾರ್ಟೆಂಟ್ ಕ್ರೂಷಿಯಲ್ ರೋಲ್ ಆಗುತ್ತೆ. ಹೌದು. ಯಾಕಂತಂದರೆ
ದೇ ಆರ್ ಫಿಲ್ಲಿಂಗ್ ದ ಗ್ಯಾಪ್ ಬಿಟ್ವೀನ್ ಡಾಕ್ಟರ್ ಅಂಡ್ ದ ಪೇಷಂಟ್. ಅಂದ್ರೆ ಬ್ರಿಡ್ಜ್ ಇದ್ದಂಗೆ ಸರ್ ಅವರು. ಸೊ ಇವ್ರದ್ದು ರೋಲ್ ಏನಾಗುತ್ತೆ ಸರ್, ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ಸೊ ಡಾಕ್ಟರ್ ಮೇ ಬಿ ಈಸ್ ವಿಸಿಟಿಂಗ್ ಓನ್ಲಿ ಫಾರ್ 5 minutes ಅವ್ರು ನೋಡ್ಬೋದು. ಸೊ ಅದಾದ ನಂತರ ಇವ್ರದ್ದು ರೋಲ್ ಜಾಸ್ತಿ ಆಗುತ್ತೆ ಸರ್. ಸೊ ಅವರು ಯಾವ ರೀತಿ ಇದು ನಮ್ದು ಈಗ ನಾವು ಒಂದು ಎಕ್ಸಾಂಪಲ್ ಕೊಡ್ಬೇಕಂತಂತಂದರೆ, ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಸರ್. ಈಗ ನಾವು ತೊಗೋತೀವಿ, ಏನೋ ತಲೆನೋವು ಬಂತು, ಏನೋ ಮೈಕೈ ನೋವು ಬಂತು, ಒಂದು ಪ್ಯಾರಾಸಿಟಮಾಲ್ ತೊಗೋತೀವಿ ಸರ್, ಹೌದಿಲ್ಲ ಸರ್? ರೆಗ್ಯುಲರ್ ಆಗಿ ಯಾರಾದರೂ ತೊಗೋತಾರೆ. ಬಟ್ ಅದು ಸಿಂಪಲ್ ಪ್ಯಾರಾಸಿಟಮಾಲ್ ಸದ್ಯಕ್ಕೆ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಸರ್. ಹೌದಾ? ಲಿವರ್ಗೆ ಡ್ಯಾಮೇಜ್ ಆಗ್ತಿರ್ತದೆ. ಸೊ ಅದನ್ನ ಕರೆಕ್ಟ್ ಇದರಲ್ಲಿ ತೊಗೊಂಡ್ರೆ ಓಕೆ, ಬಟ್ ಅದೇ ಜಾಸ್ತಿ ಆಯ್ತು ಅಂತಂತಂದ್ರೆ ಅದು ಲಿವರ್ಗೆ ಡ್ಯಾಮೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೌದಾ? ಇದು ಒಂದು ಸಿಂಪಲ್ ಪ್ಯಾರಾಸಿಟಮಾಲ್ ಅಂತ ಹೇಳಿದೆ. ಅದೇ ರೀತಿ ಈಗ ನಾವು ಇಷ್ಟೊಂದು ಡಿಫ್ರೆಂಟ್ ಡಿಸೀಸಸ್ ಇದಾವೆ. ಆ ಡಿಫ್ರೆಂಟ್ ಡಿಸೀಸಸ್ಗೆ ಡಿಫ್ರೆಂಟ್ ಡ್ರಗ್ಸ್ ಇದಾವೆ ಸರ್. ಸೊ ಆ ಎಲ್ಲ ಡ್ರಗ್ಸಿಗೂ ಒಂದಿಲ್ಲ ಒಂದು ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ಸರ್. ಸೊ ಆಂಟಿಬಯೋಟಿಕ್ ತಗೊಳ್ತಾರಲ್ಲ ಸರ್, ಅದು ಏನು ಡ್ಯಾಮೇಜ್ ಮಾಡ್ತದೆ? ಆಂಟಿಬಯೋಟಿಕ್ಸ್ ಮೇನ್ಲಿ ನಮ್ಮ ಮೈಕ್ರೋಬಿಯಲ್ ಫ್ಲೋರಾ, ನಮ್ಮ ಇಂಟೆಸ್ಟೈನಲ್ಲಿ ನಮ್ಮ ಬಾಡಿ ಒಳಗೂ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವೆ ಸರ್. ಅಂದ್ರೆ ಅವು ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ತೀವಿ ನಾವು. ಉಪಯೋಗಕಾರಿ ಉಪಯೋಗಕಾರಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇರ್ತಾವೆ. ಅವು ಏನು ಮಾಡ್ಬಿಡ್ತಾವು, ಆಂಟಿಬಯೋಟಿಕ್ಸ್ ತೊಗೊಂಡಾಗ ಅವೆಲ್ಲ ಡೆಸ್ಟ್ರಾಯ್ ಆಗ್ತಾವೆ ಸರ್. ಸತ್ತೋಗ್ಬಿಡ್ತವೆ. ಹೌದು, ಸತ್ತು ಹೋದಾಗ ಮತ್ತೆ ಅದು ಚೇಂಜ್ ಆಗುತ್ತೆ ಸರ್. ಸೊ ಆ ರೀತಿ ನೀವು ಯಾವುದೋ ಮೆಡಿಸಿನ್ಸ್ ತಗೊಳ್ರಿ, ಅದ್ರದ್ದೊಂದು ಅಡ್ವರ್ಸ್ ಇಫೆಕ್ಟ್ ಇದ್ದೇ ಇರುತ್ತೆ ಸರ್. ಕಿಡ್ನಿಗೂ ಡ್ಯಾಮೇಜ್ ಮಾಡ್ತಾವೆ ಸರ್. ದೇರ್ ಆರ್ ಸೋ ಮೆನಿ ಎಕ್ಸಾಂಪಲ್ ಸರ್. ಅದನ್ನೇ ಡೀಟೇಲ್ ಆಗಿ ಓದ್ತಾರೆ ಸರ್ ಅವರು. ಎಷ್ಟೊಂದು ಆಂಟಿಬಯೋಟಿಕ್ಸ್ ಇದಾವೆ ಸರ್, ಅವು ಕಿಡ್ನಿಗೆ ಡ್ಯಾಮೇಜ್ ಮಾಡ್ತವೆ, ಲಿವರ್ಗೆ ಮಾಡ್ತವೆ. ಅಂದ್ರೆ ನೀವು ಹೇಳೋದು ಈಗ ಆಂಟಿಬಯೋಟಿಕ್ಸ್ ಜಾಸ್ತಿ ತೆಗೆದುಕೊಳ್ಬಾರ್ದು ಆ ಲೆಕ್ಕದಲ್ಲಿ ಹೇಳ್ತೀರಿ. ಇವನ್ ನಮ್ಮ ಪ್ರಧಾನಮಂತ್ರಿ ಅವರು ಹೇಳಿದ್ದಾರೆ ಸರ್ ರೀಸೆಂಟ್ಲಿ. ಒಳ್ಳೆ ಮಾಹಿತಿ. ಅವ್ರ ಮನ್ ಕಿ ಬಾತ್ ಒಳಗೆ ಅವರು ಹೇಳಿದ್ದಾರೆ ಸರ್. ಅಂದ್ರೆ ಆಂಟಿಬಯೋಟಿಕ್ಸ್ ವಿತೌಟ್ ಪ್ರಿಸ್ಕ್ರಿಪ್ಷನ್ ತಗೋಬಾರ್ದು ಅಂತ ಹೇಳಿ. ಅಂದ್ರೆ ಡಿಸೈಡ್ ಮಾಡಿ ನಾವೇ ತಗೋಬಾರ್ದು ಅಂತ ಹೇಳಿ. ಅಂದ್ರೆ ಅದು ಸೈಡ್ ಎಫೆಕ್ಟ್ಸ್ ಅದು ಕಾಮನ್ ಸರ್. ಇನ್ನೊಂದು ನಮ್ಗೆ ಈಗ ಜಗತ್ತಿಗೆ ಒಂದು ಪ್ರಾಬ್ಲಮ್ ಸೃಷ್ಟಿ ಆಗ್ತಾ ಇದೆ ಏನಂತಂದ್ರೆ, ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತ ಆಗ್ತಾ ಇದೆ ಸರ್. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂತಂದ್ರೆ ಅವು ಪರಿಣಾಮ ಬೀರ್ತಾ ಇಲ್ಲ ಮೈಕ್ರೋ ಆರ್ಗ್ಯಾನಿಸಮ್. ಈಗ ನಾವು ಆಂಟಿಬಯೋಟಿಕ್ಸ್ ಎದಕ್ಕೆ ತಗೋತೀವಿ ಅಂತಂದ್ರೆ, ಇನ್ಫೆಕ್ಷನ್ ಆದಾಗ. ಇನ್ಫೆಕ್ಷನ್ ಅಂತಂದ್ರೆ ಒಂದು ಯಾವುದೋ ಮೈಕ್ರೋ ಆರ್ಗ್ಯಾನಿಸಮ್ಸ್, ಡಿಸೀಸ್ ಪ್ರೊಡ್ಯೂಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಾಡಿಯಲ್ಲಿ ಬಂದಿರುತ್ತೆ, ಅದು ಇನ್ಫೆಕ್ಷನ್ ಆಗಿರುತ್ತೆ. ಅದಕ್ಕೆ ನಾವು ಏನೋ ವಿತೌಟ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ ತೊಗೊಂಡ್ರೆ ಅದೇನಾಗುತ್ತೆ, ರೆಸಿಸ್ಟೆನ್ಸ್ ಬರುತ್ತೆ ಸರ್. ಈಗ ರೆಸಿಸ್ಟೆನ್ಸ್ ಅಂತಂತಂದ್ರೆ ಅದು ಅದಕ್ಕೆ ಕೇರ್ ಮಾಡಂಗಿಲ್ಲ, ಅದು ರೋಗ ಎಫೆಕ್ಟ್ ಆಗಂಗಿಲ್ಲ ಸರ್, ಅದು ಮಾಡಕ್ ಆಗೋದಿಲ್ಲ ಸರ್. ಅದು ರೆಸಿಸ್ಟೆನ್ಸ್ ಬಂದ್ಬಿಡ್ತದೆ, ಅದಕ್ಕೆ ಪವರ್ ಬಂದ್ಬಿಡ್ತದೆ ಸರ್ ಮೈಕ್ರೋ ಆರ್ಗ್ಯಾನಿಸಮ್ಸಿಗೆ. ಸೊ ಅದೊಂದು ಜಾಸ್ತಿ ಆಗ್ತಾ ಇದೆ ಸರ್ ಥ್ರೂಔಟ್ ಗ್ಲೋಬ್. ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಆಗ್ತಾ ಇದೆ ಸರ್. ಅದಕ್ಕಾಗಿ ಈಗ ನೋಡ್ರಿ, ಈಗ ನಾವು ಚಿಕ್ಕವರಿದ್ದಾಗ ನೋಡಿರ್ಬೋದು, ಬಿಳೆ ಇಂಜೆಕ್ಷನ್ ಅಂತ ಯೂಸ್ ಮಾಡ್ತಿದ್ವಿ, ನೀವು ಕೇಳಿರ್ಬೋದು ಬಿಳೆ ಇಂಜೆಕ್ಷನ್. ಸೊ ಅದು ನಥಿಂಗ್ ಬಟ್ ಪೆನ್ಸಿಲಿನ್ ಸರ್ ಅದು. ಸೊ ಆ ಪೆನ್ಸಿಲಿನ್ ಮೊದಲು ಯೂಸ್ ಮಾಡ್ತಾ ಇದ್ರು, ಇವಾಗ ಯಾರು ಡಾಕ್ಟರ್ಸ್ ಯೂಸ್ ಮಾಡ್ತಾ ಇಲ್ಲ ಸರ್ ಅದನ್ನ. ಯಾಕೆ ಸರ್? ಅದೇ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್. ಅಂದ್ರೆ ಅವು ಏನು ಮೈಕ್ರೋ ಆರ್ಗ್ಯಾನಿಸಮ್ಸ್ ಇದಾವಲ್ಲ, ಅದಕ್ಕೆ ರೆಸಿಸ್ಟೆನ್ಸ್ ಆಗ್ಬಿಟ್ಟಿದಾವೆ ಸರ್. ಅದ್ರ ವಿರುದ್ಧ ಪವರ್ ಆಗ್ಬಿಟ್ಟವ ಸರ್ ಅವು. ಅದ್ರ ವಿರುದ್ಧ ಹೋರಾಡ್ಲಿಕ್ಕೆ ಅವು ಗಟ್ಟಿ ಆಗಿದ್ದಾವೆ ಸರ್. ಸೊ ಅದ್ರ ರೆಸಿಸ್ಟೆನ್ಸ್ ಆಗ್ತಾ ಇದೆ ಸರ್. ಹಾಗೆ ಅಂದರೆ ಅದು ಯಾಕಂತಂತಂದರೆ, ವಿತೌಟ್ ಎನಿ ಪ್ರಿಸ್ಕ್ರಿಪ್ಷನ್, ವಿತೌಟ್ ಎನಿ ಅಡ್ವೈಸ್, ಸಿಂಪ್ಲಿ ಅವರೇ ಮೆಡಿಸಿನ್ಸ್ ತೊಗೋತಾ ಇದ್ದಾರೆ ಸರ್. ಮೈಕ್ರೋ ಆರ್ಗ್ಯಾನಿಸಮ್ಸ್ ಏನಾಗ್ತಾವ ಅಂತಂದರೆ, ಅವು ಒಂದು ಸ್ಟ್ರಾಟಜಿ ರೆಡಿ ಮಾಡಿಕೊಂಡು ಅದ್ರ ವಿರುದ್ಧ ಹೋರಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸರ್. ಅವು ಸ್ಟ್ರಾಂಗ್ ಆಗ್ತಾವೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ದಿ ರೆಸಿಸ್ಟೆನ್ಸ್. ಸೊ ಅದೇನಾಗ್ತಾ ಇದೆ, ಅದು ಇಟ್ ಈಸ್ ಗ್ಲೋಬಲ್ ಪ್ರಾಬ್ಲಮ್ ಸರ್. ಅದು ಅಂದರೆ ಜಗತ್ತಿಗೆ ಕಾಡುವಂಥದ್ದು ಒಂದು ಪ್ರಾಬ್ಲಮ್ ಸರ್ ಅದು. ಅದಕ್ಕಾಗಿ ನಮ್ಮ ಪ್ರಧಾನಮಂತ್ರಿ ಮೋದಿ ಅವರು ಅದರ ಬಗ್ಗೆ ಹೇಳಿದ್ದಾರೆ ಸರ್. ಸೊ ಕಾಶಿಯಸ್ಲಿ ವಿ ಹ್ಯಾವ್ ಟು ಯೂಸ್ ದಮ್ ಆಂಟಿ ಮೈಕ್ರೋಬಿಯಲ್ಸ್ ಅಥವಾ ಆಂಟಿಬಯೋಟಿಕ್ಸ್ ಅಂತ. ಈಗ ಅಲ್ಲಿ ಹಾಸ್ಪಿಟಲ್ ಜಾಬ್ ಆಯ್ತು ಸರ್. ಎಸ್ ಸರ್, ಹಾಸ್ಪಿಟಲ್ ಆ್ಯಕ್ಚುಲಿ ಫಾರ್ಮ್ ಡಿ ಅಂತಂದರೆ ಅವ್ರಿಗೆ ಮೇನ್ ರೋಲ್ ಬರೋದೇ ಅದರಲ್ಲಿ ಸರ್. ಅದು ಫಸ್ಟ್ ಆಯಿತು. ಸೆಕೆಂಡ್ ಬಂದ್ಬಿಟ್ಟು ಅವ್ರಿಗೆ ಫಾರ್ಮಾಸ್ಟಿಕಲ್ ಇಂಡಸ್ಟ್ರೀಸ್ ಇದಾವೆ ಸರ್. ಬಹಳಷ್ಟು ಫಾರ್ಮಾಸ್ಟಿಕಲ್ ಇಂಡಸ್ಟ್ರೀಸ್ ಇದಾವೆ ಸರ್. ಈಗ ಫಾರ್ ಎಕ್ಸಾಂಪಲ್ ಇದಿರ್ಬೋದು ಸರ್, ಈಗ ಆಕ್ಸೆಂಚರ್ ಇದೆ ಸರ್, ಐಕ್ಯಾ ಅಂತಿದೆ ಸರ್. ಸೊ ಇವೆಲ್ಲ MNCs ಇದಾವೆ ಸರ್. ಅರಬಿಂದೋ ಅವೆಲ್ಲ ಏನು ಮಾಡ್ತಾ ಇದಾವೆ ಅಂತ ಸರ್, ಈಗ ಯಾವುದೋ ಒಂದು ಮೆಡಿಸಿನ್ ಸರ್, ಈಗ ನೀವು ಏನೋ ಪ್ರಾಡಕ್ಟ್ಸ್ ತೊಗೊಳ್ರಿ ಸರ್, ಯಾಕೆ ತೊಗೋತೀರಿ, ಯಾಕೆ ಪರ್ಚೇಸ್ ಮಾಡ್ತೀರಿ, ಈಗ ಈಟೇಬಲ್ ಸರ್, ಯಾಕೆ ತೊಗೋತೀರಿ ಅಂದರೆ ಸೇಫ್ ಇದಾವೆ ಅಂಥೇಳಿ ತೊಗೋತೀರಿ. ಸೊ ಅದೇ ರೀತಿ ಇವೇನು ಡಿಫ್ರೆಂಟ್ ಕಂಪ್ನೀಸ್ ಇದಾವಲ್ಲ, ಅವರು ಇಯರ್ಲಿ ನಮ್ಮ ಮೆಡಿಸಿನ್ಸ್ ಎಷ್ಟು ಸೇಫ್ ಇದೆ ಅಂಥೇಳಿ ಅವರು ಅದನ್ನು ರಿಪೋರ್ಟ್ ನಮ್ಮ ಕನ್ಸರ್ನ್ಡ್ ಗೌರ್ಮೆಂಟ್ ಅಥಾರಿಟೀಸಿಗೆ ಕಳಿಸ್ಬೇಕು ಸರ್ ಅದನ್ನು. ಈಗ ನಮ್ಮಲ್ಲಿ CDSCO ಅಂತಿದೆ ಸರ್, ಅದು ಗೌರ್ಮೆಂಟ್ ಅಥಾರಿಟಿ. ಅಂದರೆ ನಮ್ಮ ಇಂಡಿಯಾದಲ್ಲಿ ಎಲ್ಲ ಮೆಡಿಸಿನ್ಸ್ ಬಗ್ಗೆ ಅವರೆಲ್ಲ ಅದನ್ನು ಲುಕ್ ಆಫ್ಟರ್ ಮಾಡ್ತಾ ಇದ್ದಾರೆ ಸರ್. ಸೊ ಏನಾಗುತ್ತೆ, ಇಲ್ಲಿ ಮೆಡಿಸಿನಲ್ ಇದೇನು ಡ್ರಗ್ಸದ್ದು ಕಂಪ್ನೀಸ್ ಇರ್ತಾವಲ್ಲ, ಅವ್ರಿಗೆ ರಿಪೋರ್ಟ್ ಮಾಡ್ಬೇಕು ಸರ್. ನಾವು ಇಂಡಿಯಾದಲ್ಲಿ ಈ ರೀತಿ ಈ ಮೆಡಿಸಿನ್ಸನ್ನು ಮಾರ್ಕೆಟ್ನಲ್ಲಿದೆ. ಸೊ ಈ ಮಾರ್ಕೆಟ್ನಲ್ಲಿ ನಮ್ಮದು ಏನೂ ಅಡ್ವರ್ಸ್ ಇಫೆಕ್ಟ್ಸ್ ತೋರಿಸ್ತಾ ಇಲ್ಲ, ಅಡ್ವರ್ಸ್ ಇಫೆಕ್ಟ್ಸ್ ಇದ್ದರೂ ಮಿನಿಮಮ್ ಇದೆ ಅಂತೇಳಿ, ಅಂದರೆ ಸೇಫ್ ಪ್ರೂವ್ ಮಾಡ್ಬೇಕು ಸರ್ ಅವರು. ಸೊ ಆ ಸೇಫ್ ಪ್ರೂವ್ ಹೆಂಗೆ ಮಾಡ್ಬೇಕಂತಂದರೆ, ಅದಕ್ಕೊಂದು ಸಪ್ರೇಟ್ ಇದು ಜಾಬ್ ಇದೆ ಸರ್. ಅದಕ್ಕೆ ನಾವು ಫಾರ್ಮಾಕೋ ವಿಜಿಲೆನ್ಸ್ ಅಂತ ಕರಿತೀವಿ. ಫಾರ್ಮಾಕೋ ಅಂತಂದರೆ ಡ್ರಗ್, ವಿಜಿಲೆನ್ಸ್ ಅಂತಂದರೆ ಮಾನಿಟರ್ ಮಾಡೋದು, ವಿಜಿಲೆನ್ಸ್.
ಸೊ all the pharmaceutical companies, they are continuously monitoring the drugs which are there in the ಮಾರ್ಕೆಟ್ನಲ್ಲಿ ಏನೇನಿದೆ ಅಂತ ಹೇಳಿ ಅವರು ಪ್ರಾಡಕ್ಟ್ಸ್ ಏನಾಗ್ತಾ ಇದೆ, ಅದರಿಂದ ಏನಾದರೂ ಅಡ್ಡ ಪರಿಣಾಮಗಳು ಆಗ್ತಾ ಇದೆಯೋ ಇಲ್ಲೋ ಅವರು ಕಂಟಿನ್ಯೂಸ್ಲಿ ಮಾನಿಟರ್ ಮಾಡಿ ಅದು ಕನ್ಸರ್ನ್ಡ್ ಅಥಾರಿಟಿಗೆ ಅದನ್ನು ರಿಪೋರ್ಟ್ ಮಾಡ್ಬೇಕು ಸರ್ ಅವರು. ಸೊ ಅದರಿಂದ ಏನಾಗುತ್ತೆ, ಎಸ್ ಇವೇನು ಡ್ರಗ್ಸ್ ಇದಾವಲ್ಲ ಅವೆಲ್ಲ ಸೇಫ್ ಇದೆ, ಪಬ್ಲಿಕ್ಕಿಗೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂತ ಹೇಳಿ ಆಮೇಲೆ ಅದು ಅವ್ರದ್ದೇನು ಲೈಸೆನ್ಸ್ ಇರ್ತಲ್ಲ ಅದು ಕಂಟಿನ್ಯೂ ಆಗುತ್ತೆ ಸರ್. ರೀಸೆಂಟ್ಲಿ ನೀವು ನೋಡ್ಬೋದು ಸರ್, ಆರ್ಟಿಕಲಲ್ಲಿ ಅಥವಾ ನ್ಯೂಸಲ್ಲಿ ನೋಡಿರ್ತೀರ, ಮೆನಿ ಆಫ್ ದ ಕಾಂಬಿನೇಷನ್ಸ್ ದೇ ಆರ್ ಬ್ಯಾನ್ಡ್ ಸರ್. ಅಂದರೆ ಏನಾಗಿದೆ, ಅದರಿಂದ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತಾವೆ ಸರ್, ಅದರಿಂದ ಪಬ್ಲಿಕ್ಕಿಗೆ ಪ್ರಾಬ್ಲಮ್ ಇರುತ್ತೆ ಸರ್. ಅದರಿಂದ ಏನು ಮಾಡ್ತದೆ, ಇವು ಏನು ನಮ್ಮ ಗೌರ್ಮೆಂಟ್ ಇರುತ್ತಲ್ಲ ಅದನ್ನು ಬ್ಯಾನ್ ಮಾಡಿಬಿಡ್ತಾರೆ ಸರ್ ಅವರು. ಕಾಂಬಿನೇಷನ್ ಅಂದರೆ ಏನೇನು ಕಾಂಬಿನೇಷನ್? ಈಗ ಫಾರ್ ಎಕ್ಸಾಂಪಲ್ ಈಗ ಕೆಲವೊಂದು ಡ್ರಗ್ಸ್ ಕಾಂಬಿನೇಷನ್ ಇರ್ತಾವೆ ಸರ್, ಪ್ಯಾರಾಸಿಟಮಾಲ್ ಸಿಟ್ರಜಿನ್ನು, ಅಮಾಕ್ಸಿಸಿಲಿನ್ ಕ್ಲಾವನಿಕ್ ಆಸಿಡ್, ಇವು ಕಾಂಬಿನೇಷನ್ಸ್ ಅಂದರೆ ಬೇರೆ ಬೇರೆ ಡ್ರಗ್ನ ಒಂದೇ ಟ್ಯಾಬ್ಲೆಟಲ್ಲಿ, ಕ್ಯಾಪ್ಸೂಲಲ್ಲಿ ಅಥವಾ ಸಿರಪ್ಪಲ್ಲಿ ಹಾಕಿರ್ತಾರೆ ಸರ್. ಸೊ ಕಾಂಬಿನೇಷನ್ ಡ್ರಗ್ಸ್ ಅಂತ ಹೇಳ್ತೀವಿ ಸರ್. ಒಂದು ಡ್ರಗ್ಗಲ್ಲಿ ಬೇರೆ ಬೇರೆ ಇರ್ತಾವೆ. ಹೌದೌದು ಸರ್, ಅಂದರೆ ಒಂದು ಟ್ಯಾಬ್ಲೆಟಲ್ಲಿ ನೆಗಡಿಗೆ ಒಂದು ಅಂತ ಹೇಳಿ ಮಿಕ್ಸ್ ಇರ್ತಾವೆ ಸರ್ ಅವು ಒಂದರಲ್ಲಿ. ಹೌದೌದು, ಒಂದರಲ್ಲೇ ಮಲ್ಟಿಪಲ್ ಡ್ರಗ್ಸ್ ಹಾಕಿರ್ತಾರೆ ಸರ್ ಅವರು. ಅಂದರೆ ಎಲ್ಲ ಅಲ್ಲ, ಕೆಲವೊಂದು ಕಾಂಬಿನೇಷನ್ಸನ್ನು ಈಗ ರೀಸೆಂಟ್ಲಿ ಇಂಡಿಯಾದಲ್ಲಿ ಬ್ಯಾನ್ ಆಗಿದಾವೆ ಸರ್. ಆಮೇಲೆ ಸಿಮಿಲರ್ಲಿ ಇನ್ನು US ನಲ್ಲಿರ್ಬೋದು, ದುಬೈನಲ್ಲಿರ್ಬೋದು. ಸೊ ಬೇಸ್ಡ್ ಆನ್ ಅದು ಯೂಸ್ ಮೇಲೆ ಅದನ್ನು ಅವರು ಅಡ್ವರ್ಸ್ ಇಫೆಕ್ಟ್ಸ್ ಮೇಲೆ ಅದನ್ನು ಬ್ಯಾನ್ ಮಾಡಿರ್ತಾರೆ ಸರ್ ಅವರು. ಇದು ಜಾಬ್ ಆಯಿತು. ಅದು ಅದ್ರ ಇಂಡಸ್ಟ್ರಿಯಲ್ಲೇ ಈ ರೀತಿ ಸರ್ ಫಾರ್ಮಾಕೋ ವಿಜಿಲೆನ್ಸ್ ಇರುತ್ತೆ ಸರ್, ಅಥವಾ ಮೆಡಿಕಲ್ ರೈಟಿಂಗ್ ಅಂತ ಇರುತ್ತೆ ಸರ್. ಅಂದರೆ ಈಗ ಏನು ರಿಸರ್ಚ್ ಆರ್ಟಿಕಲ್ಸ್ ಬಂದಿರ್ತಾವಲ್ಲ ಸರ್, ಅಂದರೆ ಇವರು ರಿಸರ್ಚ್ ಮಾಡಿ ಪಬ್ಲಿಷ್ ಮಾಡಿರ್ತಾರೆ ಸರ್, ಆ ಆರ್ಟಿಕಲ್ನ ಡೀಟೇಲಾಗಿ ಅನಲೈಸ್ ಮಾಡೋದು, ಅದನ್ನು ಮೆಡಿಕಲ್ ರೈಟಿಂಗ್ ಅಂತ ಹೇಳ್ತೀವಿ ಸರ್. ಆಮೇಲೆ ಮೆಡಿಕಲ್ ಕೋಡಿಂಗ್ ಅಂತಿದೆ ಸರ್. ಸೊ ಈ ರೀತಿ ಇಂಡಸ್ಟ್ರೀಸ್ನಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಇದಾವೆ ಸರ್. ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ, ಈ ಇಂಡಸ್ಟ್ರೀಸ್ನವರು ಮೇನ್ಲಿ ಕಾನ್ಸಂಟ್ರೇಟಿಂಗ್ ಆನ್ ದಿ ಕೇಸ್ ಸ್ಟಡೀಸ್ ಸರ್. ಭಾರಿ ಮುಖ್ಯ ಅದು. ಹೌದೌದು ಸರ್. ಆಮೇಲೆ ಈಗ ಆ ಜಾಬ್ ರೋಲಿಗೆ B.Pharmaದವರು ಅಷ್ಟು ಸೂಟೇಬಲ್ ಆಗೋದಿಲ್ಲ ಸರ್. ಆ ಟೈಮ್ನಲ್ಲಿ ಏನು ಮಾಡ್ತಾರೆ, ಇಂಡಸ್ಟ್ರೀಸ್ ಅವರು ಫಾರ್ಮ್ಡಿದವ್ರನ್ನ ಭಾಳ ಪ್ರಿಫರ್ ಮಾಡ್ತಾರೆ ಸರ್. ಯಾಕಂದರೆ ಅವ್ರದ್ದು ಹೋಲ್ 6 years ಅವ್ರು ಅದನ್ನೇ ಓದಿರ್ತಾರೆ ಸರ್. ಅಂದರೆ ಡ್ರಗ್ಸ್ ತೊಗೊಂಡಾಗ ಏನೇನಾಗುತ್ತೆ, ಏನೇನು ಅಡ್ಡ ಪರಿಣಾಮ ಆಗುತ್ತೆ, ಎದರಿಂದ ಆಗಿರುತ್ತೆ, ಯಾವುದಾದ್ರು ಆರ್ಗನ್ಸ್ ಮೇಲೆ ಆಗಿರುತ್ತೆ ಅಂತ ಡೀಟೇಲಾಗಿ ಅದನ್ನೇ ಓದಿರ್ತಾರಲ್ಲ. ಸೊ ಇವೆಲ್ಲ ಇಂಡಸ್ಟ್ರೀಸ್ ಒಳಗೆ B.Pharma M.Pharmaದವರು ಜಾಯ್ನ್ ಆಗ್ತಾರೆ. ಬಟ್ ಇಂಡಸ್ಟ್ರಿ ಅವ್ರು ಪ್ರಿಫರ್ ಮಾಡೋದು ಇವ್ರನ್ನ. ಯಾಕಂತ ಆಲ್ರೆಡಿ ಅವ್ರಿಗೆ ನಾಲೆಜ್ ಇರುತ್ತೆ ಸರ್. ಕೇಸ್ ಸ್ಟಡಿ ಅಂದ್ರೇನು, ಅಡ್ವರ್ಸ್ ಇಫೆಕ್ಟ್ಸು ಕಲ್ತ್ಕೊಂಡು ಹೋಗಿರ್ತಾರೆ ಅದನ್ನೇ. ಎಸ್ ಸರ್, ಅದನ್ನೇ ಓದ್ಕೊಂತ ಹೋಗಿರ್ತಾರೆ ಸರ್ ಅವರು. ಸೊ ಅದು ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್, ಅವ್ರಿಗೆ ಈಸಿಲಿ ಅಬ್ಸರ್ವ್ ಆಗ್ಲಿಕ್ಕೆ ಅವ್ರಿಗೆ ಇದು ಹೆಲ್ಪ್ ಆಗುತ್ತೆ ಸರ್ ಅವ್ರಿಗೆ. ಆಮೇಲೆ ಸಿಮಿಲರ್ಲಿ ಇದು ಪ್ರೈವೇಟ್ ಸೆಕ್ಷನ್ ಆಯಿತು. ಆಮೇಲೆ ಗೌರ್ಮೆಂಟ್ನಲ್ಲೂ ಇವ್ರಿಗೆ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಹೋಗ್ಬೋದಾ? ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟ್ರಲ್ಲಿ ಅಂದರೆ ಅದೇನಾಗುತ್ತೆ ಸರ್, ಅದು ಮೇನ್ಲಿ ಫಾರ್ B.Pharma ಸರ್. ಅದು ಅಂದರೆ ನೀವು ಜಾಸ್ತಿ ಓದಿ ಕಡಿಮೆ ಕೆಲಸ ಮಾಡ್ದಂಗೆ ಸರ್, ಹಂಗಾಗುತ್ತೆ ಸರ್. ಅಂದರೆ B.Pharma ಕ್ಯಾಂಡಿಡೇಟ್ಸ್ ಆರ್ ಸೂಟೇಬಲ್ ಫಾರ್ ಇಂಡಸ್ಟ್ರೀಸ್, ಮ್ಯಾನುಫ್ಯಾಕ್ಚರಿಂಗ್ ಒಳಗೆ ಹೋಗಕ್ಕೆ ಅವ್ರಿಗೆ. ಸರ್ ಇದಕ್ಕೆ ಸ್ಯಾಲ್ರಿ ಎಷ್ಟಿರ್ತದೆ ಪ್ರೈವೇಟಲ್ಲಿ ಆದರೆ? ಎಷ್ಟಿರ್ಬೋದು? ಪ್ರೈವೇಟ್ನಲ್ಲಿ ಈಗ ಇನಿಷಿಯಲ್ ಏನಾಗುತ್ತೆ ಸರ್, ಕಡಿಮೆ ಇರುತ್ತೆ ಸರ್. 30-35 ಹಿಂಗೆ ಸ್ಟಾರ್ಟ್ ಆಗುತ್ತೆ. ಹೌದು, 30-35 ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ಬೇಸ್ಡ್ ಆನ್ ದಿರ್ ಪರ್ಫಾರ್ಮೆನ್ಸು ಅದು ಹೆಂಗಾಗುತ್ತೆ ಅಂದ್ರೆ ಸರ್, ಇಯರ್ಲಿ ಅವ್ರದ್ದು ಪ್ಯಾಕೇಜಸ್ ಹೆಂಗಾಗುತ್ತೆ ಸರ್, ಈ ವರ್ಷ 6 lakhs ಇದೆ, ನೆಕ್ಸ್ಟ್ ಇಯರ್ನಲ್ಲಿ ಅವ್ರದ್ದು 8 lakhs, 10 lakhs, ಆ ರೀತಿ ಪರ್ ಆ್ಯನಮ್ ಅವ್ರದ್ದು ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ ಸರ್ ಅವ್ರದ್ದು. ಅದಂತರ ಗೌರ್ಮೆಂಟಿಗೆ ಬರೋಣ ಸರ್. ಈಗ ಪ್ರೈವೇಟ್ ಮುಗಿತಾ ಸರ್ ಅಷ್ಟೇ? ಗೌರ್ಮೆಂಟ್ನಲ್ಲಿ ಏನಾಗುತ್ತೆ ಮತ್ತು ಹಾಸ್ಪಿಟ್ಲಲ್ಲಿ ಸರ್ ಇದು ಪ್ರೈವೇಟ್ ದೊಡ್ಡ ಪ್ರೈವೇಟು ಗೌರ್ಮೆಂಟ್ ಎರಡರಲ್ಲೂ ಇರುತ್ತೆ ಸರ್ ಅದು. ಈಗ ಇದು ಅಂದರೆ ಸಣ್ಣ ಹಾಸ್ಪಿಟ್ಲಲ್ಲಿ ಅವಕಾಶ ಇಲ್ಲ, ದೊಡ್ಡ ಹಾಸ್ಪಿಟ್ಲಲ್ಲಿ ಅವಕಾಶಗಳಿದಾವೆ ಇವರಿಗೆ. ಹಾಂ ಸರ್, ಯೂಶ್ವಲಿ ಸಣ್ಣ ಹಾಸ್ಪಿಟಲ್ನಲ್ಲಿ ಅಂತಂದರೆ ಅಲ್ಲಿ ಡಾಕ್ಟರ್ಸು ಕಡಿಮೆ, ವಾರ್ಡ್ಸ್ ಕಡಿಮೆ, ಎಲ್ಲ ಕಡಿಮೆ ಅಲ್ಲ. ಸೊ ಯೂಶ್ವಲಿ ಆ್ಯಕ್ಚುಲಿ ಅದನ್ನು ತೊಗೊಳ್ಳೋದು ಭಾಳ ಬೆನಿಫಿಟ್ ಸರ್ ಅದು. ಆ್ಯಕ್ಚುಲಿ ಒಂದು ರೂಲೇ ಮಾಡಿಬಿಡ್ಬೇಕು. ಹೌದು, ಎಸ್. ಫಾರಿನಲ್ಲಿ ಇದಂತ ಕಳ್ಪಟ್ಟಿದೆ. ಹೌದೌದು ಸರ್. ಅಲ್ಲೆಲ್ಲ ಕಂಪಲ್ಸರಿ ಇದೆ ಸರ್. ಈಗ US, ಗಲ್ಫ್ನಲ್ಲಿ ಅದೆಲ್ಲ ಏನಿದೆ ಸರ್, ಅಲ್ಲಿ ಮ್ಯಾಂಡೇಟರಿ ಇದೆ ಸರ್. ಅಲ್ಲಿ ಅವರು ಒಂದು ಕ್ಲಿನಿಕಲ್ ಫಾರ್ಮಸಿಸ್ಟು, ಆಮೇಲೆ ಡಾಕ್ಟರ್ ಹ್ಯಾಸ್ ಟು ಟೇಕ್ ದ ಸಜೆಷನ್ಸ್ ಫ್ರಮ್ ದಿ ಕ್ಲಿನಿಕಲ್ ಫಾರ್ಮಸಿಸ್ಟು. ಆ ರೀತಿ ಅವ್ರ ಸಜೆಷನ್ ತೊಗೊಂಡು ಇಬ್ಬರು ಜೊತೆಗೆ ಡಿಸ್ಕಸ್ ಮಾಡಿ ಅವರು ಪ್ರಿಸ್ಕ್ರಿಪ್ಷನ್ ಬರೆಯೋದಾಗಲಿ, ಏನೋ ಡಿಸೈಡ್ ಮಾಡೋದಾಗಲಿ ಅವ್ರವ್ರ ಜೊತೆಗೇ ಮಾಡ್ತಾರೆ ಸರ್. ಸೊ ಅವ್ರದ್ದು ಸ್ಕೋಪ್ ಅಂದರೆ ಅದು ಅಲ್ಲಿ ಸ್ಕೋಪ್ ಜಾಸ್ತಿ ಇದೆ ಸರ್ ಅವ್ರಿಗೆ. ಅಂದರೆ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಇದೆ ಸರ್. ಇಂಡಿಯಾದಲ್ಲಿ ಏನಾಗಿದೆ ಅಂತಂದರೆ ಅದು ಒಂದು ಸ್ವಲ್ಪ ನೆಗ್ಲೆಕ್ಟ್ ಆಗಿದೆ ಸರ್. ಇದು ಕೋರ್ಸಿನ ಬಗ್ಗೆ ಗೊತ್ತಿಲ್ಲ, ಕಲಿಯೋರಿಗೆ ಕಡಿಮೆ, ನೆಗ್ಲೆಕ್ಟ್ ಆಗಿದೆ ಸರ್ ಸ್ವಲ್ಪ ಕೋರ್ಸ್ ಈಗ. ಬಟ್ ಸ್ಲೋಲಿ ಇಟ್ ಇಸ್ ಗೆಟಿಂಗ್ ಡಿಮಾಂಡ್ ಸರ್. ಸರ್ ಈಗ ನಾವು ಗೌರ್ಮೆಂಟಿಗೆ ಬರೋಣ. ಗೌರ್ಮೆಂಟಲ್ಲಿ ಏನೇನು ಅವಕಾಶಗಳಿದಾವೆ ಸರ್? ಈಗ ಒಂದು ಕ್ಲಿನಿಕಲ್ ಫಾರ್ಮಸಿಸ್ಟ್ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲೂ ಅವರು ರಿಕ್ರೂಟ್ ಆಗ್ತಾರೆ ಸರ್. ಅದ್ರ ಜೊತೆಗೆ ಇದು ಡ್ರಗ್ ಇನ್ಸ್ಪೆಕ್ಟರ್ ಅಂತ ಹೇಳೂ ಅವರು ಅಪಾಯಿಂಟ್ ಆಗ್ತಾರೆ ಸರ್. ಸರ್ ಈ B.Pharmaದವರು ಡ್ರಗ್ ಇನ್ಸ್ಪೆಕ್ಟರ್ ಆಗ್ತಾರೆ, ಇವರು ಆಗ್ತಾರೆ. ಹೌದೌದು, ಇವ್ರಿಗೂ ಅಪರ್ಚುನಿಟಿ ಇರುತ್ತೆ ಸರ್. ಈಗ ಕೆಲವೊಮ್ಮೆ ಏನಾಗುತ್ತೆ ಸರ್, ಈ ಫಾರ್ಮ್ಡಿ ಜಾಯ್ನ್ ಆಗ್ತಾರೆ ಸರ್. ಈ ಕ್ಲಿನಿಕಲ್ ಫಾರ್ಮಸಿಸ್ಟ್ ಜಾಬ್ ಸಿಗಲಿಲ್ಲ, ಈಗ ಅವ್ರು ಗೌರ್ಮೆಂಟ್ ಜಾಬ್ನೇ ಮಾಡ್ಬೇಕು. ಅವಂಗು
ಈಗ ಕೆಲವರಿಗೆ ಇದ್ದೇ ಇರುತ್ತೆ ಸರ್, ಅದು ಸರ್ಕಾರಿ ನೌಕರಿನೇ ಬೇಕು ಅಂತ ಇರುತ್ತೆ ಸರ್. ಅದಕ್ಕಾಗಿ ಬಂದಿರ್ತಾರೆ. ಆ ಟೈಮ್ನಲ್ಲಿ ಏನು ಮಾಡ್ಬೋದು, ಅವರು ಡ್ರಗ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡಿ ಅದೇನು ಪ್ರೊಸೀಜರ್ ಇರುತ್ತೆ ಅದ್ರ ಜೊತೆ ಅದೇ ಟೈಪ್ ಅವರು ಅಬ್ಸರ್ವ್ ಅಲ್ಲ, ಈಗ ಫಾರ್ಮ್ ಡಿ 6 ವರ್ಷ ಕಲ್ತಿರ್ತಾರೆ, ಬಿ ಫಾರ್ಮ್ 4 ವರ್ಷ ಇರ್ತದೆ. ಅದು ಡ್ರಗ್ ಇನ್ಸ್ಪೆಕ್ಟರ್ಗೆ ಅಪ್ಲೈ ಮಾಡಿದಾಗ ಇವ್ರಿಗೆ ಹೆಚ್ಚು ಅವಕಾಶಗಳು ಸಿಗೋದಿಲ್ಲ ಸರ್, ಹಂಗೇನಿಲ್ಲ. ಎಲ್ಲರೂ ಒಂದೇ ರೀತಿಯಾಗಿ ಅದೇನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಅವ್ರು ನಾಳೆ ಪ್ರಮೋಷನ್ಗಾದ್ರೂ ಇವರಿಗೆ ಕನ್ಸಿಡರ್ ಮಾಡ್ತಾರೆ ಹೇಗೆ? ಸರ್ ಅದಿಲ್ಲ, ಡ್ರಗ್ ಇನ್ಸ್ಪೆಕ್ಟರ್ ಅಂತ ಹೇಳಿ ಆಗಿರ್ತಾರೆ ಸರ್. ಅಲ್ಲ, ಆಮೇಲೆ ಇವ್ರ ಕ್ವಾಲಿಫಿಕೇಶನ್ ಮೇಲೆ ಇದು ಮಾಡ್ತಾರೆ ಹೇಗೆ ಅಂತ ಹಂಗೇನಿಲ್ಲ. ಇಲ್ಲ ಆಸ್ ಅ ಡ್ರಗ್ ಇನ್ಸ್ಪೆಕ್ಟರ್ ಅಂತ ಜಾಯ್ನ್ ಆಗಿರ್ತಾರೆ. ಅವ್ರದ್ದು ಆಮೇಲೆ ಏನು ಗೌರ್ಮೆಂಟದ್ದು ನಾರ್ಮ್ಸ್ ಏನಿರುತ್ತೆ ಅದ್ರ ಪ್ರಕಾರ ಅವ್ರಿಗೆ ಪ್ರಮೋಷನ್ಸು ಅವು ಇವೆಲ್ಲ ಆಗ್ತದೆ ಸರ್. ಸರ್ ಅದಾದ ನಂತರ ಡ್ರಗ್ ಇನ್ಸ್ಪೆಕ್ಟರ್ ಆಯಿತು, ಮತ್ತೇನು ಅವಕಾಶಗಳಿದಾವೆ ಅವ್ರಿಗೆ? ಮತ್ತೆ ಈಗ ನಾವು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದು R&D ಅಲ್ಲಿ ಸರ್, ಅದರಲ್ಲೂ ಅವ್ರಿಗೆ ಭಾಳ ಸ್ಕೋಪ್ ಇದೆ ಸರ್. ಯಾಕಂತಂದ್ರೆ ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂತಂತಂದ್ರೆ ಈಗ ನಮ್ದು ಯಾವುದೋ ಮೆಡಿಸಿನ್ ಅಥವಾ ಡ್ರಗ್ ಅದು ಮಾರ್ಕೆಟಿಗೆ ಬರ್ಬೇಕಂತಂದ್ರೆ ತುಂಬಾ ದಿವಸ ಬೇಕು ಸರ್. ಇಟ್ ಟೇಕ್ಸ್ ಆಲ್ಮೋಸ್ಟ್ 12 years ಸರ್. 12 ವರ್ಷ ಬೇಕು ಸರ್. ಈಗ ಒಂದು ಪ್ಯಾರಾಸಿಟಮಾಲ್ ಇವತ್ತು ನಾವು ಇದಕ್ಕೆ ಬಂದಿದೆ ಅಂತಂದ್ರೆ 12 ವರ್ಷ ಹಿಂದನೇ ಅದ್ರದ್ದು ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಸರ್. ಅದು 12 ವರ್ಷಕ್ಕಿಂತ ಜಾಸ್ತಿನೇ ಸರ್. ಸರ್ ಯಾಕದ ಹಂಗಷ್ಟು ವರ್ಷ? ಹೌದು ಸರ್, ಯಾಕಂದ್ರೆ ಈಗ ನಿಮಗೆ ಒಂದು ಏನೋ ಕೊಟ್ರೆ ನೀವು ತಗೋತೀರಾ? ಇಲ್ಲ ಅದು ಪ್ರೂವ್ ಆಗ್ಬೇಕು. ಅದು ಏನಂತ ಇಟ್ ಶುಡ್ ಬಿ ಸೇಫ್, ಇಟ್ ಶುಡ್ ಬಿ ಇಫೆಕ್ಟಿವ್ ಅಂತ ಹೇಳಿ. ಅಂದ್ರೆ ಯಾವ್ಯಾವ ಇರಬೇಕು, ಇಫೆಕ್ಟಿವ್ ಇರಬೇಕು ಸರ್. ಯಾವ್ಯಾವ್ದ್ರ ಮೇಲೆ ಟೆಸ್ಟ್ ಮಾಡ್ತಾ ಬರ್ತದೆ? ಹಾಂ ಸರ್, ಅದೇ ಹೇಳಿದ್ನಲ್ಲ, ಇಟ್ಸ್ ಅ ಲಾಂಗ್ ಪ್ರೊಸೆಸ್. 12 years ಕೋರ್ಸ್, ಇದು 12 years ಡ್ಯೂರೇಷನ್ ಆಗುತ್ತೆ ಸರ್. ಆಮೇಲೆ ದೇ ಆರ್ ಸ್ಪೆಂಡಿಂಗ್ ಮೋರ್ ದೆನ್ 10 ಅಥವಾ $12 billion US dollars ಮಾಡಬೇಕಾಗುತ್ತೆ ಸರ್ ಒಂದು ಡ್ರಗ್ಗಿಗೆ. ಹೌದು ಸರ್, ಒಂದು ಹೊಸ ಡ್ರಗ್ ಸರ್, ಹೊಸ ಮಾಲಿಕ್ಯೂಲ್ ಬರಬೇಕಂತಂದ್ರೆ ಅಷ್ಟು ಟೈಮ್ ಬೇಕಾಗುತ್ತೆ ಸರ್. ಅದು ಡ್ಯೂರೇಷನ್ ಯಾಕೆ ಬೇಕಾಗುತ್ತೆ, ಆಮೇಲೆ ಯಾಕೆ ಇಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತಂದ್ರೆ ಸರ್, ಫಸ್ಟ್ ಈಗ ನಾವು ಒಂದು ಯಾವುದೋ ಈಗ ನಾವು ಇದನ್ನು ಡ್ರಗ್ಸನ್ನು ಅಥವಾ ಮೆಡಿಸಿನ್ನ ಲ್ಯಾಬೊರೇಟ್ರಿಯಲ್ಲಿ ಪ್ರಿಪೇರ್ ಮಾಡ್ಬೋದು ಸರ್ ಅದನ್ನು, ಅಥವಾ ನಾವು ಗಿಡಮೂಲಿಕೆಯಿಂದ ತೊಗೋಬೋದು ಸರ್. ಸೊ ನಮ್ಗೆ ಆಯಿತು ಇದು ಡ್ರಗ್ನ ಡಯಾಬಿಟೀಸಿಗೆ, ಕ್ಯಾನ್ಸರಿಗೆ ಅಥವಾ ಬ್ಲಡ್ ಪ್ರೆಷರಿಗೆ ಯೂಸ್ ಮಾಡ್ತೀವಿ ಅಂತ ಹೇಳಿ ನೀವು ಹೇಳ್ತೀರಾ, ಅದು ಪ್ರೂವ್ ಆಗ್ಬೇಕಲ್ಲ. ಅಟ್ ದ ಸೇಮ್ ಟೈಮ್ ಅದು ಸೇಫು ಆಗಿ ಇರ್ಬೇಕು ಸರ್. ಸೊ ಅದನ್ನ ಏನು ಮಾಡ್ತೀವಿ, ಫಸ್ಟ್ ಏನು ಮಾಡ್ತೀವಿ, ಅದನ್ನು ಲ್ಯಾಬೊರೇಟರಿ ಅನಿಮಲ್ಸ್ ಮೇಲೆ ಟೆಸ್ಟ್ ಮಾಡ್ತೀವಿ ಸರ್. ಅದಕ್ಕೆ ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಅಂತ ಹೇಳ್ತೀವಿ. ಪ್ರೀ ಕ್ಲಿನಿಕಲ್ ಸ್ಟಡೀಸ್ ಲ್ಯಾಬೊರೇಟರಿ ಅನಿಮಲ್ಸ್ ಅಂದ್ರೆ ಯಾವ್ದು ಇರ್ತದೆ? ರ್ಯಾಟ್ ಬರುತ್ತೆ ಸರ್, ಮೈಸ್ ಬರುತ್ತೆ, ರ್ಯಾಬಿಟ್, ಗಿನಿಯಾ ಪಿಗ್ಗು, ಡಾಗು, ಮಂಕಿ, ಕ್ಯಾಟ್, ಇವೆಲ್ಲ ಲ್ಯಾಬೊರೇಟರಿ ಅನಿಮಲ್ಸ್ ಸರ್. ಇದ್ರ ಮೇಲೆ ಫಸ್ಟ್ ಟೆಸ್ಟ್ ಆಗುತ್ತೆ ಸರ್. ಇದ್ರ ಮೇಲೆ ಟೆಸ್ಟ್ ಆಗಿ ಫಸ್ಟ್ ಅದು ಸೇಫ್ ಇದೆಯೋ ಇಲ್ಲೋ ಅಂತ ಹೇಳಿ ಚೆಕ್ ಆಗುತ್ತೆ ಸರ್. ಫಸ್ಟ್ ನಮ್ಗೆ ಸೇಫ್ಟಿ ಬೇಕು ಸರ್. ಈಗ ನೀವು ಈಗ ನಿಮ್ಮ ತೆನ್ನುಗೆ ತಗೋತೀರಿ ಗುಳಿಗೆ, ನಿಮ್ದು ಕಿಡ್ನಿ ಡ್ಯಾಮೇಜ್ ಆದರೆ ಹಾಗಾಗ್ಬಾರ್ದು. ಅದು ತಲೆನೂ ಮಾತ್ರ ಕಡಿಮೆ ಮಾಡಬೇಕು, ನಮ್ಮ ಬೇರೆ ಆರ್ಗನ್ಸಿಗೆ ಮತ್ತೆ ಡ್ಯಾಮೇಜ್ ಮಾಡಬಾರ್ದು ಅದು. ಸೊ ಆ ರೀತಿ ನಾವು ಏನು ಡ್ರಗ್ಸ್ ತಗೋತೀವಿ ಅದು ಫಸ್ಟ್ ಸೇಫ್ ಇರ್ಬೇಕು ಸರ್. ಸೆಕೆಂಡ್, ಸೇಫ್ ಇದ್ದಕ್ಕೆ ಮಾತ್ರಕ್ಕೆ ಸಾಕಾಗಿಲ್ಲ, ಇಫೆಕ್ಟಿವ್ ಆಗ್ಬೇಕು ಸರ್. ಈಗ ನೀವು ತೆಲೆನೂ ತೊಗೊಂಡಿದ್ರೆ ತೆಲೆನೂ ಕಡಿಮೆ ಆಗ್ಬೇಕು ಸರ್, ಕಡಿಮೆ ಆಗಬೇಕು. ಸೊ ಆ್ಯಂಡ್ ದ ರ್ಯಾಷನಲ್ ಯೂಸ್ ಆಫ್ ದ ಮೆಡಿಸಿನ್ಸ್. ಸೊ ಇವು 3 ಏನಿದಾವಲ್ಲ ಇಂಪಾರ್ಟೆಂಟ್ ಇರುತ್ತೆ ಸರ್ ಫಾರ್ಮ್ ಡಿಯಲ್ಲಿ. ಸೇಫ್, ಇಫೆಕ್ಟಿವ್ ಆ್ಯಂಡ್ ದ ರ್ಯಾಷನಲ್ ಯೂಸ್ ಆಫ್ ದ ಮೆಡಿಸಿನ್ಸ್. ರ್ಯಾಷನಲ್ ಅಂತಂತಂದರೆ ಎದಕ್ಕೆ ಯಾವ ಗುಳಿಗೆ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು ಅನ್ನೋದನ್ನು ಅದು ಡಿಸೈಡ್ ಆಗ್ಬೇಕು ಸರ್. ಅದು ಅದರಿಂದ ಮತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗಬಾರ್ದು. ಸೊ ದೀಸ್ ಆರ್ ದಿ ಮೇನ್ 3 ಥಿಂಗ್ಸ್: ಸೇಫ್, ಇಫೆಕ್ಟಿವ್ ಆ್ಯಂಡ್ ದಿ ರ್ಯಾಷನಲ್ ಯೂಸ್ ಆಫ್ ದಿ ಮೆಡಿಸಿನ್ಸ್. ಇದನ್ನು ಡಾಕ್ಟರ್ ಮತ್ತು ಫಾರ್ಮಡಿದವ್ರ ಜೊತೆಗೆ ಸೇರಿ ಇದನ್ನು ಮಾಡ್ತಾರೆ ಸರ್. ಸೊ ಫಸ್ಟ್ ಫೇಸ್ ಏನು ಬರ್ತಂತಂದರೆ ಅದನ್ನು ಡ್ರಗ್ಸನ್ನು ಎನಿಮಲ್ಸ್ ಮೇಲೆ ಚೆಕ್ ಮಾಡ್ತಾರೆ ಸರ್. ಅದ್ರ ಮೇಲೆ ಸೇಫ್ ಇದೆಯೋ ಇಲ್ಲೋ, ಇಫೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತಾರೆ. ಸೆಕೆಂಡ್ ಏನಾಗುತ್ತೆ ಸರ್, ಕ್ಲಿನಿಕಲ್. ಪ್ರೀ ಕ್ಲಿನಿಕಲ್ ಅಂತಂದರೆ ಹ್ಯೂಮನ್ಸ್ ಚೆಕ್ ಮಾಡೋಕ್ಕಿಂತ ಮುಂಚೆ ಎನಿಮಲ್ಸ್ ಮೇಲೆ ಚೆಕ್ ಮಾಡ್ತೀವಿ. ಸೊ ಇಟ್ ಇಸ್ ಕಾಲ್ಡ್ ಆಸ್ ದಿ ಪ್ರೀ ಕ್ಲಿನಿಕಲ್ ಅಂತ ಹೇಳ್ತೀವಿ. ಪ್ರೀ ಅಂತಂದರೆ ಮುಂಚೆ, ಕ್ಲಿನಿಕಲ್ ಅಂತಂತಂದರೆ ಹ್ಯೂಮನ್ಸ್ ಮೇಲೆ. ಸೊ ಕ್ಲಿನಿಕಲ್ ರಿಸರ್ಚ್ ಮಾಡ್ತೀವಿ ಸರ್, ಕ್ಲಿನಿಕಲ್ ಟ್ರಯಲ್ಸ್ ಅಂತ ಮಾಡ್ತೀವಿ. ಸೊ ಈ ಕ್ಲಿನಿಕಲ್ ಟ್ರಯಲ್ಸ್ ಏನಿದೆಯಲ್ಲ 4 phases ಆಗ್ತದೆ ಸರ್. 4 phases ಹಂತವಾಗಿ ಅದನ್ನು ಮಾಡ್ತಾರೆ ಸರ್. ಅಂದರೆ ಎಲ್ಲರಿಗೂ ಒಮ್ಮೆ ಕೊಡಂಗಿಲ್ಲ, ಹಂತವಾಗಿ ಫಸ್ಟ್ 100 ಮೆಂಬರ್ಸ್ ಮೇಲೆ ಮಾಡ್ತಾರೆ, ಮನುಷ್ಯರ ಮೇಲೆ ಮಾಡ್ತಾರೆ. ಹೌದು ಸರ್, ಕೊನೆಯಲ್ಲಿ. ಯಾಕಂದ್ರೆ ಇಲ್ಲಿ ಎನಿಮಲ್ಸ್ ಮೇಲೆ ಸೇಫ್ ಆಗಿರುತ್ತಲ್ಲ ಸರ್. ಸೊ ನೆಕ್ಸ್ಟ್ ಹ್ಯೂಮನ್ಸ್ ಮೇಲೆ ಮಾಡ್ತಾರೆ. ಸೊ ಅದನ್ನು ಡೈರೆಕ್ಟ್ಲಿ ಮಾರ್ಕೆಟಿಗೆ ಬಿಡಂಗಿಲ್ಲ, ಹ್ಯೂಮನ್ಸ್ ಮೇಲೆ ಮಾಡ್ತಾರೆ. ಅವ್ರ ಮೇಲೆ ಮಾಡಿ ಅಬ್ಸರ್ವ್ ಮಾಡಿ ಬಿಡ್ತಾರೆ. ಸೊ ಫಸ್ಟ್ ಏನು ಮಾಡ್ತಾರೆ, 100 ಮೆಂಬರ್ಸನ್ನು ತಗೋತಾರೆ, ಹೆಲ್ದಿ ವಾಲಂಟಿಯರ್ಸನ್ನು. ಅಂದರೆ ಅವರು ನಾರ್ಮಲ್ ಆಗೇ ಇರ್ತಾರೆ, ಅವ್ರಿಗೆ ಕೊಟ್ಟು ನೋಡ್ತಾರೆ ಸರ್ ಮೆಡಿಸಿನ್ಸ್ನ. ಎಸ್, ಅವ್ರಿಗೇನಾದರೂ ಪರಿಣಾಮ ಆಗ್ತಾ ಇದೆಯೋ ಇಲ್ಲೋ, ಸೇಫ್ ಇದೆಯೋ ಇಲ್ಲೋ ಅಂತೇಳಿ ಅದನ್ನು ಚೆಕ್ ಮಾಡ್ತಾರೆ ಸರ್. ನೆಕ್ಸ್ಟ್ ಏನು ಮಾಡ್ತಾರೆ, ಡಿಸೀಸ್ಡ್ ಮೇಲೆ ತಗೋತಾರೆ ಸರ್. ಅಂದರೆ ಈಗ ನೀವೇನೋ ಡ್ರಗ್ಸ್ ತೊಗೊಂಬಂದಿರ್ತೀರಾ, ಅದು ಡಯಾಬಿಟೀಸ್ಗಿದೆ ಅಂತ ತಿಳ್ಕೊಳ್ರಿ. ಸೊ ಡಯಾಬಿಟೀಸ್ ಅಂತಂದರೆ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗಿರುತ್ತೆ, ಕಡಿಮೆ ಮಾಡ್ತಿಲ್ಲ ಅಂತೇಳಿ. ಯಾಕಂದ್ರೆ ನಾರ್ಮಲ್ಲೇ ಬ್ಲಡ್ ಶುಗರ್ ಇರ್ತೈತೆ, ಅದನ್ನ ಅವ್ರ ಮೇಲೆ ಚೆಕ್ ಮಾಡ್ತಾರೆ. ಇದ್ರ ಮೇಲೆ ಡಿಸೀಸ್ ಪೇಷಂಟ್ಸ್ ಮೇಲೆ ತಗೋತಾರೆ ಸರ್. ಅರೌಂಡ್ 500 ಪೇಷಂಟ್ಸನ್ನು ತೊಗೊಂಡು ಅವ್ರು ಕೊಟ್ಟು ನೋಡ್ತಾರೆ. ಎಸ್, ಇದು ಸೇಫ್ ಅಂತೂ ಇದೆ, ನೆಕ್ಸ್ಟ್ ಇಫೆಕ್ಟ್ ಆಗ್ತಾ ಇದೆಯೋ ಇಲ್ಲ ಅಂತೇಳಿ ಅಲ್ಲಿ ಚೆಕ್ ಮಾಡ್ತಾರೆ ಸರ್. ಯಾಕಂದ್ರೆ ಇಫೆಕ್ಟ್ ತೋರಿಸ್ಬೇಕಲ್ಲ, ಅದು ಸೇಫ್ ಇದ್ರೆ ಸಾಕಾಗಲ್ಲ. ಸೊ ಇಫೆಕ್ಟ್ ಆಗ್ತಾ ಇದೆಯೋ ಇಲ್ಲ ಅಂತ ಹೇಳಿ ಅದನ್ನ ಸೆಕೆಂಡ್ ಫೇಸಲ್ಲಿ ಚೆಕ್ ಮಾಡ್ತಾರೆ. ಥರ್ಡ್ ಫೇಸಲ್ಲಿ ಮಲ್ಟಿಪಲ್ ಸೆಂಟರ್ಸ್ ಮೇಲೆ ಚೆಕ್ ಮಾಡ್ತಾರೆ ಸರ್ ಅವರು.
ಮಲ್ಟಿಪಲ್ ಅಂದರೆ ಬಹಳ ಸೆಂಟರ್ಸ್ನಲ್ಲಿ ನಿಮಗೂ ಕೊಡ್ತಾರೆ ಸೇಮ್ ಪ್ರಾಜೆಕ್ಟ್ಸ್, ಅವ್ರು ಕೊಡ್ತಾರೆ ಅಂದರೆ ಬೇರೆ 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 ಸೆಂಟರ್ಸ್ನಲ್ಲಿ ಅದನ್ನು ಸೇಮ್ ಇದನ್ನು ಟೆಸ್ಟ್ ಮಾಡ್ತಾರೆ ಸರ್. ಅಂದರೆ ಈಗ ಒಂದೇ ಕಡೆ ನೀವು ಹೇಳಕ್ಕೆ ಬರಂಗಿಲ್ಲ, ಈಗ ನೀವು ಮ್ಯಾನಿಪುಲೇಟ್ ಮಾಡಿರ್ಬೋದು, ಏನೋ ಇರ್ಬೋದು, ಅಂದರೆ ಬ್ಲೈಂಡ್ ಸ್ಟಡಿ ಅಂತ ಹೇಳ್ತಾರೆ ಸರ್, ಎಲ್ಲ ಕಡೆ ಮಾಡ್ತಾ ಇರ್ತಾರೆ. ಮತ್ತು ಆ ವಾತಾವರಣ ಬೇರೆ ಬೇರೆ ಇರ್ತದೆ, ಬಾಡಿ ನೇಚರ್ ಬೇರೆ ಬೇರೆ ಇರುತ್ತೆ. ಎಸ್ ಸರ್. ಸೊ ಅವೆಲ್ಲ ರಿಪೋರ್ಟ್ಸ್ನ ಕಂಪೇರ್ ಮಾಡ್ತಾರೆ ಸರ್. ಎಲ್ಲ ರಿಪೋರ್ಟ್ಸ್ ಕಂಪೇರ್ ಮಾಡಿ ಎಲ್ಲ ಸೇಮ್ ಬಂತಂತಂದರೆ ಅದು ಥರ್ಡ್ ಫೇಸ್ ಕ್ಲಿಯರ್ ಆದಂಗೆ ಸರ್. ಥರ್ಡ್ ಫೇಸ್ ಕ್ಲಿಯರ್ ಆದ ನಂತರ ಡ್ರಗ್ ವಿಲ್ ಗೆಟ್ ಅ ಅಪ್ರೂವಲ್ ಟು ರಿಲೀಸ್ ಇನ್ ಟು ದ ಮಾರ್ಕೆಟ್. ಫೋರ್ತ್ ಸ್ಟೇಜ್, ಥರ್ಡ್ ಸ್ಟೇಜಿಗೆ ಅಪ್ರೂವಲ್ ಸಿಗುತ್ತೆ ಸರ್ ಅದಕ್ಕೆ. ಎಸ್, ನೀವು ಮಾರ್ಕೆಟಿಗೆ ಬಿಡ್ಬೋದು ಅಂತೇಳಿ. ಬಟ್ ಫೋರ್ತ್ ಫೇಸ್ ಬಾಕಿ ಇರುತ್ತೆ ಸರ್. ಅದನ್ನ ಏನು ಮಾಡ್ತಾರೆ, ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತಾರೆ ಸರ್. ಏನು ಸರ್ ಫೋರ್ತ್ ಫೇಸ್ ಅದು ಅದೇ ಫಾರ್ಮಕೋ ವಿಜಿಲೆನ್ಸ್ ಅಥವಾ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈವಲೆನ್ಸ್ ಅಂತ ಹೇಳ್ತೀವಿ ಸರ್. ಅದು ಫೋರ್ತ್ ಫೇಸಿಗೆ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈವಲೆನ್ಸ್ ಅಂದರೆ ಮಾರ್ಕೆಟ್ ಆದ ನಂತರ ಅದು ಪ್ರಾಡಕ್ಟ್ ಮಾರ್ಕೆಟಲ್ಲಿ ಸರ್ವೈವ್ ಆಗುತ್ತೋ ಇಲ್ಲೋ ಅಂತೇಳಿ. ಸರ್ವೈವ್ ಆಗಬೇಕಂತಂದ್ರೆ ಇಟ್ ಶುಡ್ ಬಿ ಸೇಫ್ ಆ್ಯಂಡ್ ಇಫೆಕ್ಟಿವ್. ಸೇಫು ಇರಬೇಕು, ಇಫೆಕ್ಟು ತೋರಿಸ್ತಾ ಇರಬೇಕು. ಅದೇ ಹೆಂಗೆ ಸ್ಟಡಿ ಮಾಡ್ತಾರೆ ಸರ್? ಅದೇ ಸರ್, ಅದು ಫಾರ್ಮಕೋ ವಿಜಿಲೆನ್ಸ್ ಅಂತ ಹೇಳಿದ್ನಲ್ಲ, ಸೇಮ್ ಅದೇ ಸರ್. ಅದು ಫೋರ್ತ್ ಫೇಸ್ ಅಲ್ಲೇ ಆಗುತ್ತೆ ಸರ್. ಅದು ಅಲ್ಲಿ ಅವರು ಕಂಟಿನ್ಯೂಸ್ ಆಗಿ ಅದನ್ನು ಮಾನಿಟರ್ ಮಾಡ್ತಾ ಇರಬೇಕು. ಅವರು ಎಲ್ಲಿವರೆಗೆ ಆ ಕಂಪ್ನಿದು ಡ್ರಗ್ ಮಾರ್ಕೆಟ್ನಲ್ಲಿ ಇರ್ತಲ್ಲ, ಕಂಟಿನ್ಯೂಸ್ಲಿ ದೇ ಹ್ಯಾವ್ ಟು ಟೇಕ್ ದ ರಿಪೋರ್ಟ್ಸ್ ತೊಗೊಂತ ಎಲ್ಲ ಡ್ರಗ್ಸು ಹಾಗೆ. ಹೌದು ಸರ್. ಇದು ಇಂಡಿಯಾದಲ್ಲಿ ಒಂದು ಸ್ವಲ್ಪ ಕಡಿಮೆ ಇದೆ ಸರ್. ಈಗ ನಮ್ಮಲ್ಲೇ ನೋಡಿ ಸರ್, ಅಂದರೆ ಈಗ ನಿಮ್ಗೊಂದು ಏನೋ ಸೈಡ್ ಎಫೆಕ್ಟ್ ಆಯ್ತು ಅಂತಂದ್ರೆ ನೀವು ರಿಪೋರ್ಟ್ ಮಾಡೋದೇ ಇಲ್ಲ. ಬಟ್ ಇಟ್ ಹ್ಯಾಸ್ ದ ಡ್ಯೂಟಿ ಆಫ್ ದ ಪೇಷಂಟ್ ಟು ರಿಪೋರ್ಟ್ ದ ಅಡ್ವರ್ಸ್ ಎಫೆಕ್ಟ್ಸ್. ರಿಪೋರ್ಟ್ ಮಾಡಲೇಬೇಕು ಸರ್, ಐದರ್ ಟು ದ ಫಾರ್ಮಸಿಸ್ಟ್ ಆರ್ ಟು ಯುವರ್ ಡಾಕ್ಟರಿಗೆ ನೀವು ರಿಪೋರ್ಟ್ ಮಾಡ್ಬೇಕು ಸರ್. ಸೈಡ್ ಎಫೆಕ್ಟ್ ಆದ್ರೆ ಒಂದು ಟ್ಯಾಬ್ಲೆಟ್ ತಗೊಂಡು ಅಥವಾ ಏನಾದ್ರು ಟ್ರೀಟ್ಮೆಂಟ್ ಅಂತಂದ್ರೆ ಅದನ್ನ ನೀವು ರಿಪೋರ್ಟ್ ಮಾಡ್ಬೇಕಾಗುತ್ತೆ ಸರ್. ಅಂದ್ರೆ ಅವಾಗ ಏನಾಗುತ್ತೆ, ಅದು ಕೇಸ್ ಶೀಟ್ ರೆಡಿ ಆಗುತ್ತೆ ಸರ್. ಅದು ಎಸ್, ಸೋ ಆ್ಯಂಡ್ ಸೋ ಪೇಷಂಟ್ for these symptoms he has taken these medicine and these side effects were observed ಅಂತ ಹೇಳಿ ಅವಾಗ ಒಂದು ಕೇಸ್ ರಿಪೋರ್ಟ್ ರೆಡಿ ಆಗುತ್ತೆ ಸರ್. ಅದೇನಾಗುತ್ತೆ, ಕಂಪ್ನಿದವ್ರು ತಗೋತಾರೆ ಸರ್. ಅದನ್ನು ಕಂಪ್ನಿದವ್ರು ತೊಗೊಂಡು ಅದನ್ನು ಅವರು ಅನಲೈಸ್ ಮಾಡ್ತಾರೆ ಸರ್. ಅನಲೈಸ್ ಮಾಡಿ ಅದನ್ನು ಡಿಸೈಡ್ ಮಾಡ್ತಾರೆ ಇದು ರಿಪೋರ್ಟೆಡ್ ಅಥವಾ ಅನ್ರಿಪೋರ್ಟೆಡ್ ಅಂತ ಹೇಳಿ. ಅಂದರೆ ಕೆಲವೊಂದು ನಾ ಹೇಳಿದ್ನಲ್ಲ, ಈಗ ಪ್ಯಾರಾಸಿಟಮಾಲ್ಗೂ ಒಂದು ಸ್ವಲ್ಪ ಸೈಡ್ ಇಫೆಕ್ಟ್ಸ್ ಇರ್ತವೆ, ಬಟ್ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಅದನ್ನು ಮಾರ್ಕೆಟ್ನಲ್ಲಿ ಇರುತ್ತೆ ಸರ್. ಅದು ಸೈಡ್ ಇಫೆಕ್ಟ್ಸ್ಗಿಂತ ಬೆನಿಫಿಟ್ಸ್ ಜಾಸ್ತಿ ಇರುತ್ತೆ. ಅವು ಏನು ಅಡ್ವರ್ಸ್ ಇಫೆಕ್ಟ್ಸ್ ಇರ್ತಾವಲ್ಲ ಅದು ಕಡಿಮೆ ಇರ್ತಾವೆ, ಬೆನಿಫಿಟ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅದು ಮಾರ್ಕೆಟ್ನಲ್ಲಿ ಇರುತ್ತೆ. ಯಾವಾಗ ಅಡ್ವರ್ಸ್ ಇಫೆಕ್ಟ್ ಜಾಸ್ತಿ, ಬೆನಿಫಿಟ್ ಕಡಿಮೆ ಆಗುತ್ತಲ್ಲ, ಆಬ್ವಿಯಸ್ಲಿ ಅದೇನಾಗುತ್ತೆ, ಡ್ರಗ್ ಬ್ಯಾನ್ ಆಗುತ್ತೆ ಸರ್. ಬ್ಯಾನ್ ಆಗ್ತದೆ. ಎಸ್ ಸರ್. ಸೊ ಇದನ್ನು ಸಿಸ್ಟಮೆಟಿಕ್ ಆಗಿ ಸ್ಟಡಿ ಮಾಡೋದೇ ಫಾರ್ಮಾಕೋ ವಿಜಿಲೆನ್ಸ್. ಇದು ಫೋರ್ತ್ ಫೇಸ್ ಸರ್. ಇದು ಫೋರ್ತ್ ಫೇಸಲ್ಲಿ ಇದು ಕಂಟಿನ್ಯೂಸ್ ಆಗಿ ಸ್ಟಾರ್ಟ್ ಆಗ್ತಾನೆ. ಸೊ ಆಲ್ ದಿಸ್ ಥಿಂಗ್ಸ್ ಟೇಕ್ಸ್ ಅರೌಂಡ್ 12 years. 12 ವರ್ಷ. ನಾ ಇಷ್ಟು ಜಸ್ಟ್ 2 minutes ಅಲ್ಲಿ ಹೇಳಿದೆ, ಬಟ್ 12 ವರ್ಷ. 12 ವರ್ಷ ಮಟ್ಟ ಮಿನಿಮಮ್ ಅಷ್ಟು, ಅಥವಾ ಅದಕ್ಕಿಂತ ಜಾಸ್ತಿನೂ ಹೋಗ್ಬೋದು ಸರ್ ಅದು. ಸೊ ಇದು ಕ್ಲಿನಿಕಲ್ ರಿಸರ್ಚ್ ಅಂತ ಅಲ್ಲಿನೂ ಅವರು ವರ್ಕ್ ಮಾಡ್ತಾರೆ ಸರ್ ಅವರು. ಆನಂತರ ಸೆಂಟ್ರಲ್ ಗೌರ್ಮೆಂಟಲ್ಲಿ, ಒಂಥರ ಡಿಫೆನ್ಸಲ್ಲಿ ಏನೇನು? ಹೌದು ಸರ್. ಅಲ್ಲೂ ಅಂದರೆ ಅಲ್ಲಿ ಜಾಸ್ತಿ ರಿಸರ್ಚ್ ಅದು ಇರಂಗಿಲ್ಲ. ಸೊ ಹಾಸ್ಪಿಟಲ್ಸ್ನಲ್ಲಿ ವರ್ಕ್ ಮಾಡ್ಬೋದು ಸರ್. ಈಗ ಯಾಕಂದರೆ ಈಗ ರೈಲ್ವೆ ಅವ್ರದ್ದೇ ಸಪ್ರೇಟ್ ಹಾಸ್ಪಿಟಲ್ ಇದೆ ಸರ್, ಡಿಫೆನ್ಸ್ ಅವ್ರದ್ದೇ ಸಪ್ರೇಟ್ ಹಾಸ್ಪಿಟಲ್ ಇದೆ ಸರ್. ಆಮೇಲೆ ನಮ್ಮ ಯಾವುದೋ ಒಂದು ಕಂಟ್ರಿ ಅವರು ತಮ್ಮ ಎಂಪ್ಲಾಯೀಸಿಗೆ ಅಥವಾ ನಮ್ಮ ಡಿಫೆನ್ಸಿಗೆ ಬೆಸ್ಟ್ ಸರ್ವಿಸ್ ಕೊಡ್ಬೇಕಂತಾರೆ ಸರ್. ಆ ಟೈಮ್ನಾಗ ಇವ್ರು ಫಾರ್ಮ್ ಇರೋದವ್ರನ್ನ ಅಬ್ಸರ್ವ್ ಮಾಡ್ಕೋತಾರೆ ಸರ್. ಅವ್ರವ್ರ ಹಾಸ್ಪಿಟಲ್ಸ್ನಲ್ಲಿ, ರೈಲ್ವೆ ಹಾಸ್ಪಿಟಲ್ ಇರ್ಬೋದು, ಡಿಫೆನ್ಸ್ ಹಾಸ್ಪಿಟಲ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟದ್ದು ಯಾವುದೋ ಒಂದು ಹಾಸ್ಪಿಟಲ್ ಇರ್ಬೋದು, ಅಲ್ಲಿ ESI ಹಾಸ್ಪಿಟಲ್ ಇರ್ಬೋದು, ಅಂತಲೂ ಅಬ್ಸರ್ವ್ ಆಗ್ತಾರೆ ಸರ್ ಅವರು. ಹಂಗೆ ಅಲ್ಲಿ ವರ್ಕ್ ಮಾಡ್ಬೋದು ಸರ್ ಅವರು. ಸರ್ ಹೇಳ್ರಿ. ಆಮೇಲೆ ಇದು ಯಾವುದಿದು ನಮ್ಮದು R&D ಅಂತ ಹೇಳಿದ್ನಲ್ಲ, ಸೊ ಇದೇ ವರ್ಕ್, ಡ್ರಗ್ ಡಿಸ್ಕವರಿ, ಆಮೇಲೆ R&D ಅಂತಲೇ ವರ್ಕ್ ಅವ್ರಿಗೆ ಸಿಗುತ್ತೆ ಸರ್. ಆಮೇಲೆ ಲಾಸ್ಟಿಗೆ ಇಲ್ಲ ಅಂತಂತಂದರೆ ಅವ್ರಿಗೆ ಟೀಚಿಂಗ್ನಲ್ಲೂ ಬರ್ಬೋದು ಸರ್ ಅವರು. ಈಗ ಆಮೇಲೆ ಟೀಚ್ ಮಾಡ್ಬೋದು ಸರ್. ಅದೇ ಅಂದರೆ ಈಗ ನಾವು ಫಾರ್ಮ್ಡಿದವ್ರಿಗೆ ಟ್ರೀಟ್ ಮಾಡ್ಬೇಕು ಸರ್. ಈಗ ಹೆಂಗಂದ್ರೆ ಈಗ ಫಾರ್ಮಕೋಥೆರಪೆಟಿಕ್ಸು ಇದನ್ನು ಫಾರ್ಮ್ಡಿ ಕಲ್ತವ್ರೆ ಟೀಚ್ ಮಾಡ್ಬೇಕು. ಫಾರ್ಮ್ಡಿ ಕಲ್ತ್ರೆ ಸಾಕು ಸರ್, ಟೀಚ್ ಮಾಡ್ಬೋದು ಫಾರ್ಮಡಿ ಅವರಿಗೆ. ಮಾಸ್ಟರ್ ಡಿಗ್ರಿ ಏನು ಬೇಕಾಗಿಲ್ಲ. ಇಲ್ಲ, ಇಟ್ ಈಸ್ ಇಕ್ವಲೆಂಟ್ ಸರ್. ಇದು ಈಕ್ವಲೆಂಟ್ ಟು ಮಾಸ್ಟರ್ ಡಿಗ್ರಿ ಸರ್. ಸೊ ಫಾರ್ಮಡಿ ಮುಗಿಸ್ಕೊಂಡು ಫಾರ್ಮಡಿ ಅವರಿಗೆ ಟೀಚ್ ಮಾಡ್ಬೋದು. ಹೌದು ಸರ್. ಆನಂತರ ಡಿ ಫಾರ್ಮ್ ಅವರಿಗೆ ಟೀಚ್ ಮಾಡ್ಬೋದು. ಅವ್ರಿಗೂ ಅಂತ ಬೇಸಿಕ್ ಇರುತ್ತೆ ಸರ್, ಆಬ್ವಿಯಸ್ಲಿ ಅವ್ರಿಗೂ. ಆನಂತರ ಬಿ ಫಾರ್ಮ್ ಇದು ಹೆಂಗಂತ ಅವಕಾಶಗಳು ಸ್ವಲ್ಪ ಜಾಸ್ತಿ ಇಲ್ಲಿ ಟೀಚಿಂಗ್ ಅಲ್ಲಿ. ಬಿ ಫಾರ್ಮ್ ಅವ್ರಿಗೆ ಮಾಡ್ಬೋದು, ಡಿ ಫಾರ್ಮ್ ಅವ್ರಿಗೆ ಮಾಡ್ಬೋದು. ಹೌದೌದು. ಈಗ ರೀಸೆಂಟ್ಲಿ ನೋಡಿ ಸರ್, ನಮ್ಮಲ್ಲಿ ಡಿ ಫಾರ್ಮದಲ್ಲಿ ಸಿಲೆಬಸ್ ರಿವಿಷನ್ ಆಯ್ತು ಸರ್. ಆಮೇಲೆ ಇವಾಗ ಬಿ ಫಾರ್ಮದ್ದು ಸಿಲೆಬಸ್ ರಿವಿಷನ್ ಆಗ್ತಾ ಇದೆ ಸರ್. ಸೊ ಅದರಲ್ಲಿ ಏನು ಮಾಡಿದ್ದಾರೆ ಸರ್, ಕ್ಲಿನಿಕಲ್ ಓರಿಯೆಂಟೆಡ್ ಸಬ್ಜೆಕ್ಟ್ಸ್ ಹಾಕಿದ್ದಾರೆ ಸರ್. ಅಂದರೆ ಹಾಸ್ಪಿಟಲ್ ರಿಲೇಟೆಡ್ ವರ್ಕ್ಸ್ ಇದು ಸಬ್ಜೆಕ್ಟ್ಸ್ ಹಾಕಿದ್ದಾರೆ. ಅದರಲ್ಲಿ ಏನಾಗುತ್ತೆ, ಇವ್ರಿಗೆ ಅಪರ್ಚುನಿಟಿ ಜಾಸ್ತಿ ಬರ್ತಾವೆ ಸರ್. ಆಮೇಲೆ ಏನಾಗುತ್ತೆ ಸರ್, ಅವರು BSc ನರ್ಸಿಂಗ್ ಅವ್ರಿಗೆ ಮಾಡ್ಬೋದು ಸರ್. ಹೌದು, ಅಲ್ಲೂ ಫಾರ್ಮಕಾಲಜಿ ಇರುತ್ತೆ ಸರ್. ಅಲ್ಲೂ ಅವರು ಮಾಡ್ಬೋದು ಸರ್. ತುಂಬ ಹಾಸ್ಪಿಟ್ಲ್ ಕಾಲೇಜಸ್ ಇದಾವೆ. ಹೌದೌದು ಸರ್. ಬಟ್ ಏನಾಗುತ್ತೆ ಸರ್, ಅವರು ಏನು ಮಾಡ್ತಾರೆ, BSc ನರ್ಸಿಂಗ್ನವ್ರನ್ನೇ ತೊಗೊಂಡಿರ್ತಾರೆ ಸರ್ ಅವರು. ಟೀಚಿಂಗ್ ಫೀಲ್ಡ್ ಆಯ್ತಿದೆ. ಟೀಚಿಂಗ್ ಫೀಲ್ಡಲ್ಲೂ ಅವರು ಜಾಬ್ ಈಸಿಲಿ ಸಿಗುತ್ತೆ ಸರ್. ಆ್ಯಕ್ಚುಲಿ ಈಸಿಲಿ ಅಂತಂದ್ರೆ
ತೊಗೊಂಡ್ಬಿಡ್ತಾರೆ. ಸ್ಯಾಲ್ರಿ ಎಷ್ಟು ಕೊಡ್ತಾರೆ ಸರ್ ಹೀಗೆ ಕೇಳಿ? ಇವ್ರಿಗೆ ಕಂಪೇರ್ ಟು ಎಂ ಫಾರ್ಮಾಗಿ ಇವ್ರು ಕಂಪೇರ್ ಮಾಡಿದ್ರೆ ಇವ್ರಿಗೆ ಜಾಸ್ತಿ ಇರುತ್ತೆ ಸರ್. ಎಂ ಫಾರ್ಮ ಮಾಸ್ಟರ್ ಆಫ್ ಫಾರ್ಮಸಿ ಇವ್ರಿಗಿಂತ ಜಾಸ್ತಿ ಇರ್ತದೆ ಸರ್. 30+ ಸಿಗುತ್ತೆ ಸರ್. ಆಮೇಲೆ ಇದು ಹೇಳಿದೆ ಮ್ಯಾಕ್ಸಿಮಮ್ ಕಾಲೇಜಸ್ ಫಾಲೋ ಮಾಡೋದು. ಬೇರೆ ಬೇರೆ ಕಾಲೇಜ್ ಅದಕ್ಕಿಂತ ಜಾಸ್ತಿನೂ ಕೊಡ್ತಾ ಇದ್ದಾರೆ ಸರ್. ಇದಕ್ಕೆ ಮಾಸ್ಟರ್ ಡಿಗ್ರಿ ಇದೆ ಸರ್? ಇಲ್ಲ ಸರ್, ಇದು ಇಕ್ವಾಲೆಂಟ್ ಸರ್. ಇದು ಮಾಸ್ಟರ್ ಡಿಗ್ರಿನೇ ಮುಗಿದೋಯ್ತು ಇದು. ಮತ್ತೆ ಮಾಸ್ಟರ್ ಡಿಗ್ರಿ ಮಾಡ್ಬೇಕಂತೇನಿಲ್ಲ. ಇದೊಂದು ವಿಶೇಷ ಇದಕ್ಕೆ. ಈಗ ಬಿ ಫಾರ್ಮ್ ಮಾಡಿದ್ರೆ ಎಂ ಫಾರ್ಮ್ ಮಾಡ್ಬೇಕಾಗ್ತದೆ. ಅದಾದ ನಂತರ PhD ಹೋಗ್ಬೇಕು. PhD ಹೋಗ್ಬೇಕು. ಇದು ಹಂಗಲ್ಲ, ನೇರವಾಗಿ PhD ಹೋಗ್ಬೋದು ಸರ್. ಇಂಟ್ರೆಸ್ಟ್ ಇತ್ತಂದ್ರೆ PhD ಹೋಗ್ಬೋದು. PhD ಮಾಡಿದ್ರೆ ಏನೇನು ಅವಕಾಶಗಳಿದಾವೆ ಸರ್? ಸೇಮ್ ಸರ್, ಅದೇ ಅಂದ್ರೆ ಒಂದು ಎಕ್ಸ್ಟೆನ್ಸಿವ್ ಸ್ಟಡಿ ಮಾಡ್ತಾರೆ ಸರ್ ಅವ್ರು ಅಷ್ಟೇ. ಈಗ PhD ಅಂತಂದ್ರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ತೊಗೊಂಡು ಅದ್ರ ಮ್ಯಾಗ ರಿಸರ್ಚ್ ಮಾಡಿರ್ತಾರೆ ಸರ್. ಅಂದ್ರೆ ಅದರೊಳಗೆ ಏನು ಸೆಪರೇಟ್ ಸಬ್ಜೆಕ್ಟ್ಸು ಅದು ಇದು ಏನು ಇರೋದಿಲ್ಲ. ಒಂದು ಪರ್ಟಿಕ್ಯುಲರ್ ಇಂಟ್ರೆಸ್ಟಿಂಗ್ ಟಾಪಿಕ್ ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಅವ್ರು ಥೀಸಿಸ್ ಸಬ್ಮಿಟ್ ಮಾಡ್ತಾರೆ ಸರ್. ಸರ್ ಈಗ ಫಾರಿನಲ್ಲಿ ಏನೇನು ಅವಕಾಶಗಳಿದಾವೆ ಈಗ ಅಬ್ರಾಡ್? ಅಬ್ರಾಡ್ನಲ್ಲಂತೂ ತುಂಬ ಇದೆ ಸರ್. ಯಾಕಂದರೆ ಇದು ಫಸ್ಟ್ ಕೋರ್ಸ್ ಇದ್ದಿದ್ದು US ನಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಸರ್, PharmD ಕೋರ್ಸು. ಸೊ ಅಲ್ಲಿ ಏನು ಮಾಡ್ತಾರೆ ಸರ್, ಹೆಲ್ತಿಗೆ ಭಾಳ ಪ್ರಿಫರೆನ್ಸ್ ಇರುತ್ತೆ ಸರ್ ಅವ್ರಿಗೆ. ಸೊ ಇವ್ರದ್ದು ರೋಲ್ ಏನಾಗುತ್ತೆ ಸರ್, ಭಾಳ ಅಂದ್ರೆ ಭಾಳ ಇರುತ್ತೆ ಸರ್ ಇವ್ರದ್ದು. ಮ್ಯಾಕ್ಸಿಮಮ್ ಇವ್ರದೇ ರೋಲ್ ಜಾಸ್ತಿ ಇರುತ್ತೆ ಸರ್ PharmD ಕೋರ್ಸ್ನವ್ರದ್ದು. ಸೊ ಅವ್ರಿಗೆ ಅಲ್ಲಿ ಅಪಾರ್ಚುನಿಟಿ ಇನ್ನೂ ಜಾಸ್ತಿ ಇದಾವೆ ಸರ್. ಈವನ್ ಇವ್ರದ್ದು ಗಲ್ಫ್ ಕಂಟ್ರೀಸ್ನಲ್ಲೂ ನೋಡ್ಬೋದು ಸರ್, ಅರಬ್ ಕಂಟ್ರೀಸ್ನಲ್ಲಿ ಅಲ್ಲೂ ಏನಿದೆ ಸರ್, ಹೆಲ್ತಿಗೆ ಭಾಳ ಇದನ್ನು ಕೊಡ್ತಾರೆ ಸರ್, ಇಂಪಾರ್ಟೆನ್ಸ್. ಸೊ ಅಲ್ಲಿ ಇವ್ರದ್ದು ರೋಲ್ ಇರುತ್ತೆ, ಮೇಜರ್ ರೋಲ್ ಇರುತ್ತೆ ಸರ್ ಅವ್ರಿಗೆ ಆ್ಯಸ್ ಅ ಕ್ಲಿನಿಕಲ್ ಫಾರ್ಮಾಸಿಸ್ಟ್. ಈಗ ನಿಮ್ಮಲ್ಲಿ ಕಲ್ತವ್ರು ಯಾರ್ಯಾರು ಎಲ್ಲೆಲ್ಲಿ ಜಾಬಲ್ಲಿ ಇದ್ದಾರೆ ಒಂದು ವಿಶೇಷವಾಗಿ ಕೆಲವೊಂದು ಹೇಳ್ಬೋದಾ? ಹೌದು ಸರ್, ವಿಶೇಷವಾಗಿ ಅಂತಂತಂದ್ರೆ ರೀಸೆಂಟ್ಲಿ ನಮ್ಮ ಡಾಕ್ಟರ್ ಶಿವಪ್ರಸಾದ್ ಅಂತ ಹೇಳಿ ರಾಮಾಯದಲ್ಲಿ ಜಾಯ್ನ್ ಆಗಿದ್ದಾರೆ. ಅಂದ್ರೆ ಡಾಕ್ಟರ್ ಆಗಿದ್ದಾರೆ ಅವರು. PharmD ಮಾಡಿದಂದ್ರೆ ಡಾಕ್ಟರ್ ಅಂತಾನೆ ಕರಿಬೇಕು ನೀವು. ಸರ್ ಅವ್ರಿಗೆ ಡಾಕ್ಟರ್ ಅಂತೇಳಿ ಕರಿಬೇಕು ಸರ್. ಆಮೇಲೆ ಡಾಕ್ಟರ್ ಆದರ್ಶ್ ಅಂತ ಹೇಳಿ ನಮ್ಮಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಡಾಕ್ಟರ್ ವರುಣ್ ಅಂತ ಹೇಳಿ, ಡಾಕ್ಟರ್ ವಿಜಿತಾ ಈಗ ಅವ್ರು ಕ್ಲಿನಿಕಲ್ ರಿಸರ್ಚ್ನಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಎಲ್ಲಿ? ಬೆಂಗಳೂರಲ್ಲಿ ಸರ್. ಬೆಂಗಳೂರಲ್ಲಿ ಕ್ಲಿನಿಕಲ್ ರಿಸರ್ಚಲ್ಲಿ ಜಾಯ್ನ್ ಆಗಿದ್ದಾರೆ ಸರ್. ಆಮೇಲೆ ಇನ್ನೊಬ್ರು ಇದ್ರು, ಅವ್ರ ಹೆಸರು ನೆನಪಾಗ್ತಾ ಇಲ್ಲ, ಕೇರಳದವ್ರು ಇದ್ರು. ಅವರು ಮತ್ತೆ MS ಮಾಡ್ಲಿಕ್ಕೆ ಅಬ್ರಾಡ್ನಲ್ಲಿ ಹೋಗಿದ್ದಾರೆ ಸರ್. ಅಬ್ರಾಡಲ್ಲಿ ಹೋಗಿದ್ದಾರೆ. ಹೌದು. ಆಮೇಲೆ ತುಂಬಾ ಜನ ಇದ್ದಾರೆ ಸರ್ ಕ್ಲಿನಿಕಲ್ ರಿಸರ್ಚ್ನಲ್ಲಿ ಜಾಸ್ತಿ ಹೋಗಿದ್ದಾರೆ ಸರ್. ಕ್ಲಿನಿಕಲ್ ರಿಸರ್ಚ್ ಅವ್ರಿಗೆ ಸ್ಯಾಲ್ರಿ ಹೆಂಗಿರ್ತದೆ ಅಲ್ಲಿ? ಅದೇ ಹೇಳಿದ್ನಲ್ಲ 30+. ಕಂಪ್ನೀಸ್ ಟು ಕಂಪ್ನೀಸ್ ಚೇಂಜ್ ಆಗ್ತಾವೆ ಸರ್ ಅವರು. ಆಮೇಲೆ ಫ್ರೆಶರ್ಸ್ ಇರ್ತಾರಲ್ಲ ಸರ್. ಸೊ ಹಾಗಾಗಿ ಏನಾಗುತ್ತೆ ಸರ್, ಅವ್ರಿಗೆ ಒಂದು ಸ್ವಲ್ಪ 30 ಸ್ಟಾರ್ಟ್ ಆಗುತ್ತೆ ಸರ್. ಆಮೇಲೆ ಜಾಸ್ತಿ ಆಗ್ತಾವೆ ಸರ್. ಅದೇ ಹೇಳಿದ್ನಲ್ಲ, ಅವ್ರದ್ದು ಅಪ್ ಟು 8 lakhs per annum, 10, 40, 50 ಜಾಸ್ತಿ ಆಗ್ತಾನೆ ಹೋಗುತ್ತೆ ಸರ್. ಅದು ಅವ್ರು ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಆ ರೀತಿ ಜಾಸ್ತಿ ಆಗ್ತಾನೆ ಹೋಗುತ್ತೆ ಸರ್. ಅದು ಕಾರ್ಪೊರೇಟ್ನಲ್ಲಿ ಅವ್ರು ಜಾಸ್ತಿ ಆಗುತ್ತೆ ಸರ್. ಅವರು ಈಗ ಒಂದು ಔಟ್ ಆಫ್ ಸಿಲೆಬಸ್ ಅಂತ ತಿಳ್ಕೊಳ್ಬೋದು ನೀವು ಬೇಕಾದರೆ. ನಿಮಗೆ ಕೇಳಬೇಕು ಈ ಪ್ರಶ್ನೆ, ನಿಮಗೆ ರಿಲೆವೆಂಟ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈಗ ನಾವು ತಲೆನೋವೊಂದು ಥಂಡಿದು ಎಲ್ಲ ಮಾತ್ರೆ ತೆಗೆದುಕೊಳ್ತೇವೆ ಸರ್. ಅದು ಕೆಲವರು ಕಂಟಿನ್ಯೂಸ್ ಆಗಿ ತೆಗೆದುಕೊಳ್ತಾ ಇರ್ತಾರೆ. ಅದು ತೆಗೆದುಕೊಳ್ಬೇಕಾ ಸರ್? ಇಲ್ಲ. ಅಂದರೆ ಸ್ವಲ್ಪ ತಲೆನೋವು ಬಂದರೂ ಮಾತ್ರೆ ತೊಗೊಂಡ್ಬಿಡ್ತಾರೆ, ಸ್ವಲ್ಪ ನೆಗಡಿ ಆದರೂ ಮಾತ್ರೆ ತೆಗೆದುಕೊಂಡು ಬಿಡ್ತಾರೆ. ಅವ್ರಿಗೇನು ಸಜೆಷನ್ ಕೊಡ್ತೀರಾ? ಇಲ್ಲ, ತೊಗೊಳ್ಳೇಬಾರ್ದು ಸರ್. ತೊಗೊಳ್ಳೇಬಾರ್ದು. ಎಸ್ ಸರ್. ಇದು ನಾವು ಬೇಸಿಕ್ ಇದರಲ್ಲೇ ಕಲಿತೀವಿ ಸರ್. ನಾವು D Pharma, B Pharma ಅಥವಾ PharmD ಇರಲಿ, ಬೇಸಿಕ್ ಆಗಿ ಕಲಿತೀವಿ. ಏನಂತಂತಂದರೆ ಅವರು ಇದೆ ಸರ್, ಶೆಡ್ಯೂಲ್ H ಡ್ರಗ್ಸ್ ಅಂತ ಹೇಳ್ತೀವಿ ಸರ್ ನಾವು. ಶೆಡ್ಯೂಲ್ H ಡ್ರಗ್ಸ್ ಅಂತ ಹೇಳಿ ಅಂದರೆ ಆ ಏನು ಶೆಡ್ಯೂಲ್ H ಡ್ರಗ್ಸ್ ಇದಾವಲ್ಲ, ವಿತೌಟ್ ಪ್ರಿಸ್ಕ್ರಿಪ್ಷನ್ ನಾವು ತೊಗೋಬಾರ್ದು ಸರ್. ಇಲ್ಲ, ಮೆಡಿಕಲ್ಗೆ ಹೋಗಿ ಇವರೇ ಡಾಕ್ಟರ್ ಆಗಿ ತೊಗೊಂಡ್ಬಿಡ್ತಾರೆ. ಇಲ್ಲ ತೊಗೋಬಾರ್ದು ಸರ್ ಅವನ್ನ. ಆಮೇಲೆ ಅದ್ರದ್ದು ಏನಾಗುತ್ತೆ ಸರ್, ಅದು ಅಂದರೆ ಡೋಸ್ ಇರುತ್ತೆ ಸರ್. ಅದು ಯಾವುದೋ ಒಂದು ಮೆಡಿಸಿನ್ಸ್ ತೊಗೊಳ್ರಿ, ಡ್ರಗ್ಸ್ ತೊಗೊಳ್ರಿ, ಅದ್ರದ್ದೊಂದು ಡೋಸ್ ಅಂತ ಇರುತ್ತೆ. 2 tablets ಅಥವಾ ಟ್ವೈಸ್ ಅ ಡೇ ಫಾರ್ 5 days ಅಂತ ಇರುತ್ತೆ. 5 ದಿವಸ ಅಷ್ಟೇ ತೊಗೋಬೇಕು, 3 ದಿವಸ ಅಷ್ಟೇ ತೊಗೋಬೇಕು, 1 ದಿವಸ ಅಷ್ಟೇ ತೊಗೋಬೇಕು. ಅಂದರೆ ಬೇಸ್ಡ್ ಆನ್ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್, ಅವ್ರ ಸಿವಿಯಾರಿಟಿ ಎಲ್ಲ ಚೆಕ್ ಮಾಡಿ ಡಾಕ್ಟರ್ಸ್ ಅದನ್ನು ಬರೀಬೇಕು ಸರ್. ಅದು ಬರೆದ ತಕ್ಷಣ ಅದನ್ನು ಅವರು ತೊಗೋಬೇಕು. ಈಗ ನನಗಾಗಿದೆ ತೊಗೊಳ್ಳೋದು ಇಲ್ಲ, ಆ ರೀತಿ ತೊಗೋಬಾರ್ದು ಸರ್. ಅದನ್ನ ಸೈಡ್ ಇಫೆಕ್ಟ್ ಇದಾವೆ ಸರ್, ತಲೆನೋವು ಒಂದಾಗಲಿ ಹಂಗೆ. ಹೌದು ಸರ್. ಕಂಟಿನ್ಯೂ ತಗೊಂಡ್ರೆ ಸಿಂಗಲ್ ಡ್ರಗ್ ಡಿವೈಡ್ ಆಫ್ ಎನಿ ಸೈಡ್ ಇಫೆಕ್ಟ್ಸ್. ಇವನ್ ಸಿಂಪಲ್ ಪ್ಯಾರಾಸಿಟಮಾಲ್ ಇದೆ ಸೈಡ್ ಇಫೆಕ್ಟ್ ಇದೆ. ಅದಕ್ಕೆ ನಾವೇನು ಮಾಡಬೇಕು, ಕಾಶಿಯಸ್ಲಿ ನಾವು ಅದನ್ನು ಮೆಡಿಸಿನ್ಸನ್ನ ತೊಗೋಬೇಕು ಸರ್. ಅದನ್ನ ವಿತೌಟ್ ಎನಿ ಮೆಡಿಕಲ್ ಸೂಪರ್ವಿಷನ್ ತೊಗೋಬಾರ್ದು, ಯಾವುದೂ ಮೆಡಿಸಿನ್ಸ್ ತೊಗೋಬಾರ್ದು ಸರ್. ಈಗ ರೀಸೆಂಟ್ಲಿ ಕೆಮ್ಮು ಸಿರಪ್ಪನ್ನು, ಇದು ಕಾಫ್ ಸಿರಪ್ಪನ್ನು ಬ್ಯಾನ್ ಮಾಡಿದೆ ಆಫ್ರಿಕನ್ ಕಂಟ್ರೀಸ್ ಎಲ್ಲ. ಈಗ ನಮ್ಮ ಮಕ್ಕಳಿಗೆಲ್ಲ ನಾವು ಕೊಟ್ಟಿದ್ದೇವೆ, ನಮಗೆ ಅದು ನಾವು ಸರ್ ಅದ್ರ ಬಗ್ಗೆ ಹೇಳ್ತೀವಿ. ಅದೇನಾಗುತ್ತೆ ಸರ್, ಈಗ ಸಣ್ಣ ಮಕ್ಕಳಿಗೆ ಭಾರಿ ಮುಖ್ಯ ಸರ್. ಇವರು ಕೆಲವರು ಪೇರೆಂಟ್ಸ್ ಏನು ಮಾಡ್ತಾರೆ, ಬರೀ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದು, ಸಣ್ಣ ಏನಾದರೂ ಔಷಧ ಬಾಯಲ್ಲಿ ತುಂಬ್ತಾನೆ ಇರೋದು ಅದು ಮಾಡ್ತಾರೆ. ಅವ್ರಿಗೇನು ಹೇಳಲಿಕ್ಕೆ ಎಷ್ಟು ಮಾಡ್ತೀರಾ? ಇಲ್ಲ, ಅದೇ ಹೇಳ್ತಿದ್ದಾನಲ್ಲ ಸರ್, ವಿತೌಟ್ ಎನಿ ಮೆಡಿಕಲ್ ಸೂಪರ್ವಿಷನ್ ನಾವು ಯಾವುದು ಮೆಡಿಸಿನ್ಸ್ ತೊಗೊಳ್ಳಿ, ಟ್ಯಾಬ್ಲೆಟ್, ಕ್ಯಾಪ್ಸೂಲ್, ಸಿರಪ್ ಯಾವುದೂ ತೊಗೋಬಾರ್ದು ಸರ್. ಆಮೇಲೆ ಇನ್ನೊಂದು ಹೇಳಿದ್ರಲ್ಲ, ಆಫ್ರಿಕನಲ್ಲಿ ಬ್ಯಾನ್ ಆಗಿದೆ, ಇಲ್ಲೇ ಆಗ್ತಾ ಇದೆ ಅಂತಂದರೆ ಇದೇನಾಗುತ್ತೆ ಸರ್, ಅದು ಇಂಡಿವಿಜುವಲ್ ರೇಸ್ ಮ್ಯಾಗ ಹೋಗುತ್ತೆ ಸರ್. ಈಗ ಆಫ್ರಿಕನ್ಸ್ ಬೇರೆ, ಅಮೇರಿಕನ್ಸ್ ಬೇರೆ, ಏಷ್ಯನ್ಸ್ ನಾವು ಬೇರೆ.
ಬಾಡಿ ನೇಚರ್ ಬೇರೆ ಆಗ್ತಾರೆ. ಅವ್ರ ಬಾಡಿ ನೇಚರ್ ಜೀನ್ಸ್ ಎಲ್ಲ ಬೇರೆ ಬೇರೆ ಆಗುತ್ತೆ ಸರ್. ಸೊ ಒಂದು ಡ್ರಗ್ ನಮಗೆ ಸೇಫ್ ಇರ್ಬೋದು, ಹೌದೌದು, ಆಫ್ರಿಕನ್ಸ್ಗೆ ಆಗಂಗಿಲ್ಲ. ಆಫ್ರಿಕನ್ಸ್ಗೆ ಸೇಫ್ ಇರುತ್ತೆ ಸರ್, ಅದು ಅಮೆರಿಕನ್ಸ್ಗೆ ಇರೋದಿಲ್ಲ. ಸೊ ಅಲ್ಲಿ ಡ್ರಗ್ಸ್ ಬ್ಯಾನ್ ಆಗಿರ್ಬೋದು, ಇಲ್ಲಿ ನಮ್ಮಲ್ಲಿ ಸೇಫ್ ಇರುತ್ತೆ ಸರ್. ಅದು ಸರ್ ಈಗ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ ಸರ್. ಅದೇ ಹೇಳ್ತಿಲ್ಲ, ಅದನ್ನ ಪೋಸ್ಟ್ ಮಾರ್ಕೆಟಿಂಗ್ ಸರ್ವೈಲೆನ್ಸ್ ನಲ್ಲಿ ಗೊತ್ತಾಗುತ್ತೆ ಸರ್. ಅದು ಇಲ್ಲಿ ಅಡ್ವರ್ಸ್ ಇಫೆಕ್ಟ್ಸ್ ಜಾಸ್ತಿ ಆಗ್ತಾ ಇತ್ತು, ಬೆನಿಫಿಟ್ ಕಡಿಮೆ, ಅಡ್ವರ್ಸ್ ಇಫೆಕ್ಟ್ಸ್ ಜಾಸ್ತಿ ಆದರೆ ಅದನ್ನ ಇಲ್ಲಿ ಈ ಕಂಟ್ರಿನಲ್ಲಿ ಬ್ಯಾನ್ ಮಾಡಿ ಕಂಟಿನ್ಯೂ ಸ್ಟಡಿ ಮಾಡ್ತಾನೆ ಇರಬೇಕು. ಅದೇ ಹೇಳ್ತಾನೆ, ಕಂಟಿನ್ಯೂಸ್ ಸ್ಟಡಿ ಸರ್. ಸರ್ ಈಗ ಆಲ್ಮೋಸ್ಟ್ ಎಲ್ಲ ಕ್ಲಿನಿಕಲ್ ರಿಸರ್ಚ್ ಆಗಿದ್ದೆಲ್ಲ ಫಾರಿನ್ ಮೇಲೆ ಆಗಿರ್ತದೆ. ಅವರು ನಮಗೆ ಡ್ರಗ್ ಕೊಡ್ತಾರಲ್ಲ ಸರ್, ಮೊದಲೆಲ್ಲ ಹಂಗೆ ಇತ್ತಲ್ಲ ಸರ್? ಹಂಗೇನಿಲ್ಲ, ಇಲ್ಲೂ ರಿಸರ್ಚ್ ಆಗೇಬೇಕು ಸರ್. ಅದು ಈಗ ಇಲ್ಲಿ ಈ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ನಲ್ಲಿ ಕ್ಲಿನಿಕಲ್ ರಿಸರ್ಚ್ ಆಗ್ತಾ ಇರ್ತದೆ ಸರ್, ಆಗ್ತಾ ಇರ್ತದೆ, ಟ್ರಯಲ್ಸ್ ಆಗ್ತಾ ಇರ್ತಾವೆ ಸರ್. ಇಲ್ಲ ನಮ್ಮ ಬೇರೆ ಬೇರೆ ಹಾಸ್ಪಿಟಲ್ಸ್ನಲ್ಲಿ, ದೊಡ್ಡ ಹಾಸ್ಪಿಟಲ್ಸ್ನಲ್ಲಿ ಆಗ್ತಾ ಇರ್ತಾವೆ ಸರ್. ಸರ್ ಕೊನೆಯ ಪ್ರಶ್ನೆ ಸರ್, ಈ MBBS, ನರ್ಸಿಂಗು ಹಾಗೂ ಫಾರ್ಮಸಿಗೆ ಏನು ವ್ಯತ್ಯಾಸ ಇದೆ? ಎಸ್ ಸರ್, ಇದೇನಾಗುತ್ತೆ ಸರ್, ಇವು ಮೂರು ಏನಿದಾವಲ್ಲ ಸಪ್ರೇಟ್ ಡಿಪಾರ್ಟ್ಮೆಂಟೇ ಇದೆ ಸರ್. ಇದು MBBS ಡಾಕ್ಟರ್ಸ್ ಅವ್ರು ಬೇರೆನೇ ಸರ್, ಅಂದರೆ ಅವ್ರದ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಹಾಸ್ಪಿಟಲ್ನಲ್ಲಿ ಬೇರೆ ಇರುತ್ತೆ ಸರ್. ಫಾರ್ಮಸಿಸ್ಟ್ ಅವ್ರದ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಬೇರೆ ಇರುತ್ತೆ ಸರ್. ಆಮೇಲೆ ನರ್ಸಿಂಗ್ ಸ್ಟಾಫ್ ಅವ್ರದ್ದು ರೋಲ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ ಬೇರೆ ಇರ್ತದೆ. ಬಟ್ ದೇ ಆರ್ ವರ್ಕಿಂಗ್ ಇನ್ ಕೋಆರ್ಡಿನೇಷನ್ ಸರ್. ಅವ್ರು ಮೂರು ಜನ ಜೊತೆಯಾಗಿ ಕೆಲಸ ಮಾಡಿ ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಸರ್. ಸೊ ಮೂರು ವಿಂಗ್ಸ್ ಬೇರೆ ಬೇರೆನೇ ಸರ್. ಈಗ ನೀವು ಒಂದು ಕ್ವಶನ್ ಕೇಳಿದ್ರಿ, ಅವರು ಫಾರ್ಮ್ ಡಿ ಆದ ನಂತರ ಅವರು ಡಾಕ್ಟರ್ ಅಂತ ಕರಿಬೋದಾ ಅಂತ. ಹೌದು. ಸೊ ಈಗ ಡಾಕ್ಟರ್ ಅಂತ ಕರಿಬೋದು, ಬಟ್ ದೇ ಆರ್ ನಾಟ್ MBBS ಡಾಕ್ಟರ್ಸ್. ಆ ಡಾಕ್ಟರ್ಸ್ ಬೇರೆ, ಇವು ನಮ್ಮ ಫಾರ್ಮ್ ಡಿ ಡಾಕ್ಟರ್ಸ್ ಬೇರೆ. ಟ್ರೀಟ್ಮೆಂಟ್ ಕೊಡೋ ಇದಿಲ್ಲ, ಇವ್ರಿಗೆ ಪ್ರಿಸ್ಕ್ರಿಪ್ಷನ್ ರೈಟ್ಸ್ ಇರೋದಿಲ್ಲ. ಅವರು ವರ್ಕ್ ಅವ್ರ ಜೊತೆ ಮಾಡ್ತಾರೆ, ಬಟ್ ಎಲ್ಲ ಡಯಾಗ್ನೋಸಿಸ್ ಆಯಿತು, ಪ್ರಿಸ್ಕ್ರಿಪ್ಷನ್ ರೈಟಿಂಗ್ ಆಯಿತು, ಎಲ್ಲ ಅದನ್ನು ಡಾಕ್ಟರ್ಸ್ ಮಾಡ್ತಾರೆ ಸರ್. ಇವ್ರಿಗೆ ಡಾಕ್ಟರ್ ಅಂತ ಕರಿಬೋದು, ಬಟ್ ಅವ್ರ ಥರ ಇವರು ಡಾಕ್ಟರ್ಸ್, ಇವರು ಒಂದು ಪ್ರಿಸ್ಕ್ರಿಪ್ಷನ್ ಬರಿಬೋದು, ಆ ರೀತಿ ಇಲ್ಲ. ಅನಲೈಸ್ ಮಾಡ್ಬೋದು, ಅವರು ಅನಲೈಸ್ ಮಾಡ್ಬೋದು. ಆಮೇಲೆ ನರ್ಸಿಂಗ್ ಸ್ಟಾಫ್ ಅಗೇನ್ ಅವರು ಸಪ್ರೇಟ್, ಅವ್ರು ಬೇರೆನೇ, ಅವ್ರದ್ದೇ ವರ್ಕ್ ಬೇರೆ ಆಗಿರುತ್ತೆ ಸರ್. ಮೂರು ಬೇರೆ ಬೇರೆ, ಯಾವ ಮಿಕ್ಸ್ ಇಲ್ಲ, ಬೇರೆ ಬೇರೆನೇ ಇರುತ್ತೆ ಸರ್. ಆನಂತರ ಫಾರ್ಮ್ ಡಿ ಮತ್ತು ಬಿ ಫಾರ್ಮ್ ಏನು ವ್ಯತ್ಯಾಸ? ಎಸ್ ಸರ್, ಇದೇನಾಗುತ್ತೆ ಸರ್, ನಾ ಮೊದಲನೇ ಹೇಳ್ದಂಗೆ ಡಿ ಫಾರ್ಮಾ ಇಟ್ ಈಸ್ ಓನ್ಲಿ ಫಾರ್ ದ ಮೆಡಿಕಲ್ ಶಾಪ್ ಸರ್. ದೇ ಆರ್ ಎಲಿಜಿಬಲ್ ಟು ವರ್ಕ್ ಇನ್ ಐದರ್ ಇನ್ ಕಮ್ಯುನಿಟಿ ಫಾರ್ಮಸಿ ಆರ್ ಇನ್ ದ ಹಾಸ್ಪಿಟಲ್ ಫಾರ್ಮಸಿ. ಕಮ್ಯುನಿಟಿ ಫಾರ್ಮಸಿ ಅಂತಂದ್ರೆ ಈಗ ನೀವು ಹೊರಗಡೆ ನೋಡ್ತಿರಲ್ಲ ಆ ಫಾರ್ಮಸಿ. ಹಾಸ್ಪಿಟಲ್ ಫಾರ್ಮಸಿ ಅಂದರೆ ಹಾಸ್ಪಿಟಲ್ನಲ್ಲಿರೋ ಫಾರ್ಮಸಿ, ಮೆಡಿಕಲ್ ಶಾಪಿಗೆ ಹಾಸ್ಪಿಟಲ್ ಫಾರ್ಮಸಿ ಅಂತ ಹೇಳ್ತೀವಿ. ಸೊ ಅಲ್ಲಿವರೆಗೆ ಅವ್ರು ವರ್ಕ್ ಮಾಡ್ಬೋದು ಸರ್. ಅವರು ಡಿ ಫಾರ್ಮಾ ಸರ್. ನೆಕ್ಸ್ಟ್ ಬಿ ಫಾರ್ಮಾದವ್ರು ಏನಂತಂದ್ರೆ ಅವ್ರು 4 ವರ್ಷ ಕಲ್ತಿರ್ತಾರೆ. ಅವರು ಮೇನ್ಲಿ ಇಂಡಸ್ಟ್ರಿಯಲ್ ಓರಿಯೆಂಟೆಡ್ ಇರ್ತಾರೆ ಸರ್. ಅದು ಇಂಡಸ್ಟ್ರಿಯಲ್ಲಿ ಅವರು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಅವರು ಹೆಲ್ಪ್ ಆಗ್ತಾರೆ ಸರ್. ಅವರು ಬಿ ಫಾರ್ಮಾ. ಅವ್ರು ಬಿ ಫಾರ್ಮಾ ಆದ ನಂತರ ಎಂ ಫಾರ್ಮಾ ಮಾಡಿದರೆ ಅವರು ನೆಕ್ಸ್ಟ್ ಅದಕ್ಕಿಂತ ಜಾಸ್ತಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು, ಫಾರ್ಮಕೋವಿಜಿಲೆನ್ಸ್ ಅಥವಾ ಟೀಚಿಂಗ್, ಈ ರೀತಿ ಬರ್ಬೋದು ಸರ್. ಎಂ ಫಾರ್ಮಾ ಆದ ತಕ್ಷಣ ಎಂ ಫಾರ್ಮಾ ಅಥವಾ PhD ಮಾಡ್ಕೊಂಡು ಇದನ್ನೆಲ್ಲ ಮಾಡ್ಕೋಬಹುದು. ಅಂದ್ರೆ ಹೈಯರ್ ಅಂದ್ರೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್, ನೆಕ್ಸ್ಟ್ ಇನೋವೇಟಿವ್ ಥಿಂಗ್ಸ್, ಅವನ್ನೆಲ್ಲ ಅವರು ಎಂ ಫಾರ್ಮಾ PhD ನಲ್ಲಿ ಮಾಡ್ಕೋಬಹುದು ಸರ್. ಇದು ಫಾರ್ಮ್ ಡಿ ಅಂತಂದ್ರೆ ಇಟ್ ಇಸ್ ಕ್ಲಿನಿಕಲ್ ಓರಿಯೆಂಟೆಡ್, ಅದು ಮೆಡಿಕಲ್ ಶಾಪ್ ಓರಿಯೆಂಟೆಡ್. ಇದು ಇಂಡಸ್ಟ್ರಿಯಲ್ ಓರಿಯೆಂಟೆಡ್. ಫಾರ್ಮ್ ಡಿ ಬಂದ್ಬಿಟ್ಟು ಕ್ಲಿನಿಕಲ್ ಓರಿಯೆಂಟೆಡ್ ಅಥವಾ ಹಾಸ್ಪಿಟಲ್ ಓರಿಯೆಂಟೆಡ್. ಅಂದರೆ ಹಾಸ್ಪಿಟಲ್ನಲ್ಲೇ ಅವ್ರದ್ದು ರೋಲ್ ಜಾಸ್ತಿ ಇರುತ್ತೆ. ಅದ್ರ ರಿಲೇಟೆಡ್ ಇರುವಂಥ ಸ್ಕಿಲ್ಸು, ಪ್ರಾಕ್ಟಿಕಲ್ಸು ಅವರು ಫಾರ್ಮ್ ಡಿಲೇ ಕಲಿತಾರೆ ಸರ್ ಅವರು. ಸೊ ಇದುವರೆಗೂ ಫಾರ್ಮ್ ಡಿ ಕೋರ್ಸು ಅಂದರೆ 6 ವರ್ಷದ ಕೋರ್ಸ್, ಇದು ತುಂಬ ಲೆಂದಿ ಕೋರ್ಸ್ ಇದು ಅಂತ ಹೇಳ್ಬೋದು. ಆದರೆ ಇದರ ಮಾಹಿತಿಯನ್ನು ಕೇಳಿದಾಗ ನನಗೂ ತುಂಬ ಆಸಕ್ತಿ ಉಂಟಾಗಿ ನಾನು ಇದರ ವಿದ್ಯಾರ್ಥಿ ಯಾಕೆ ಆಗಬಾರ್ದು ಎಂಬ ಮನಸ್ಸು ಈಗ ಆಗ್ತಾ ಇದೆ. ಸೊ ಆ ರೀತಿ ಕೋರ್ಸ್ ಇದೆ, ಆದರೆ ಇದ್ರ ಬಗ್ಗೆ ಮಾಹಿತಿ ತುಂಬ ಕಡಿಮೆ ಇದೆ, ಅದೊಂದು ಬೇಜಾರ ಇದೆ. ಅದರ ಜೊತೆಗೆ ಡಿ ಫಾರ್ಮ್ ಮತ್ತು ಫಾರ್ಮ್ ಡಿ ಬಗ್ಗೆ ತುಂಬ ವಿದ್ಯಾರ್ಥಿಗಳಲ್ಲಿ ಕನ್ಫ್ಯೂಸ್ ಇದೆ. ಅದು ತುಂಬ ಕನ್ಫ್ಯೂಷನ್ ಇದೆ. ಡಿ ಫಾರ್ಮ್ ಅಂದರೆ ಕೇವಲ 2 ವರ್ಷ, ಫಾರ್ಮ್ ಡಿ ಅಂದರೆ 6 ವರ್ಷದ ಕೋರ್ಸು. ಸೊ ಸರ್ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಈ ಮಾಹಿತಿಯನ್ನು ನೀಡೋದಕ್ಕಾಗಿ ನಾವು ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದ್ರೂ ಸಾಲದು. ಸೊ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ತಿಳಿದ ಮಟ್ಟಿಗೆ ಯೂಟ್ಯೂಬಲ್ಲಿ, ಕನ್ನಡದ ಒಂದು ಯೂಟ್ಯೂಬ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ನಾನು ಫಾರ್ಮ್ ಡಿ ಬಗ್ಗೆ ತೆಗೆದುಕೊಳ್ತಾ ಇದ್ದೇನೆ. ಅಂದರೆ ನಾನೇ ಅಲ್ಲ, ಯಾವುದೇ ಯೂಟ್ಯೂಬರ್ ಇನ್ನೂ ಇದುವರೆಗೂ ಈ ಫಾರ್ಮ್ ಡಿ ಕೋರ್ಸಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಿಲ್ಲ. ನೀವು ಬೇಕಾದ್ರೆ ಸರ್ಚ್ ಮಾಡ್ಬೋದು. ಸೊ ಇಂಥ ಮಾಹಿತಿಯನ್ನು ನೀಡಿ ಕರ್ನಾಟಕದ ಯುವ ಜನತೆಗೆ, ವಿಶೇಷವಾಗಿ ಮುಂದೆ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಉಪಕಾರವನ್ನು ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನಾವು. ಸೊ ಇಂಥ ಮಾಹಿತಿಯನ್ನು ನೀಡಿದಂಥ ಸೋನಿಯಾ ಕಾಲೇಜ್ ಫಾರ್ಮಸಿಯ, ಸೆಟ್ಸ್ ಕಾಲೇಜ್ ಆಫ್ ಫಾರ್ಮಸಿಯ ಫಾರ್ಮ್ ಡಿಯ HOD ಆಗಿರುವಂಥ ಡಾಕ್ಟರ್ ಚೇತನ್ ಸಾವಂತ್ ಸರಿಗೆ ನಮ್ಮ ಚಾನಲ್ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಕೂಡ ತುಂಬ ಧನ್ಯವಾದಗಳು. ಸೊ ನಮಗೊಂದು ಅಪಾರ್ಚುನಿಟಿ, ಎಸ್ ಸರ್, ಪಬ್ಲಿಕ್ ಜೊತೆ ಒಂದು ಇಂಟ್ರಾಕ್ಷನ್ಗೆ, ಒಂದು ಇದಕ್ಕೆ
ನಮಗೊಂದು ಅಪಾರ್ಚುನಿಟಿ ಸಿಕ್ತು. ನಿಮಗೂ ಕೂಡ ತುಂಬ ಧನ್ಯವಾದಗಳು ಸರ್. ಸರ್ ಮತ್ತೂ ಇದೆ ಸರ್, ಜೊತೆಗೆ ಮತ್ತೊಂದು ಎನಿಮಲ್ದು ಒಂದು ಲ್ಯಾಬೊರೇಟರಿಯಲ್ಲಿ ಎನಿಮಲನ್ನು ಹೇಗೆ ಇದು ಮಾಡ್ತಾರಂಬೋ ಅಂದರೆ ರಿಸರ್ಚ್ ಅದ್ರ ಮೇಲೆ ಯಾವ ರೀತಿ ಮಾಡ್ತಾರಂಬೋ ಒಂದು ವಿಡಿಯೋನ ನಾನು ಮಾಡಲಿದ್ದೇನೆ. ಅದರಲ್ಲಿ ಸರ್ ಜೊತೆಗೆ ನಾನು ಆ ವಿಡಿಯೋವನ್ನು ಮಾಡಬೇಕಾಗ್ತದೆ. ಸೊ ಅದಕ್ಕೂ ಸರ್ ಸಹಕಾರ ನೀಡ್ತೆ ಅಂತ ಹೇಳಿದ್ದಾರೆ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮಗೂ ಒಂದು ಅಪಾರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.